सुर असुर इंद्र नरेंद्र वंदित कर्म मल निर्मल करण ऋष तीर्थ के करतार श्री वर्धमान जिन शत शत नमन। अरहंत सिद्धाचार्य पाठक साधु है परमेष्टिपण सब आत्मा की अवस्था ये आत्मा ही है शरण। सम्यक सुदर्शन ज्ञान तप समभाव सम्यक आचरण सब आत्मा की अवस्था ये आत्मा ही है शरण। निर्ग्रंथ है निराग है निश्चल्य है निर्दोष है निर्माण मद यह आत्मा निष्काम है निष्क्रोध है निर्दंड है निर्द्वंद्व है यह निरालंबी आत्मा निर्देह है निर्मोढ़ है निर्भयी निर्मम आत्मा। मैं एक दर्शन ज्ञानमय नित शुद्ध हूँ रूपी नहीं ये अन्य सब पर द्रव्य किंचित मात्र भी मेरे नहीं। जय जिनेन्द्र। ಕ್ಲಾಸ್ ಸ್ಟಾರ್ಟ್ ಆಗಿದೆ ಈಗ ಆಗಲ್ಲಪ್ಪ. ಓಕೆ, ಥ್ಯಾಂಕ್ ಯು, ಧನ್ಯವಾದ ಮೇಡಮ್. ನಮೋ ಅರಿಹಂತಾನಂ ನಮೋ ಸಿದ್ಧಾನಂ ನಮೋ ಆಯಿರ್ಯಾಣಂ ನಮೋ ಉವಜ್ಜಾಯಾಣಂ नमो लोय सवसाहूनम। जय बोलो 24 तीर्थंकर पंच परमेष्ठी भगवान की जय। जय बोलो वर्तमान शासनिक वर्धमान तीर्थंकर भगवान की जय। जय बोलो सीमंदर स्वामी भगवान की जय। जय बोलो आचार्य कुंद कुंद स्वामी की जय। जय बोलो आचार्य भगवान नेमिचंद सिद्धांत चक्रवर्ती महाराज की जय। जय बोलो आचार्य श्री सागर जी महाराज की जय। जय बोलो मुनि श्री नियम सागर जी महाराज की जय। ಎಲ್ಲರಿಗೂ ಜೈ ಜಿನೇಂದ್ರ. ಯೂಸ್ ಮಾಡಿ ಎಲ್ಲ. ನೋಡಿ, ಇವತ್ತು ಒಂದು ಎಲ್ಲರೂ ಬುಕ್ ಇಟ್ಕೊಳ್ಳಿ, ಯಾಕಂತಂದ್ರೆ ಕೆಲವೊಂದು ಕ್ಯಾಲ್ಕುಲೇಷನ್ ಇದೆ ಇವತ್ತು. ಸೊ ಹಾಗಾಗಿ ಎಲ್ಲರೂ ದಯವಿಟ್ಟು ಒಂದು ಬುಕ್ ಪೆನ್ ಇಟ್ಕೊಳ್ಳಿ, ಆಯ್ತಾ? ಇಲ್ಲಾಂದ್ರೆ ಅರ್ಥ ಆಗೋದಿಲ್ಲ. ಎಲ್ಲರೂ ಒಂದು ಕ್ಯಾಲ್ಕುಲೇಟರ್ ಇಟ್ಕೊಂಡ್ಬಿಡಿ ಜೊತೆನಲ್ಲಿ. ಇವತ್ತೊಂದು ಸ್ವಲ್ಪ ನಾವು ಗಣಿತ ಮಾಡೋದಿದೆ, ಮ್ಯಾಥ್ಸ್ ಮಾಡೋದಿದೆ. ಸೊ ಹಾಗಾಗಿ ನಿಮ್ಮ ಹತ್ರ ಕ್ಯಾಲ್ಕುಲೇಟರ್ ಇದ್ರೆ ಕ್ಯಾಲ್ಕುಲೇಟರ್ ಇಟ್ಕೊಂಡ್ರೆ ತುಂಬಾ ಒಳ್ಳೇದು. ಓಕೆ, ಸರಿ, ಸ್ವಲ್ಪ ರಿವಿಷನ್ ಮಾಡೋಣ. ಮ್ಯೂಟ್ ಮಾಡ್ಕೊಳ್ಳಿ ಎಲ್ಲರೂ. ನಿನ್ನೆ ಏನ್ ತಿಳ್ಕೊಂಡ್ವಿ ನಾವು? ಇಂದ್ರಿಯ ಪರ್ಯಾಪ್ತಿ ಅಂದ್ರೆ ಏನು ಅಂತ ನಾವು ತಿಳ್ಕೊಂಡಿದ್ವಿ. ಅದನ್ನ ಒಂದ್ ಸ್ವಲ್ಪ ರಿವಿಷನ್ ನೋಡೋಣ. ನೋಡಿ, ಇಂದ್ರಿಯ ಪರ್ಯಾಪ್ತಿ ಅಂದ್ರೆ ಏನು? ಜೀವ ವಿಗ್ರಹಗತಿಯಿಂದ ಜನ್ಮ ಪಡೆದ ನಂತರ, ವಿಗ್ರಹಗತಿಯಿಂದ ಬಂದು ತನ್ನ ಜನ್ಮ ಪಡೆದ ಆ ಸ್ಥಾನದಲ್ಲಿ ಜನ್ಮ ಪಡೆದ ಮೇಲೆ, ತಾನು ಎಲ್ಲಿ ಜನ್ಮ ಪಡೆಬೇಕು ಆ ಸ್ಥಾನದಲ್ಲಿ ಜನ್ಮ ಪಡೆದ ಮೇಲೆ ಅವನು ಪ್ರಥಮ ಸಮಯದಿಂದ ಏನು
ಈ ಒಂದು ತನಗೆ ಯೋಗ್ಯವಾದಂತಹ ಅಂದ್ರೆ ತನ್ನ ಪರ್ಯಾಪ್ತಿಗೆ ಯೋಗ್ಯವಾದಂತಹ ಈ 4, 5, 6 ಯಾರು ಪರ್ಯಾಪ್ತಿಗಳು ಯೋಗ್ಯವಾದಂತಹ ಈ ವರ್ಗಣಗಳನ್ನು ಅವನು ಗ್ರಹಣೆ ಮಾಡ್ತಾನೆ ಆ ಜೀವ. ಇನ್ನು ಈ ಇಂದ್ರಿಯ ಪರ್ಯಾಪ್ತಿಯಲ್ಲಿ ಅವನು ಏನ್ ಮಾಡ್ತಾನೆ ಅಂತಂದ್ರೆ ತಾನು ಯಾವ ಒಂದು ಈ ನೌಕರ್ಮ ವರ್ಗಣಗಳನ್ನು ಗ್ರಹಣೆ ಮಾಡಿದ್ದ ಆ ವರ್ಗಣಗಳ ಸ್ಕಂದಗಳಿಂದ ತನ್ನ ಒಂದು ಯೋಗ್ಯ ಸ್ಥಾನದಲ್ಲಿ ದ್ರವ್ಯೇಂದ್ರಿಯ ಆಕಾರ ರೂಪ ರಚನೆ ಮಾಡುವಂತಹ ಅದಕ್ಕೆ ಕಾರಣಭೂತವಾದಂತಹ ಒಂದು ಶಕ್ತಿಯ ಪೂರ್ಣತೆಗೆ ಇಂದ್ರಿಯ ಪರ್ಯಾಪ್ತಿ ಅಂತ ನಾವು ಕರಿತೇವೆ. ಅಂದ್ರೆ ಇಂದ್ರಿಯಗಳು ಯಾವ ಸ್ಥಾನದಲ್ಲಿ ಕಣ್ಣಿರ್ಬೇಕು ಅಲ್ಲಿ ಕಣ್ಣು, ಯಾವ ಸ್ಥಾನದಲ್ಲಿ ಮೂಗಿರ್ಬೇಕು ಆ ಜಾಗದಲ್ಲಿ ಮೂಗು ರಚನೆ ಆಗುತ್ತೆ. ಕಣ್ಣಿರೋ ಕಡೆ ಮೂಗು ರಚನೆ ಆಗಲ್ಲ, ಮೂಗಿರೋ ಕಡೆ ಕಣ್ಣು ರಚನೆ ಆಗಲ್ಲ ಅಲ್ವಾ. ಸೊ ಈ ಒಂದು ನೌಕರ್ಮ ವರ್ಗಣಗಳಿಂದ ಆ ಒಂದು ಪುದ್ಗಲಗಳ ಸಮೂಹವನ್ನು ಏನು ಗ್ರಹಣೆ ಮಾಡಿರ್ತಾನೆ, ನೌಕರ್ಮ ಪುದ್ಗಲ ಸಮೂಹವನ್ನು ಆ ವರ್ಗಣಗಳನ್ನು ಅವುಗಳನ್ನು ಇಂದ್ರಿಯ ಆಕಾರದಲ್ಲಿ ರಚನೆ ಮಾಡುವಂತಹ ಅದಕ್ಕೆ ಯಾವ ಒಂದು ಕಾರಣಭೂತವಾದಂತಹ ಶಕ್ತಿಯ ಪೂರ್ಣತೆಗೆ ಇಂದ್ರಿಯ ಪರ್ಯಾಪ್ತಿ ಅಂತ ನಾವು ಹೇಳ್ತೇವೆ. ನೆಕ್ಸ್ಟ್ ಶ್ವಾಸೋಚ್ಛ್ವಾಸ ಪರ್ಯಾಪ್ತಿ. ಶ್ವಾಸೋಚ್ಛ್ವಾಸ ಪರ್ಯಾಪ್ತಿ ಅಂದ್ರೆ ಗ್ರಹಣೆ ಮಾಡಿದಂತಹ ನೌಕರ್ಮ ವರ್ಗಣಗಳಿಂದ ಅಥವಾ ಅವುಗಳ ಸ್ಕಂದಗಳಿಂದ ಶ್ವಾಸೋಚ್ಛ್ವಾಸ ರೂಪ ಮಾಡುವಂತಹ ಶಕ್ತಿಯ ಪೂರ್ಣತೆಗೆ ಶ್ವಾಸೋಚ್ಛ್ವಾಸ ಪರ್ಯಾಪ್ತಿ ಅಂತ ನಾವು ಅದನ್ನು ಕರೀತೇವೆ. ಇನ್ನು 5ನೇ ಪರ್ಯಾಪ್ತಿ. 5ನೇ ಪರ್ಯಾಪ್ತಿ ಯಾವುದು? ಭಾಷಾ ಪರ್ಯಾಪ್ತಿ. ಭಾಷಾ ಪರ್ಯಾಪ್ತಿ ಅಂದ್ರೆ ವಚನ ವರ್ಗಣಗಳನ್ನು ಭಾಷಾ ಪರ್ಯಾಪ್ತಿ ಅಂದ್ರೆ ವಚನ ರೂಪ ಆಗುವಂತಹ ಯೋಗ್ಯ ಭಾಷಾ ವರ್ಗಣಗಳನ್ನು ಗ್ರಹಣೆ ಮಾಡಿ ಆ ಭಾಷಾ ವರ್ಗಣಗಳನ್ನು ವಚನ ರೂಪ ಅಥವಾ ಶಬ್ದ ರೂಪ ಮಾಡುವಂತಹ ಯಾವ ಒಂದು ಕಾರಣಭೂತವಾದಂತಹ ಶಕ್ತಿಯ ಪ್ರಾಪ್ತಿ ಇದೆ ಅಥವಾ ಶಕ್ತಿಯ ಪೂರ್ಣತೆ ಇದೆ ಅದಕ್ಕೇನಂತ ಕರಿತೇವೆ? ಭಾಷಾ ಪರ್ಯಾಪ್ತಿ ಅಂತ ನಾವು ಅದನ್ನು ಕರಿತೇವೆ. ಇನ್ನು 6ನೇ ಪರ್ಯಾಪ್ತಿ, ಕೊನೆಯ ಪರ್ಯಾಪ್ತಿ, ಅದು ಮನ ಪರ್ಯಾಪ್ತಿ. ಇನ್ನು ಮನ ಪರ್ಯಾಪ್ತಿ ಅಂದ್ರೆ ಏನು? ಮನ ಪರ್ಯಾಪ್ತಿ ಅಂದ್ರೆ ದ್ರವ್ಯ ಮನವನ್ನು ರಚನೆ ಮಾಡುವಂತಹ ಯೋಗ್ಯವಾದಂತಹ ಮನೋವರ್ಗಣಗಳನ್ನು ಗ್ರಹಣೆ ಮಾಡಿ ಆ ವರ್ಗಣಗಳಿಂದ ಯಾವೊಂದು ಈ ಒಂದು ದ್ರವ್ಯ ಮನ ಅಂತಂದ್ರೆ 8 ದಳಗಳುಳ್ಳ ಕಮಲಾಕಾರದ ಈ ಒಂದು ದ್ರವ್ಯ ಮನವನ್ನು ಮಾಡುವಂತ ಶಕ್ತಿಯ ಪೂರ್ಣತೆಗೆ ಮನ ಪರ್ಯಾಪ್ತಿ ಅಂತ ನಾವು ಕರಿತೇವೆ. ಓಕೆ, ಸೊ ಈ ಪ್ರಕಾರ ನಾವು 6 ಪರ್ಯಾಪ್ತಿಗಳನ್ನ ನಾವು ತಿಳ್ಕೊಂಡ್ವಿ. ಮೊದಲಿನ 4 ಪರ್ಯಾಪ್ತಿಗಳು ಈ ಒಂದು ನೌಕರ್ಮ ವರ್ಗಣಗಳಿಂದ ಇವುಗಳ ಒಂದು ಶಕ್ತಿಯ ಪ್ರಾಪ್ತಿ ಆಗತ್ತೆ. ಅಂದ್ರೆ ಆಹಾರ ಪರ್ಯಾಪ್ತಿ ಆಗಿರ್ಬೋದು, ಶರೀರ ಪರ್ಯಾಪ್ತಿ ಆಗಿರ್ಬೋದು, ಇಂದ್ರಿಯ ಪರ್ಯಾಪ್ತಿ ಮತ್ತು ಶ್ವಾಸೋಚ್ಛ್ವಾಸ ಪರ್ಯಾಪ್ತಿ. ಈ 4 ಪರ್ಯಾಪ್ತಿಗಳಿಗೆ ಸಹಾಯವಾಗುವಂತಹ ಕರ್ಮ ವರ್ಗಣಗಳು ಯಾವುದು ಅಂತಂದ್ರೆ ನೌಕರ್ಮ ವರ್ಗಣಗಳು. ಇನ್ನು ಭಾಷಾ ಪರ್ಯಾಪ್ತಿಗೆ ಸಹಾಯ ಆಗುವಂತಹ ಕರ್ಮ ವರ್ಗಣ ಅಲ್ಲ, ಮೊದಲಿನ 4 ಪರ್ಯಾಪ್ತಿಗೆ ಸಹಾಯವಾಗುವಂತಹ ಪುದ್ಗಲ ವರ್ಗಣಗಳು ಯಾವುದು ಅಂತಂದ್ರೆ ನೌಕರ್ಮ ವರ್ಗಣ. ಇನ್ನು 5ನೇದು ಭಾಷಾ ಪರ್ಯಾಪ್ತಿಗೆ ಸಹಾಯವಾಗುವಂತಹ ಪುದ್ಗಲ ಪರಮಾಣುಗೆ ನಾವೇನಂತ ಹೇಳ್ತೀವಿ? ಭಾಷಾ ವರ್ಗಣ ಅಂತ ಹೇಳ್ತೇವೆ. ಇನ್ನು ಮನ ಪರ್ಯಾಪ್ತಿಗೆ ಸಹಾಯ ಆಗುವಂತಹ ಒಂದು ಪುದ್ಗಲ ವರ್ಗಣ ಯಾವ್ದಿದೆ ಅದ್ರ ಹೆಸರು ಮನೋವರ್ಗಣ. ಓಕೆ, ಮೊದಲಿನ 4 ಪರ್ಯಾಪ್ತಿಗೆ ನೌಕರ್ಮ ವರ್ಗಣಗಳಿಂದಲೇ ಇವೆಲ್ಲ ರಚನೆ ಆಗುತ್ತೆ. ಇನ್ನು ಭಾಷಾಗೆ ಭಾಷಾ ವರ್ಗಣ ಅಂತಾನೆ ಸಪ್ರೇಟ್ ಇದೆ. ಇನ್ನು ಮನಸ್ಸಿಗೂ ಸಹ ಸಪ್ರೇಟ್ ಮನೋವರ್ಗಣ ಅಂತ ಅದು ಸಪ್ರೇಟ್ ಆದಂತಹ ಅದೊಂದು ವರ್ಗಣಗಳು ಇದೆ, ಪುದ್ಗಲದ ವರ್ಗಣ. ಸೊ ಈ ಪ್ರಕಾರ ಈ 6 ಪರ್ಯಾಪ್ತಿಗಳನ್ನ ನಾವು ತಿಳ್ಕೊಂಡ್ವಿ. ಇನ್ನು ಓಕೆ, ಇವತ್ತಿನ ಪ್ರಶ್ನೆ 66ನೇ ಪ್ರಶ್ನೆ. ಸ್ಕ್ರೀನ್ ಇದು ಶೇರ್ ಮಾಡ್ತೀರಾ ಯಾರಾದ್ರೂ? ನಿರಂಜನ್ ಸರ್ ಕೇಳಿಸ್ತಿದ್ಯಾ? ಹಲೋ, ಸ್ಕ್ರೀನ್ ಶೇರ್ ಮಾಡ್ಬೋದಾ? ನಾನು ಲಿಂಕ್ ಶೇರ್ ಮಾಡ್ತಾ ಇದ್ದೇನೆ. ಯಾವ್ದ್ರಲ್ಲಿ ಲಿಂಕ್ ಅದು? ನಾನು ಈಗ ವಾಟ್ಸ್ಆಪ್ ಮಾಡ್ತೀನಿ ನೋಡಿ. ಆಯ್ತಾಯ್ತು, ಸರಿ ಸರಿ ಸರಿ. ಸ್ಕ್ರೀನ್ ಶೇರ್ 2 ನಿಮಿಷ ಮಾಡ್ತೀರಾ? ಓಕೆ, 2 ನಿಮಿಷ. ಎಷ್ಟು? 66 ಮಾಡಿ ಅಷ್ಟೋ ತನಕ ರಿವಿಷನ್ ಮಾಡೋಣ. ಸೊ ಇಷ್ಟು ನಾವು ಪರ್ಯಾಪ್ತಿ ಪೇಜ್ ನಂಬರ್ ಎಷ್ಟು ಸರ್? ಪೇಜ್ ನಂಬರ್ 31. 31 ಸರ್, ಹೌದು. ಓಕೆ, ಒಂದೇ ನಿಮಿಷ, ನಾನು ಸಿಸ್ಟಮ್ ಓಪನ್ ಮಾಡ್ತೀನಿ.
ನೋಡಿ, ಈ 6 ಪರ್ಯಾಪ್ತಿಗಳು ಪೂರ್ಣ ಆಗುವ ಸಮಯ, ಒಟ್ಟು ಸಮಯ ಎಷ್ಟು ಅಂತಂದ್ರೆ ಒಂದು ಅಂತರ್ಮೂರ್ತ. ಒಂದು ಅಂತರ್ಮೂರ್ತದಲ್ಲಿ ನಿಯಮದಿಂದ ಪರ್ಯಾಪ್ತಕ ಜೀವಿಗೆ ಈ ಅಷ್ಟು ಪರ್ಯಾಪ್ತಿಗಳು ಪೂರ್ಣ ಆಗುತ್ತೆ. ಇನ್ನು ಒಂದೊಂದು ಪರ್ಯಾಪ್ತಿಗಳು ಪೂರ್ಣ ಆಗುವಂತ ಉತ್ಕೃಷ್ಟ ಸಮಯನೂ ಸಹ ಒಂದು ಅಂತರ್ಮೂರ್ತವೇ ಆಗಿದೆ. 6 ಪರ್ಯಾಪ್ತಿ ಪೂರ್ಣ ಆಗುವಂತ ಸಮಯನೂ ಸಹ ಒಂದು ಅಂತರ್ಮೂರ್ತವೇ ಆಗಿದೆ. ಅದಕ್ಕಿಂತ ಹೆಚ್ಚು ಸಮಯ ತಗೊಳ್ಳೋದಿಲ್ಲ. ಒಂದು ಅಂತರ್ಮೂರ್ತದಲ್ಲಿ ನಿಯಮದಿಂದ ತನಗೆ ಯೋಗ್ಯವಾದಂತಹ, ತನ್ನ ಪರ್ಯಾಪ್ತಿಗೆ ಯೋಗ್ಯವಾದಂತಹ 4, 5, 6 ಇಷ್ಟು ಪರ್ಯಾಪ್ತಿಗಳು ಆ ಜೀವ ನಿಯಮದಿಂದ ಪೂರ್ಣ ಮಾಡ್ಕೊಳ್ತಾನೆ. ಇನ್ನು ಪರ್ಯಾಪ್ತಿಗಳು ಜನ್ಮ ಪಡೆದ ಪ್ರಥಮ ಸಮಯದಿಂದ ತನಗೆ ಯೋಗ್ಯವಾದಂತಹ 4, 5, 6 ಈ ಅಷ್ಟು ಪರ್ಯಾಪ್ತಿಗಳು ಒಮ್ಮೆಲೇ ಪ್ರಾರಂಭ ಆಗತ್ತೆ. ಅಂದ್ರೆ ಆ ಪರ್ಯಾಪ್ತಿಗೆ ಯೋಗ್ಯವಾದಂತಹ ಪುದ್ಗಲ ಪರಮಾಣುಗಳು ಏನ್ ಗ್ರಹಣೆ ಮಾಡುತ್ತೆ, ಅಂದ್ರೆ ನೌಕರ್ಮ ವರ್ಗಣ ಆಗಿರ್ಬೋದು, ಭಾಷಾ ವರ್ಗಣ ಆಗಿರ್ಬೋದು, ಅಥವಾ ಮನೋವರ್ಗಣ ಆಗಿರ್ಬೋದು, ಅವುಗಳನ್ನು ಅವನು ಒಮ್ಮೆಲೆ ಅಷ್ಟು ಪರ್ಯಾಪ್ತಿಗಳ ಯಾವ ಒಂದು ಈ ವರ್ಗಣಗಳಿದೆ, ಪುದ್ಗಲ ವರ್ಗಣಗಳನ್ನು, ಅಷ್ಟು ಪರ್ಯಾಪ್ತಿಗಳು ಒಮ್ಮೆಲೆ ಚಾಲು ಆಗುತ್ತೆ. ಆದ್ರೆ ಪೂರ್ತಿ ಆಗೋದು 1 by 1. ಮೊದಲು ಆಹಾರ ಪರ್ಯಾಪ್ತಿ ಪೂರ್ಣ ಆಗತ್ತೆ. ಆಹಾರ ಪರ್ಯಾಪ್ತಿ ಪೂರ್ಣ ಆದ್ಮೇಲೆ ಶರೀರ ಪರ್ಯಾಪ್ತಿ ಪೂರ್ಣ ಆಗತ್ತೆ. ಶರೀರ ಆದ್ಮೇಲೆ ಇಂದ್ರಿಯ ಆದ್ಮೇಲೆ ಶ್ವಾಸೋಚ್ಛ್ವಾಸ, ಅದಾದ್ಮೇಲೆ ಭಾಷಾ, ಅದಾದ್ಮೇಲೆ ಕೊನೆಯಲ್ಲಿ ಮನ ಪರ್ಯಾಪ್ತಿಯು ಪೂರ್ಣ ಆಗತ್ತೆ. ಸೊ ಪರ್ಯಾಪ್ತಿಗಳು ಅಷ್ಟಕ್ಕಷ್ಟು ಒಮ್ಮೆಗೆ ಪ್ರಾರಂಭ ಆಗತ್ತೆ. ಪ್ರೋಸೆಸ್ ಒಮ್ಮೆಲೆ ಪ್ರಾರಂಭ ಆಗತ್ತೆ. ಆದ್ರೆ ಕಂಪ್ಲೀಟ್ ಆಗೋದು 1 by 1 ಕಂಪ್ಲೀಟ್ ಆಗತ್ತೆ. ಓಕೆ, ಸೊ ಇಷ್ಟು ರಿವಿಷನ್ ಆಯ್ತು. ಒಂದ್ ನಿಮಿಷ ಅವರು ಡಿಸ್ಪ್ಲೇ ಮಾಡ್ಲಿ, ಯಾಕಂತಂದ್ರೆ ನಾನು ಡೈರೆಕ್ಟ್ ಆಗಿ ಹೇಳಿದ್ರೆ ನಿಮ್ಗೆ ಗೊತ್ತಾಗೋದಿಲ್ಲ. ಇನ್ನು ನಿನ್ನೆ ಕೆಲವೊಂದೆಲ್ಲ ಪಾಯಿಂಟ್ಸ್ ನಿಮ್ಗೆ ಹೇಳಿದೆ. ಏನಂತ, ಈ ಒಂದು ಏನು ಪರ್ಯಾಪ್ತಿ ಇದೆ, ಈ ಪರ್ಯಾಪ್ತಿಯ ಈ 6 ಪರ್ಯಾಪ್ತಿಗಳ ಶಕ್ತಿಯ ಪೂರ್ಣತೆ ಜನ್ಮ ಪಡೆದ ಒಂದು ಅಂತರ್ಮೂರ್ತದಲ್ಲಿ ಈ ಶಕ್ತಿಯ ಪೂರ್ಣತೆ ಅಂತೂ ಆ ಅಂತರ್ಮೂರ್ತದಲ್ಲೇ ಕಂಪ್ಲೀಟ್ ಆಗತ್ತೆ. ಆದ್ರೂ ಸಹ ಶಕ್ತಿಯ ಪೂರ್ಣತೆ ಅಂತೂ ಅಂತರ್ಮೂರ್ತದಲ್ಲಿ ಕಂಪ್ಲೀಟ್ ಆಗತ್ತೆ. ಆದರೆ ಆ ಜೀವ ತಾನು ಮರಣ ಹೊಂದುವವರೆಗೂ ಈ 6 ಪರ್ಯಾಪ್ತಿಗಳ ಆ ಗ್ರಹಣೆ ನಿರಂತರ ಆಗ್ತಿರುತ್ತೆ. ಆಹಾರ ಪರ್ಯಾಪ್ತಿ ಆಗಿರ್ಬೋದು, ಶರೀರ ಪರ್ಯಾಪ್ತಿ ಆಗಿರ್ಬೋದು, ಇಂದ್ರಿಯ ಪರ್ಯಾಪ್ತಿ ಆಗಿರ್ಬೋದು, ಅವುಗಳ ಯಾವ ಒಂದು ಈ ಕರ್ಮ ಪುದ್ಗಲ ವರ್ಗಣಗಳನ್ನು ಅವನು ಗ್ರಹಣೆ ಮಾಡ್ತಿರ್ತಾನೆ. ತನ್ನ 6 ಪರ್ಯಾಪ್ತಿಗಳ ಯಾವ ಒಂದು ಈ ಪುದ್ಗಲ ವರ್ಗಣಗಳನ್ನು ಗ್ರಹಣೆ ಮಾಡ್ತಿರ್ತಾನೆ, ಅದು ಜೀವನ ಪರ್ಯಂತ ಪ್ರತಿ ಸಮಯ ಅವನು ಗ್ರಹಣೆ ಮಾಡ್ತಾ ಇರ್ತಾನೆ, ಬಿಡ್ತಾ ಇರ್ತಾನೆ. ಅಂದ್ರೆ ಆ ಪರಮಾಣುಗಳು ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಅರ್ಥ ಆಗ್ತಿದೆಯಲ್ವಾ? ಆದ್ರೆ ಬಂದಂತ ಪರಮಾಣುಗಳನ್ನ, ಈಗ ಎಕ್ಸಾಂಪಲ್, ಈಗ ನಮ್ಗೆ ಭಾಷಾ ವರ್ಗಣಗಳು ನಿರಂತರ ಪ್ರತಿ ಸಮಯ ಬರ್ತಾನೆ ಇದೆ. ಅದನ್ನು ವಚನ ರೂಪ ಕನ್ವರ್ಟ್ ಮಾಡುವಂತ ಶಕ್ತಿ ಅವನಿಗೆ ಎಲ್ಲಿ ಪ್ರಾಪ್ತಿಯಾಗಿದೆ? ಜನ್ಮ ಪಡೆದ ಯಾವ ಒಂದು ಅಂತರ್ಮೂರ್ತ ಸಮಯ ಇದೆ, ಅಲ್ಲಿ ಆ ಶಕ್ತಿ ಅವನಿಗೆ ಪ್ರಾಪ್ತಿಯಾಗಿದೆ. ಅರ್ಥ ಆಗ್ತಿದೆಯಲ್ಲ? ಆ ಭಾಷಾ ವರ್ಗಣವನ್ನು ವಚನ ರೂಪ ಕನ್ವರ್ಟ್ ಮಾಡುವಂತ ಶಕ್ತಿಯ ಪೂರ್ಣತೆ ಅವನಿಗೆ ಜನ್ಮ ಪಡೆದ ಅಂತರ್ಮೂರ್ತದಲ್ಲೇ ಪ್ರಾಪ್ತಿಯಾಗಿದೆ. ಈಗ ಏನ್ ಮಾಡ್ತಿದ್ದಾನೆ? ಈಗ ನಿರಂತರ ಕೇವಲ ಭಾಷಾ ವರ್ಗಣಗಳನ್ನು ಗ್ರಹಣೆ ಮಾಡ್ತಾ ಇದ್ದಾನೆ, ವಚನ ರೂಪ ಕನ್ವರ್ಟ್ ಮಾಡ್ತಾ ಇದ್ದಾನೆ. ಅರ್ಥ ಆಗ್ತಿದೆಯಲ್ವಾ? ನಾವು ಮಾತಾಡಿದಾಗ ಈಗ ನಾನು ಮಾತಾಡ್ತಾ ಇದ್ದೀನಿ, ನನ್ನ ವಚನಗಳು ನಿಮಗೆ ಕೇಳಿಸ್ತಾ ಇದೆ. ನನ್ನ ಬಾಯಿಂದ ವಚನಗಳು ಹೇಗೆ ಬರ್ತಿದೆ, ಆ ಶಬ್ದಗಳು ಹೇಗೆ ಬರ್ತಿದೆ ಅಂತಂದ್ರೆ, ನಾನೇನು ಜನ್ಮ ಪಡೆದ ಅಂತರ್ಮೂರ್ತದಲ್ಲಿ ಯಾವ ಒಂದು ಭಾಷಾ ವರ್ಗಣಗಳನ್ನು ಗ್ರಹಣೆ ಮಾಡಿ ಅದನ್ನು ವಚನ ರೂಪ ಕನ್ವರ್ಟ್ ಮಾಡುವಂತ ಶಕ್ತಿಯ ಪ್ರಾಪ್ತಿ ಅಥವಾ ಶಕ್ತಿಯ ಪೂರ್ಣತೆ ನನಗೆ ಆ ಅಂತರ್ಮೂರ್ತದಲ್ಲಿ ಆಗಿತ್ತು. ಆ ಶಕ್ತಿಯ ಕಾರಣದಿಂದ ಈಗ ನಾನು ಏನ್ ಮಾಡ್ತಾ ಇದ್ದೀನಿ, ಆ ಭಾಷಾ ವರ್ಗಣಗಳನ್ನು ಏನು ಪ್ರತಿ ಸಮಯ ನಾನು ಗ್ರಹಣೆ ಮಾಡ್ತಾ ಇದ್ದೀನಿ, ಆ ವರ್ಗಣಗಳನ್ನ ಆ ಒಂದು ಜನ್ಮದ ಸಮಯದಲ್ಲಿ ಏನು ಶಕ್ತಿ ಪೂರ್ಣತೆ ಆಗಿತ್ತು, ಆ ಶಕ್ತಿಯಿಂದಾಗಿ ನಾನು ಈಗ ಏನ್ ಮಾಡ್ತಾ ಇದ್ದೀನಿ, ವಚನ ರೂಪ ಅದನ್ನು ನಾನು ಮಾತಾಡ್ತಾ ಇದ್ದೇನೆ. ಅರ್ಥ ಆಯ್ತಲ್ವಾ? ಪರ್ಯಾಪ್ತಿ. ಸೊ ಈ ರೀತಿ ಇರುತ್ತೆ ಪ್ರೋಸೆಸ್ ಅದು. ಓಕೆ, ಜಿನೇಂದ್ರಣ್ಣ ಸ್ವಲ್ಪ ಝೂಮ್ ಮಾಡಿ ಆ ಪೇಜ್ ನ. ಓಕೆ, ಈಗ ಕಾಣಿಸ್ತಿದ್ಯಾ ನೋಡಿ? ಪೇಜ್ ನಂಬರ್ 31 ಇದೆ ಅಲ್ಲ, ಕಾಣಿಸ್ತಾ ಇದೆ. ಒಂದ್ ಸ್ವಲ್ಪ ಕೆಳಗಡೆ ತಗೊಳ್ಳಿ, ಅದು ಕ್ವಶನ್ ಕಾಣಿಸ್ತಿಲ್ಲ. ಪ್ರಶ್ನೆ ನಂಬರ್ 66 ಅಂತ. ಕೆಳಗಡೆ ಬನ್ನಿ. 66 ಇದೆ ಅಲ್ಲ, ಕಾಣಿಸ್ತಾ ಇದೆ? ಇಲ್ಲ, ಬರೀ 68 ಕಾಣಿಸ್ತಿದೆ. 66 ಮೇಲೆ ಹೋಯ್ತು. ಕೆಳಗಡೆ ಬನ್ನಿ. ಮೇಲೆ ಹೋಗಿ. ಓಕೆ, ಸಾರಿ, ಮೇಲೆ ಹೋಗಿ ಜಿನೇಂದ್ರಣ್ಣ, ಮೇಲೆ ಹೋಗಿ. ಸ್ವಲ್ಪ ಮೇಲೆ, ಇನ್ನು ಮೇಲೆ, ಇನ್ ಸ್ವಲ್ಪ. ಸಾಕು.
ಎಲ್ಲಾರು ತಮ್ಮ ಮೊಬೈಲ್ ಸ್ವಲ್ಪ ಝೂಮ್ ಮಾಡ್ಕೊಂಡ್ರೆ ಕಾಣುತ್ತೆ ನಿಮ್ಗೆ. ಪದ್ಮಿನಿ ಆಂಟಿ ಓದಿ ಅದನ್ನ. ಪರ್ಯಾಪ್ತ ಪ್ರಶ್ನೆ ನಂಬರು 66. ಪರ್ಯಾಪ್ತಕ, ನಿರ್ವೃತ್ತ ಪರ್ಯಾಪ್ತಕ ಮತ್ತು ಲಬ್ಧಿ ಪರ್ಯಾಪ್ತಕ ಎಂದು ಯಾವುದಕ್ಕೆ ಹೇಳುತ್ತಾರೆ? ಉತ್ತರ: ಪರ್ಯಾಪ್ತ ನಾಮಕರ್ಮದ ಉದಯದಿಂದ ಕೂಡಿದ ಯಾವ ಜೀವಗಳಲ್ಲಿ ಶರೀರ ಪರ್ಯಾಪ್ತಿ ಪೂರ್ಣವಾಗುತ್ತದೆಯೋ ಅವುಗಳನ್ನು ಪರ್ಯಾಪ್ತಕ ಜೀವ ಎನ್ನುತ್ತಾರೆ. ಸಾಕು ಅಷ್ಟು ಫಸ್ಟ್ ಇದನ್ನ ತಿಳ್ಕೊಳ್ಳೋಣ. ಇಲ್ಲಿ ಏನ್ ಹೇಳ್ತಿದ್ದಾರೆ? ಪ್ರಶ್ನೆ ಪರ್ಯಾಪ್ತಕ ಜೀವ ಅಂದ್ರೆ ಏನು, ನಿವೃತ್ತ ಪರ್ಯಾಪ್ತಕ ಜೀವ ಅಂದ್ರೆ ಏನು, ಮತ್ತು ಲಬ್ಧ್ಯ ಪರ್ಯಾಪ್ತಕ ಜೀವ ಅಂದ್ರೆ ಏನು ಅಂತ ಪ್ರಶ್ನೆ. ಮೊದಲು ಪರ್ಯಾಪ್ತಕ ಜೀವ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಏನು ಪರ್ಯಾಪ್ತಕ ಜೀವ ಅಂತಂದ್ರೆ, ನೋಡಿ, ಪರ್ಯಾಪ್ತಕ ಜೀವ ಆ ಜೀವ ಪರ್ಯಾಪ್ತಿ ನೋಡಿ, ಪರ್ಯಾಪ್ತಿ ನಾಮಕರ್ಮದ ಉದಯದಿಂದ ಯುಕ್ತವಾದಂತ ಜೀವ ಶರೀರ ಪರ್ಯಾಪ್ತಿ ಪೂರ್ಣ ಆಗುತ್ತದೆಯೋ ಅದನ್ನು ಪರ್ಯಾಪ್ತಕ ಜೀವ ಅಂತ ನಾವು ಕರೀತೇವೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಯಾವುದೇ ಒಂದು ಜೀವ ಪರ್ಯಾಪ್ತಕ ಆಗ್ಬೇಕಾದ್ರೆ, ಅಂದ್ರೆ ತನ್ನ ಎಲ್ಲಾ ಪರ್ಯಾಪ್ತಿಗಳನ್ನು ಅವನು ಪೂರ್ಣ ಮಾಡ್ಕೊಬೇಕಾದ್ರೆ ಅವನು ಮೊದಲು ಅವನಿಗೆ ತನ್ನ ಆ ಜನ್ಮದ ಸಮಯ ಏನಿದೆ, ಪ್ರಥಮ ಸಮಯದಲ್ಲಿ ಆ ಜೀವಿಗೆ ಪರ್ಯಾಪ್ತಕ ನಾಮಕರ್ಮದ ಉದಯ ಆಗಿರ್ಬೇಕು. ಅದಕ್ಕೆ ಅರ್ಥ ಆಗ್ತಿದೆಯಲ್ವಾ? ಪರ್ಯಾಪ್ತಕ ನಾಮಕರ್ಮದ ಉದಯದಿಂದ ಯಾವಾಗ ಆ ಜೀವಕ್ಕೆ ತನ್ನ ಒಂದು ಪರ್ಯಾಪ್ತಕ ನಾಮಕರ್ಮದ ಉದಯ ಇರುತ್ತೆ, ಆಗ ಆ ಜೀವ ನಿಯಮದಿಂದ ಪರ್ಯಾಪ್ತಕನ ಆಗೇ ಆಗ್ತಾನೆ. ಅರ್ಥ ಆಗ್ತಿದೆಯಲ್ವಾ? ತನಗೆ ಯೋಗ್ಯವಾದಂತಹ 4, 5, 6 ಪರ್ಯಾಪ್ತಿಗಳನ್ನು ಅವನು ನಿಯಮದಿಂದ ಪೂರ್ತಿ ಮಾಡ್ಕೊಳ್ತಾನೆ. ಯಾವಾಗ ಆ ಜೀವಕ್ಕೆ ಮೊದಲು ಪರ್ಯಾಪ್ತಕ ನಾಮಕರ್ಮದ ಉದಯ ಇರಬೇಕು. ಅರ್ಥ ಆಗ್ತಿದೆಯಲ್ವಾ? ಹಾಗಾಗಿ ಯಾವ ಜೀವಿಗಳಿಗೆ ಪರ್ಯಾಪ್ತಕ ನಾಮಕರ್ಮದ ಉದಯದಿಂದ ಕೂಡಿದೆ, ಯಾವ ಜೀವಿ ತಾನೇನ್ ಪ್ರಥಮ ಜನ್ಮ ಪಡೀತಾನಲ್ಲ ವಿಗ್ರಹಗತಿಯಿಂದ ಬಂದು, ಆವಾಗ ಅವನ ಯಾವ ಕರ್ಮದ ಉದಯ ಇರ್ಬೇಕು? ಆ ಜೀವಿಗೆ ಮೊದಲು ಪರ್ಯಾಪ್ತಕ ನಾಮಕರ್ಮದ ಉದಯದಿಂದ ಕೂಡಿರ್ಬೇಕು. ಆಗ ಏನಾಗುತ್ತೆ? ಆಗ ಪರ್ಯಾಪ್ತಕ ನಾಮಕರ್ಮ ಉದಯದಿಂದ ಆ ಜೀವ ಏನು ಪರ್ಯಾಪ್ತಿ ಏನು ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ, ಮತ್ತು ಎಲ್ಲಿ ಯಾವ ಜೀವಿಗಳ ಶರೀರ ಪರ್ಯಾಪ್ತಿ ಪೂರ್ಣವಾಗುತ್ತದೆಯೋ ಅವುಗಳನ್ನು ಪರ್ಯಾಪ್ತಕ ಜೀವ ಅಂತ ನಾವು ಕರೀತೇವೆ. ಅಂದ್ರೆ ನೋಡಿ, ಈಗ ಜೀವ ಜನ್ಮ ಪಡೀತು ಯಾವ ಈ ಒಂದು ಪರ್ಯಾಪ್ತಕ ನಾಮಕರ್ಮದ ಉದಯದೊಂದಿಗೆ, ಅಥವಾ ಆ ಪರ್ಯಾಪ್ತಕ ನಾಮಕರ್ಮದ ಉದಯದಿಂದ ಕೂಡಿ ಅದು ಏನಾಯ್ತು? ಜನ್ಮ ಪಡೀತು. ಜನ್ಮ ಪಡೆದು ಅದೇನ್ ಮಾಡ್ತು? ಮೊದಲು ಆಹಾರ ಪರ್ಯಾಪ್ತಿಯನ್ನು ಪೂರ್ತಿ ಮಾಡ್ಕೊಳ್ತು. ಸೆಕೆಂಡ್, ಶರೀರ ಪರ್ಯಾಪ್ತಿಯನ್ನು ಪೂರ್ತಿ ಮಾಡ್ಕೊಳ್ತು. ಯಾವಾಗ ಶರೀರ ಪರ್ಯಾಪ್ತಿ ಅದಕ್ಕೆ ಪೂರ್ಣ ಆಗತ್ತೆ, ಆಗ ಆ ಜೀವ ಏನಂತ ಅನ್ಸ್ಕೊಳ್ತಾನೆ? ಪರ್ಯಾಪ್ತಕ ಜೀವ. ಅರ್ಥ ಆಗ್ತಿದೆಯಲ್ವಾ? ನೋಡಿ, ಯಾವ್ದಾದ್ರು ಒಂದು ಪರ್ಯಾಪ್ತಿ ಪೂರ್ಣ ಆದ್ರೆ ಆ ಜೀವ ತನ್ನ ಉಳಿದ ಪರ್ಯಾಪ್ತಿಯನ್ನು ನಿಯಮದಿಂದ ಪೂರ್ತಿ ಮಾಡ್ಕೊಳ್ತಾನೆ. ಈಗ ನೋಡ್ರಿ, ಈಗ ಏಕೇಂದ್ರಿಯ ಜೀವ ಇದೆ. ಏಕೇಂದ್ರಿಯ ಜೀವಕ್ಕೆ ಒಟ್ಟು ಎಷ್ಟು ಪರ್ಯಾಪ್ತಿ? ಟೋಟಲ್ ಎಷ್ಟು ಪರ್ಯಾಪ್ತಿ ಇದೆ? ಅದಕ್ಕೆ 4 ಪರ್ಯಾಪ್ತಿ ಅಲ್ವಾ? ಯಾವ್ದು? ಆಹಾರ ಪರ್ಯಾಪ್ತಿ, ಶರೀರ ಪರ್ಯಾಪ್ತಿ, ಇಂದ್ರಿಯ ಪರ್ಯಾಪ್ತಿ, ಆಮೇಲೆ ಶ್ವಾಸೋಚ್ಛ್ವಾಸ ಅಲ್ವಾ? ಈ 4 ಪರ್ಯಾಪ್ತಿಗಳು ಯಾವ ಜೀವಕ್ಕಿದೆ? ಏಕೇಂದ್ರಿಯ ಜೀವ. ಏಕೇಂದ್ರಿಯ ಜೀವ ಯಾವ ಜೀವ ಪರ್ಯಾಪ್ತಕ ನಾಮಕರ್ಮದ ಉದಯದೊಂದಿಗೆ ಜನ್ಮ ಪಡೀತು. ಜನ್ಮ ಪಡೆದು ಏನ್ ಮಾಡುತ್ತೆ? ಅದು ಜನ್ಮ ಪಡೆದ ಪ್ರಥಮ ಸಮಯದಲ್ಲಿ ಪರ್ಯಾಪ್ತಿಗಳು ಆ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದ್ಮೇಲೆ ಈಗ ಅದು ಪರ್ಯಾಪ್ತಕ ನಾಮಕರ್ಮದ ಉದಯ ಇದೆ ಅಂತಂದ್ಮೇಲೆ ನಿಯಮದಿಂದ ಆ ಜೀವ ಪರ್ಯಾಪ್ತಕನಾಗೇ ಆಗ್ತಾನೆ, ಅಪರ್ಯಾಪ್ತಕ ಆಗೋದಿಲ್ಲ. ಸೊ ಆ ಜೀವ ಏನ್ ಮಾಡುತ್ತೆ? ಮೊದಲು ಆಹಾರ ಪರ್ಯಾಪ್ತಿಯನ್ನು ಪೂರ್ತಿ ಮಾಡ್ಕೊಳ್ತಾನೆ. ಸೆಕೆಂಡ್, ಶರೀರ ಪರ್ಯಾಪ್ತಿಯನ್ನು ಪೂರ್ತಿ ಮಾಡ್ಕೊಳ್ತಾನೆ. ಆಗ ಆ ಜೀವ ಏನಂತ ಅನ್ಸ್ಕೊಳುತ್ತೆ? ಪರ್ಯಾಪ್ತಕ ಜೀವ. ಅರ್ಥ ಆಗ್ತಿದ್ಯಲ್ವಾ? ಈವನ್ ನೋಡಿ, ಈಗ ಆ ಜೀವಕ್ಕೆ ಆಹಾರ ಪರ್ಯಾಪ್ತಿ ಪೂರ್ಣ ಆದ್ರೇನು ಉಳಿದ ಒಂದು ಪರ್ಯಾಪ್ತಿ ಪೂರ್ಣ ಆದ್ರೆ ಉಳಿದ ಎಲ್ಲಾ ಪರ್ಯಾಪ್ತಿಗಳು ನಿಯಮದಿಂದ ಪೂರ್ಣ ಆಗೇ ಆಗತ್ತೆ. ಆದರೆ ಆ ಪರ್ಯಾಪ್ತಕ ಅವಸ್ಥೆ ಅಂತ ಅನ್ಸ್ಕೊಳ್ಳಕ್ಕೆ ಶರೀರ ಪರ್ಯಾಪ್ತಿನೂ ಪೂರ್ಣ ಆಗ್ಬೇಕು ಅಂತ ಇಲ್ಲಿ ಹೇಳಿದ್ದಾರೆ. ಅರ್ಥ ಆಗ್ತಿದೆಯಲ್ವಾ? ಈಗ ನೋಡಿ, ಇನ್ನೊಂದ್ಸಲ ತಿಳ್ಕೊಳ್ಳಿ. ಈಗ ಒಂದು ಜೀವ ಆಹಾರ ಪರ್ಯಾಪ್ತಿಯನ್ನು ಪೂರ್ತಿ ಮಾಡ್ಕೊಂಡ್ರೇನು ಆ ಜೀವ ನಿಯಮದಿಂದ ಪರ್ಯಾಪ್ತಕ ಆಗೇ ಆಗ್ತಾನೆ. ಯಾಕಂದ್ರೆ ಒಂದು ಪರ್ಯಾಪ್ತಿ ಪೂರ್ಣ ಆದ್ರೆ ಉಳಿದಿದ್ದು ಆಗೇ ಆಗತ್ತೆ. ಆ ಒಂದು ಪರ್ಯಾಪ್ತಿ ಪೂರ್ಣ ಆಗ್ಬೇಕಾದ್ರೂ ಆ ಜೀವಕ್ಕೆ ಪರ್ಯಾಪ್ತಕ ನಾಮಕರ್ಮ ಉದಯ ಇರಬೇಕು. ಆದ್ರೆ ಇನ್ನು ಒಂದು ಪರ್ಯಾಪ್ತ ಅವಸ್ಥೆ ಇನ್ನು ಪ್ರಾಪ್ತಿ ಆಗಿರೋದಿಲ್ಲ, ಇನ್ನು ಪ್ರೋಸೆಸ್ ನಲ್ಲಿ ಇರುತ್ತಲ್ವಾ? ಯಾವಾಗ ಅದು ಪರ್ಯಾಪ್ತ ಅವಸ್ಥೆ ಯಾವಾಗ ಬರುತ್ತೆ ಅಂತಂದ್ರೆ, ಆ ಜೀವ ಯಾವಾಗ ಶರೀರ ಪರ್ಯಾಪ್ತಿಯನ್ನು ಸಹ ಪೂರ್ಣ ಮಾಡ್ಕೊಳ್ತಾನೆ, ಆಗ ಅವನು ಪೂರ್ತಿ ಪರ್ಯಾಪ್ತ ಅವಸ್ಥೆಗೆ ಬರ್ತಾನೆ. ಅದಕ್ಕೆ ಪರ್ಯಾಪ್ತಕ ಜೀವ ಅಂತ ಹೇಳ್ತಾರೆ. ಅರ್ಥ ಆಗ್ತಿದೆಯಲ್ವಾ? ಸೊ ನೆಕ್ಸ್ಟ್ ಓದಿಯಮ್ಮ. ಪರ್ಯಾಪ್ತಕ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಈಗ ನಿವೃತ್ತ ಅಪರ್ಯಾಪ್ತಕ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಓದಿಮ್ಮ. ಪರ್ಯಾಪ್ತ ನಾಮಕರ್ಮದ ಉದಯದಿಂದ ಕೂಡಿದ ಜೀವಕ್ಕೆ ಎಲ್ಲಿವರೆಗೆ ಶರೀರ ಪರ್ಯಾಪ್ತಿಯು ಪೂರ್ಣ ಆಗುವುದಿಲ್ಲವೋ
ಅಲ್ಲಿಯವರೆಗೆ ಅವುಗಳನ್ನು ನಿವೃತ್ತ ಪರ್ಯಾಪ್ತಕ ಎನ್ನುತ್ತಾರೆ. ಈ ಜೀವ ಪರ್ಯಾಪ್ತ ನಾಮಕರ್ಮದ ಉದಯದಿಂದ ಪರ್ಯಾಪ್ತಕವೇ ಆಗುತ್ತದೆ. ಆದರೆ ನಿವೃತ್ತಿಯ ರಚನೆಯ ಅಪೇಕ್ಷೆಯಿಂದ ಕೆಲವೇ ಕಾಲದವರೆಗೆ ನಿವೃತ್ತ ಪರ್ಯಾಪ್ತಕ ಎನ್ನುತ್ತಾರೆ. ನೋಡಿ, ಈ ಹೆಸರೇನಿದೆ, ನಿವೃತ್ತ್ಯಪರ್ಯಾಪ್ತಕ ಅಂತಿದೆ. ನಿವೃತ್ತ್ಯಪಯ ನೋಡಿ, ಮಿಸ್ಟೇಕ್ ಆಗಿದೆ, ಕನ್ನಡ ವರ್ಡ್ ಟೈಪಿಂಗ್ ಮಿಸ್ಟೇಕ್ ಆಗಿದೆ ನೋಡಿ. ನಿವೃತ್ಯ ಪರ್ಯಾಪ್ತಕ. ಹಾ, ಈಗ ನಾವೇನ್ ತಿಳ್ಕೊಂತ ಇರ್ತೀವಿ, ನಿವೃತ್ತಿ ಅಪರ್ಯಾಪ್ತಕ ಅಂತ. ನಿವೃತ್ತಿ ಅಪರ್ಯಾಪ್ತಕನ ನಾವು ಪದನ ಬಿಡಿಸಿದ್ರೆ ಏನಂತ ಅರ್ಥ ಬರುತ್ತೆ? ನಿವೃತ್ತಿ ಅಪರ್ಯಾಪ್ತಕ. ನೋಡಿ, ಪದನ ಹೊಡೆದಾಗ ಏನಂತ ಅರ್ಥ ಬರುತ್ತೆ? ನಿವೃತ್ತಿ ಅಪರ್ಯಾಪ್ತಕ. ಇದರ ಅರ್ಥ ಏನು? ನಿವೃತ್ತಿ ಅಪರ್ಯಾಪ್ತಕ ಅಂದ್ರೆ ಅರ್ಥ ಏನು ಅಂದ್ರೆ, ಆ ಜೀವ ನಿಯಮದಿಂದ ಅಪರ್ಯಾಪ್ತಕ ಅವಸ್ಥೆಯಿಂದ ನಿವೃತ್ತಿಯನ್ನು ಹೊಂದುತ್ತಾನೆ. ಅರ್ಥ ಆಗ್ತಿದೆಯಲ್ವಾ? ನಿವೃತ್ತಿ ಅಪರ್ಯಾಪ್ತಕ, ನಿವೃತ್ತಿ ಪ್ಲಸ್ ಅಪರ್ಯಾಪ್ತಕ ಅಂದ್ರೆ ತನ್ನ ಒಂದು ಅಪರ್ಯಾಪ್ತಕ ಅವಸ್ಥೆಯಿಂದ ಅವನು ನಿವೃತ್ತಿಯನ್ನು ಹೊಂದುತ್ತಾನೆ. ಅಂದ್ರೆ ಅದನ್ನು ಆ ಒಂದು ಅವಸ್ಥೆಯಿಂದ ಅವನು ನಿವೃತ್ತಿಯನ್ನು ಹೊಂದಿ ನಿಯಮದಿಂದ ಪರ್ಯಾಪ್ತಕ ಆಗ್ತಾನೆ ಅಂತ ಅರ್ಥ. ಅರ್ಥ ಆಯ್ತಲ್ವಾ? ನಿವೃತ್ತಿ ಪ್ಲಸ್ ಅಪರ್ಯಾಪ್ತಕ ಅಂದ್ರೆ ಅಪರ್ಯಾಪ್ತಕ ಅವಸ್ಥೆಯಿಂದ ನಿಯಮದಿಂದ ನಿವೃತ್ತಿಯನ್ನು ಹೊಂದುತ್ತಾನೆ ಅಂತ ಆ ಪದದ ಅರ್ಥ. ಅರ್ಥ ಆಯ್ತಲ್ಲ ಪದ್ಮಿನಿ ಆಂಟಿ? ನೀವ್ ರಿಪ್ಲೈ ಕೊಡಿ, ಇಲ್ಲ ನನ್ಗೆ ಗೊತ್ತಾಗಲ್ಲ ನಿಮ್ಗೆ ಅರ್ಥ ಆಗ್ತಿದೆ ಇಲ್ವ ಅಂತ. ನೀವು ನಾನು ನಿಮ್ಗೆ ಕೇಳಿದಾಗ ನೀವು ರಿಪ್ಲೈ ಕೊಡಿ, ಆಯ್ತಾ? ಏನ್ ಹೇಳ್ತಿದ್ದಾರೆ? ಈಗ ನಿವೃತ್ತಿ ಅಪರ್ಯಾಪ್ತಕ ಆ ಜೀವಿ ಏನಿದಾನೆ, ಆ ಅವಸ್ಥೆಗೆ ಬರ್ಬೇಕಾದ್ರೇನು ಆ ಜೀವ ನಿಯಮದಿಂದ ಅವನಿಗೆ ಜನ್ಮದ ಸಮಯದಲ್ಲಿ ಈ ಒಂದು ಪರ್ಯಾಪ್ತಕ ನಾಮಕರ್ಮದ ಉದಯದೊಂದಿಗೆ ಜನ್ಮ ಪಡಿಬೇಕು. ಅರ್ಥ ಆಗ್ತಿದೆಯಲ್ವಾ? ಯಾವಾಗ ಆ ಜೀವ ಪರ್ಯಾಪ್ತಕ ನಾಮಕರ್ಮದ ಉದಯದೊಂದಿಗೆ ಜನ್ಮ ಪಡಿತಾನೆ, ಜನ್ಮ ಪಡೆದ್ಮೇಲೆ ಅವನು ಮೊದಲು ಏನ್ ಮಾಡ್ತಾನೆ? ಆಹಾರ ಪರ್ಯಾಪ್ತಿಯನ್ನು ಪೂರ್ಣ ಮಾಡ್ಕೊಳ್ತಾನೆ. ಆಹಾರ ಪರ್ಯಾಪ್ತಿ ಪೂರ್ಣ ಆದ್ಮೇಲೆ ನೆಕ್ಸ್ಟ್ ಯಾವುದು? ಶರೀರ ಪರ್ಯಾಪ್ತಿ. ಶರೀರ ಪರ್ಯಾಪ್ತಿ ಪ್ರಾರಂಭ ಆಗಿರುತ್ತೆ, ಆದ್ರೆ ಇನ್ನೂ ಪೂರ್ಣ ಆಗಿಲ್ಲ. ಅರ್ಥ ಆಯ್ತಲ್ವಾ? ಶರೀರ ಪರ್ಯಾಪ್ತಿ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ, ಆದ್ರೆ ಇನ್ನು ಪೂರ್ಣ ಆಗಿಲ್ಲ, ಕಂಪ್ಲೀಟ್ ಆಗಿಲ್ಲ. ಆ ಒಂದು ಅವಸ್ಥೆಗೆ ಏನಂತ ಕರಿತೇವೆ ನಾವು? ಆ ಮಧ್ಯದ ಅವಸ್ಥೆಗೆ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆ ಅಂತ ನಾವು ಕರಿತೇವೆ, ಅಥವಾ ನಿವೃತ್ತಿ ಅಪರ್ಯಾಪ್ತಕ ಅಂತ ನಾವು ಕರಿತೇವೆ. ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಏನ್ ಕೊಟ್ಟಿದ್ರೆ, ಈ ಜೀವ ಪರ್ಯಾಪ್ತಕ ನಾಮಕರ್ಮದ ಉದಯದಿಂದ ಪರ್ಯಾಪ್ತಕವೇ ಆಗಿರುತ್ತದೆ. ನೋಡಿ, ಯಾಕಂತಂದ್ರೆ ಈಗ ಆ ಜೀವ ಶರೀರ ಪರ್ಯಾಪ್ತಿದ ಪ್ರೋಸೆಸ್ಗೆ ಬರ್ಬೇಕು ಅಂತಂದ್ರೆ ಮೊದಲು ಆಹಾರ ಪರ್ಯಾಪ್ತಿನ ಪೂರ್ಣ ಮಾಡಿರ್ಬೇಕು ಅಲ್ವಾ? ಮೊದಲು ಆಹಾರ ಪರ್ಯಾಪ್ತಿ ಪೂರ್ಣ ಆಗ್ಬೇಕಾದ್ರೆ ಅವನ್ ಜನ್ಮ ಪಡೆಯೋ ಸಮಯದಲ್ಲಿ ಅವನಿಗೆ ಈ ಒಂದು ಪರ್ಯಾಪ್ತಕ ನಾಮಕರ್ಮ ಉದಯ ಅವನಲ್ಲಿ ಇರ್ಬೇಕು ಅಲ್ವಾ? ಅರ್ಥ ಆಯ್ತಲ್ವಾ? ನೋಡಿ, ಅಪರ್ಯಾಪ್ತಕ ಜೀವ ಏನಿದೆ, ಅಪರ್ಯಾಪ್ತಕ ಜೀವಗೆ ಒಂದೂ ಪರ್ಯಾಪ್ತಿನೂ ಪೂರ್ಣ ಆಗೋದಿಲ್ಲ. ಏನು ಆಹಾರ ಪರ್ಯಾಪ್ತಿ ಇದೆ, ಮೊದಲನೇ ಪರ್ಯಾಪ್ತಿ, ಅದು ಸಹ ಅವನಿಗೆ ಪೂರ್ಣ ಆಗೋದಿಲ್ಲ, ನಿಯಮದಿಂದ ಪೂರ್ಣ ಆಗೋದಿಲ್ಲ, ಒಂದೂ ಆಗೋದಿಲ್ಲ. ಯಾರಿಗೆ? ಅಪರ್ಯಾಪ್ತಕ ಜೀವಿಗೆ. ಅಪರ್ಯಾಪ್ತಕ ಜೀವಿ ಜನ್ಮ ಪಡಿತಾನಲ್ವಾ, ಪಡಿಬೇಕಾದ್ರೇನೆ ಅವನು ಅಪರ್ಯಾಪ್ತಕ ನಾಮಕರ್ಮದೊಂದಿಗೆ ಜನ್ಮ ಪಡಿತಾನೆ. ಭೂಷಣ್, ಈಗ ಇದ್ರಲ್ಲಿ ಹೇಳಿ ಸರ್. ಅಪರ್ಯಾಪ್ತಕ ಅವಸ್ಥೆ ಆದ್ರೆ ಅವನಿಗೆ ಆಹಾರ ಪರ್ಯಾಪ್ತಿ ಶುರು ಆಗಿದೆ, ಪೂರ್ಣ ಆಗುದಿಲ್ಲ ಅಲ್ವಾ? ಈಗ ಎಕ್ಸಾಂಪಲ್ ತಿಳ್ಕೊಳ್ಳಿ. ಈಗ ಒಂದು ಪಂಚೇಂದ್ರಿಯ ಜೀವ ಇದೆ ಅಂತ ತಿಳ್ಕೊಳ್ಳಿ ಸರ್. ಒಬ್ಬ ಪಂಚೇಂದ್ರಿಯ ಮನುಷ್ಯ ಇದ್ದಾನೆ ಅಂತ ತಿಳ್ಕೊಳ್ಳಿ. ಪಂಚೇಂದ್ರಿಯ ಮನುಷ್ಯ ಯಾವ ಮನುಷ್ಯ ಇದ್ದಾನೆ? ಸಮೂರ್ಛನ ಮನುಷ್ಯ ಇದ್ದಾನೆ ಅಂತ ತಿಳ್ಕೊಳ್ಳಿ. ಯಾಕಂತಂದ್ರೆ ನೋಡಿ ಜಿನೇಂದ್ರಣ್ಣ, ಈಗ ಗರ್ಭಜ ಮನುಷ್ಯ ಅಪರ್ಯಾಪ್ತಕ ಅವಸ್ಥೆ ಪ್ರಾಪ್ತಿಯಾಗಕ್ಕೆ ಸಾಧ್ಯನೇ ಇಲ್ಲ. ಗರ್ಭಜ ಮನುಷ್ಯ ಆಗಿರ್ಲಿ, ಗರ್ಭಜ ತಿರಂಚ ಆಗಿರ್ಲಿ, ಗರ್ಭದಲ್ಲಿ ಜನ್ಮ ಪಡೆಯುವಂತಹ ಮನುಷ್ಯ ಮತ್ತು ತಿರಂಚ ಗತಿಯ ಜೀವಿಗಳು ಅಪರ್ಯಾಪ್ತಕ ಅವಸ್ಥೆಯನ್ನು ಪ್ರಾಪ್ತಿ ಮಾಡ್ಕೊಳ್ಳೋದಿಲ್ಲ. ಇನ್ನು ಸಮೂರ್ಛನ ಜನ್ಮದ ತಿರಂಚ ಜೀವಿ ಮತ್ತು ಸಮೂರ್ಛನ ಜನ್ಮದ ಮನುಷ್ಯ ಮಾತ್ರ ಅಪರ್ಯಾಪ್ತಕ ಅವಸ್ಥೆ ಪ್ರಾಪ್ತಿಯಾಗಕ್ಕೆ ಸಾಧ್ಯ. ಈಗ ಒಬ್ಬ ಸಮೂರ್ಛನ ಮನುಷ್ಯ ಜನ್ಮ ಪಡಿತಾನೆ ಅಂತ ತಿಳ್ಕೊಳ್ಳಿ. ಅವನಿಗೆ ಎಷ್ಟು ಇಂದ್ರಿಯ? ಅವನಿಗೆ 6 ಪರ್ಯಾಪ್ತಿಗಳು. ಯಾಕಂತಂದ್ರೆ ಅವನಿಗೆ ಮನುಷ್ಯ ಗತಿ ನಾಮಕರ್ಮದ ಉದಯಕ್ಕಿದೆ. ಅರ್ಥ ಆಯ್ತಲ್ವಾ? ಅವನ್ಗೆ 5 ಭಾವೇಂದ್ರಿಯಗಳಿದೆ ಅವನಲ್ಲಿ, 5 ಭಾವೇಂದ್ರಿಯಗಳು ಇದೆ. ಮನುಷ್ಯನಿಗೆ ಪಂಚೇಂದ್ರಿಯ ಜೀವನೇ ಆಗಿದ್ದಾನೆ. ಸಮೂರ್ಛನ ಮನುಷ್ಯ ಆದ್ರೇನು ಸಹ ಆ ಜೀವ ಪಂಚೇಂದ್ರಿಯ ಜೀವನೇ ಇದ್ದಾನೆ. ಯಾಕಂದ್ರೆ ಮನುಷ್ಯನಲ್ಲಿ ಸಂಗಿ ಅಸಂಗಿ ಭೇದ ಇಲ್ಲ. ಅವನು ಸಮೂರ್ಛನ ಮನುಷ್ಯ ಆದ್ರೇನು ಅವನು ಏನಿದ್ದಾನೆ, ಸಮೂರ್ಛನ ಮನುಷ್ಯ ಆದ್ರೇನು ಅವನು ಪಂಚೇಂದ್ರಿಯ ಪಂಚೇಂದ್ರಿಯ ಮನುಷ್ಯನೇ ಆಗಿರ್ತಾನೆ. ಓಕೆ, ಈಗ ಒಬ್ಬ ಶರೀರ ಯಾವ್ದಿರ್ತದೆ ಭೂಷಣ್? ಶರೀರ ಅವನಿಗೆ ಯಾವ್ದಿರುತ್ತೆ ಅಂತಂದ್ರೆ ಔದಾರಿಕ ಶರೀರನೇ ಇರುತ್ತೆ. ಔದಾರಿಕ ಶರೀರ ಆದ್ರೆ ಇಂದ್ರಿಯ ಗೋಚರ ಆಗ್ಬಿಡ್ತಾನ?
ಇಂದ್ರಿಯ ಗೋಚರ ಆಗೋದಿಲ್ಲ, ತುಂಬಾ ಸೂಕ್ಷ್ಮ ಇರುತ್ತೆ ಜಿನೇಂದ್ರಣ್ಣ. ನೋಡಿ ಈಗ ಹೇಳ್ತೀನಿ ನೋಡಿ ಅದನ್ನೇ. ಈಗ ಒಬ್ಬ ಸಮೂರ್ಛನ ಮನುಷ್ಯ ಬಂದು ಜನ್ಮ ಪಡೆದ ನಿಮ್ ಪ್ರಶ್ನೆ ಇರುತ್ತೆ ಜಿನೇಂದ್ರಣ್ಣ, ಮರ್ತೇ ಹೋದೆ. ಜಿನೇಂದ್ರ ನಿಮ್ ಪ್ರಶ್ನೆ ಏನಿತ್ತು ಹೇಳಿ. ಈಗ ಮನುಷ್ಯ ಸಮೂರ್ಛನ ಜೀವ ಇದೆಯಲ್ಲ, ಹಾ, ಅವನಿಗೆ ಶರೀರ ಯಾವ್ದಿರ್ತದೆ? ಶರೀರ ಔದಾರಿಕ ಶರೀರನೇ ಇರುತ್ತೆ. ಔದಾರಿಕ ಶರೀರ ಇಂದ್ರಿಯ ಗೋಚರ ಇದೆಯಲ್ಲ, ಇಂದ್ರಿಯ ಗೋಚರ ಅಂದ್ರೆ ಸೂಕ್ಷ್ಮ ಇರ್ತಾನೆ. ಸಮೂರ್ಛನ ಮನುಷ್ಯ ಕಣ್ಣು ಕಾಣೋದಿಲ್ಲ, ಎಲ್ಲೋ ಒಂದ್ ಸೂಜಿಯ ಬಿಂದು ಅಷ್ಟಿರ್ತಾನೆ, ಕಾಣೋದಿಲ್ಲ ನಮ್ ಕಣ್ಣಿಗೆ. ಔದಾರಿಕ ಶರೀರ ತುಂಬಾ, ಈಗ ನೋಡಿ ಸರ್, ಎಷ್ಟು ಸೂಕ್ಷ್ಮ ಕಾಣೋದಿಲ್ಲ, ಅಷ್ಟು ಸುಲಭವಾಗಿ ಕಾಣೋದಿಲ್ಲ, ತುಂಬಾನೇ ಸೂಕ್ಷ್ಮವಾಗಿರ್ತಾನೆ. ಜಿನೇಂದ್ರ ನಿಮ್ ಪ್ರಶ್ನೆ ಏನೋ ಬೇರೆ ಇತ್ತು, ಅದು ಕೇಳ್ತೀರಾ ಇನ್ನೊಂದ್ಸಲಿ? ಚೆನ್ನಾಗಿತ್ತು ಆ ಪ್ರಶ್ನೆ, ನಾನು ಮರ್ತೋದೆ. ಓಕೆ, ಆ 6 ಪರ್ಯಾಪ್ತಿಗಳು ಒಮ್ಮೆಲೆ ಪ್ರಾರಂಭ ಮಾಡ್ತೇನೆ ಅಂತ ಅಲ್ವಾ ನೀವು ಹೇಳಿದ್ದು? ಹಾ, ನೋಡಿ ಈಗ ಒಬ್ಬ ಸಮೂರ್ಛನ ಮನುಷ್ಯ ನಿಯಮದಿಂದ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಇರ್ತೇನೆ ಅಂತ ನಾನು ಹೇಳಿದೆ. ಸೊ ಒಂದು ಸಮೂರ್ಛನ ಜೀವ ಬರುತ್ತೆ, ಸಮೂರ್ಛನ ಮನುಷ್ಯನ ಜೀವ ವಿಗ್ರಹಗತಿಯಿಂದ ಬರುತ್ತೆ. ವಿಗ್ರಹಗತಿಯಿಂದ ಬರ್ಬೇಕಾದ್ರೆ ಆ ಜೀವಕ್ಕೆ ಏನಿದೆ? ಅಪರ್ಯಾಪ್ತಕ ನಾಮಕರ್ಮದ ಉದಯ ಇದೆ. ಅಪರ್ಯಾಪ್ತಕ ನಾಮಕರ್ಮದ ಉದಯ ಇರುವ ಕಾರಣದಿಂದ ಏನಾಗುತ್ತೆ? ಆ ಜೀವ ಜನ್ಮ ಪಡಿತಾನೆ ಅನ್ಕೊಳ್ಳಿ. ತಾನು ಎಲ್ಲಿ ಜನ್ಮ ಪಡಿಬೇಕು ಆ ಸ್ಥಾನದಲ್ಲಿ ಬಂದು ಹುಟ್ಕೊಳ್ತಾನೆ. ಅಲ್ಲಿ ತಲುಪಿದ ತಕ್ಷಣ ಏನಾಗತ್ತೆ? ಈಗ ಮನುಷ್ಯನಿಗೆ ಎಷ್ಟು ಪರ್ಯಾಪ್ತಿ ಇದೆ? ಒಟ್ಟು 6 ಪರ್ಯಾಪ್ತಿ ಇದೆ. ಅವನಿಗೆ ಈ 6 ಪರ್ಯಾಪ್ತಿಗಳು ಪ್ರಾರಂಭ ಆಗತ್ತೆ. ಅಂದ್ರೆ ಲೋಕರ್ಮ ವರ್ಗಣಗಳನ್ನು ಗಣನೆ ಮಾಡ್ತಾನೆ, ಭಾಷಾ ವರ್ಗಣನು ಗಣನೆ ಮಾಡ್ತಾನೆ, ಮನೋವರ್ಗಣನು ಗಣನೆ ಮಾಡ್ತಾನೆ. ಈ ಎಷ್ಟು 6 ಪರ್ಯಾಪ್ತಿಗಳು ಗಣನೆ ಮಾಡ್ತಾನೆ. ಆದ್ರೆ ಏನಾಗತ್ತೆ? ಒಂದು ಪರ್ಯಾಪ್ತಿ ಪೂರ್ಣ ಮಾಡೋದಿಲ್ಲ ಅವನು. ಆಹಾರ ಪರ್ಯಾಪ್ತಿನೂ ಪೂರ್ಣ ಆಗೋದಿಲ್ಲ, ಶರೀರ ಪರ್ಯಾಪ್ತಿನೂ ಪೂರ್ಣ ಆಗೋದಿಲ್ಲ. ಈಗ ಶರೀರ ಪರ್ಯಾಪ್ತಿ ಪೂರ್ಣ ಆಗ್ಬೇಕಾದ್ರೆ ಮೊದಲು ಆಹಾರ ಪರ್ಯಾಪ್ತಿ ಪೂರ್ಣ ಆಗ್ಬೇಕು. ಆಹಾರ ಪರ್ಯಾಪ್ತಿ ಪೂರ್ಣವಾಗಿದೆ, ಮತ್ತೊಂದು ಪರ್ಯಾಪ್ತಿ ಸ್ಟಾರ್ಟ್ ಆಗೋದಿಲ್ಲ. ನೋಡಿ, ಪ್ರಾರಂಭ ಅಷ್ಟು ಒಮ್ಮೆಲೆ ಆಗತ್ತೆ, ಅರೆ ಕಂಪ್ಲೀಟ್ ಆಗೋದು 1 by 1 ಆಗತ್ತೆ. ಅವನಿಗೆ ಮೊದಲನೇದು ನೋಡಿ, ಈಗ ಕಂಪ್ಲೀಟ್ ಆಗೋದು 1 by 1 ಆಗತ್ತೆ ಅಂದ್ಮೇಲೆ ಮೊದಲನೇದು ಫಸ್ಟ್ ಕಂಪ್ಲೀಟ್ ಆಗ್ಬೇಕಲ್ವಾ? ಅವನಿಗೆ ಆಹಾರ ಪರ್ಯಾಪ್ತಿನೇ ಪೂರ್ಣ ಆಗೋದಿಲ್ಲ. ಆಗೇನಾಗತ್ತೆ? ಪೂರ್ಣ ಆಗದಿರ ಹಾಗೆ ಸತ್ತೋಗ್ಬಿಡುತ್ತೆ ಆ ಜೀವ. ಇಲ್ಲಿ ಪ್ರಶ್ನೆ ಭೂಷಣ, ಅಪರ್ಯಾಪ್ತಕ ಅವಸ್ಥೆಯಲ್ಲಿನೂ ಅವನಿಗೆ ಶರೀರದ ಪರ್ಯಾಪ್ತಿ ಶುರು ಆಗಿರ್ತದೆ, ಪೂರ್ಣ ಆಗಿರೋದಿಲ್ಲ ಅಲ್ವಾ? ಹೌದು, ಶರೀರ ಪರ್ಯಾಪ್ತಿ ಶುರು ಆಗಿರುತ್ತೆ. ಅದೇ ಹೇಳಿದ್ನಲ್ಲ ಜಿನೇಂದ್ರಣ್ಣ, 6 ಬರೀ ಶರೀರ ಅಷ್ಟೇ ಅಲ್ಲ, ಅದಕ್ಕಿಂತ ಕೆಳಗಿನವು ಸ್ಟಾರ್ಟ್ ಆಗಿರುತ್ತೆ. 6 ಸ್ಟಾರ್ಟ್ ಆಗಿರುತ್ತೆ, ಆದ್ರೆ ಪೂರ್ಣ ಆಗೋದಿಲ್ಲ. ಯಾವ್ದು ಪೂರ್ಣ ಆಗೋದಿಲ್ಲ? ಯಾವ್ದು ಪೂರ್ಣ ಆಗೋದಿಲ್ಲ, ಒಂದು ಪೂರ್ಣ ಆಗೋದಿಲ್ಲ. ಮತ್ತೆ ಈಗ ನೀವು ಹೇಳೋ ಪ್ರಕಾರ ಆಹಾರ ಪರ್ಯಾಪ್ತಿ ಆದ್ಮೇಲೆ ಇನ್ನು ನೆಕ್ಸ್ಟ್ ಹೋಗುದಲ್ಲ ಶರೀರ, ಇಂದ್ರಿಯ. ನಾನ್ ಹೇಳಿದ್ ಏನಂತಂದ್ರೆ, ಈಗ ನಿವೃತ್ತ ಅಪರ್ಯಾಪ್ತಕ ಜೀವ ಅಂತಂದ್ರೆ ಆ ಜೀವ ನಿಯಮದಿಂದ ಪರ್ಯಾಪ್ತಕ ನಾಮಕರ್ಮದ ಉದಯದಿಂದನೇ ಜನ್ಮ ಪಡಿತಾನೆ, ಸರಿನಾ? ಈಗ ಆ ಒಂದು ನಿವೃತ್ತ ಅಪರ್ಯಾಪ್ತಕ ಜೀವಿಗೂ ತನ್ನ 6 ಪರ್ಯಾಪ್ತಿ ಪ್ರಾರಂಭ ಆಗಿರುತ್ತೆ, ಮುಂಚೆನೆ ಪ್ರಾರಂಭ ಆಗಿರುತ್ತೆ, ಸರಿನಾ? ಆದ್ರೆ ಆ ಪ್ರಾರಂಭ 6 ಆಗಿರುತ್ತೆ. ಈಗ ಅವನ್ ಏನ್ ಮಾಡ್ತಾನೆ? ಮೊದಲು ಮೊದಲನೇ ಪರ್ಯಾಪ್ತಿ ಆದಂತ ಆಹಾರ ಪರ್ಯಾಪ್ತಿನ ಪೂರ್ಣ ಮಾಡ್ಕೊಳ್ತಾನೆ, ಕಂಪ್ಲೀಟ್ ಮಾಡ್ಕೊಳ್ತಾನೆ ಪ್ರೋಸೆಸ್. ಅದನ್ನ ಕಂಪ್ಲೀಟ್ ಮಾಡ್ಕೊಂಡು ನೆಕ್ಸ್ಟ್ ಸೆಕೆಂಡ್ ಪ್ರೋಸೆಸ್ ನಲ್ಲಿ ಇರ್ತಾನೆ, ಅಂದ್ರೆ ಶರೀರ ಪರ್ಯಾಪ್ತಿ ಪ್ರೋಸೆಸ್ ನಲ್ಲಿ ಇರ್ತಾನೆ. ಆ ಶರೀರ ಪರ್ಯಾಪ್ತಿ ಇನ್ನು ಪೂರ್ಣ ಆಗಿರೋದಿಲ್ಲ. ಅಂತ ಒಂದು ಅವಸ್ಥೆಗೆ ನಿವೃತ್ತ ಅಪರ್ಯಾಪ್ತಕ ಅಂತ ಹೇಳ್ತೇವೆ. ಈಗ ಅಪರ್ಯಾಪ್ತಕ ಜೀವಿಗೂ ಶರೀರ ಪರ್ಯಾಪ್ತಿ ಪ್ರೋಸೆಸ್ ನಲ್ಲಿ ಇರುತ್ತೆ ಜಿನೇಂದ್ರಣ್ಣ. ಅಪರ್ಯಾಪ್ತಕ ಜೀವಿಗೂ ಈ ಶರೀರ ಪರ್ಯಾಪ್ತಿ ಪ್ರೋಸೆಸ್ ನಲ್ಲಿ ಇರುತ್ತೆ, ಆದ್ರೆ ಮೇಲಿನ ಯಾವ ಒಂದು ಆಹಾರ ಪರ್ಯಾಪ್ತಿ ಇದೆ ಅದು ಪೂರ್ಣ ಆಗೋದಿಲ್ಲ ಅದಕ್ಕೆ. ಇಲ್ಲಿ ವ್ಯತ್ಯಾಸ ಇದು ಇಲ್ಲಿ ಏನಂತಂದ್ರೆ, ಇಲ್ಲಿ ಆಹಾರ ಪರ್ಯಾಪ್ತಿ ಪೂರ್ಣ ಮಾಡ್ಕೊಂಡಿದ್ದಾನೆ, ಪೂರ್ಣ ಮಾಡ್ಕೊಂಡು ಆಮೇಲೆ ಶರೀರ ಪರ್ಯಾಪ್ತಿ ಪೂರ್ಣ ಆಗಕ್ಕೆ ವೇಟ್ ಮಾಡ್ತಾ ಇದ್ದಾನೆ, ಅದೇ ಪ್ರೋಸೆಸ್ ನಲ್ಲಿ ಇದ್ದಾನೆ. ಅಂದ್ರೆ ಇಲ್ಲಿ ನಾವು ಈ ತರ ತಿಳ್ಕೊಂಡ್ರೆ ಈಗ ಭೂಷಣ್, ಪ್ರತಿಯೊಂದು ಜೀವಕ್ಕೂ ಪರ್ಯಾಪ್ತಿ ನಾಮಕರ್ಮ ಇರ್ತದೆ, ಆದ್ರೆ ಕಂಪ್ಲೀಟ್ ಆಗುದು ಬಿಡುದು ಅದರ ಕರ್ಮದ ಅನುಸಾರ. ಇಲ್ಲ ಹಾಗೆ ತಿಳ್ಕೊಂಬೇಡಿ. ಈಗ ನೀವು ಪರ್ಯಾಪ್ತಕ ಜೀವಿ ಆಗ್ಬೇಕಾದ್ರೆ ಮುಂಚೆನೆ ಪರ್ಯಾಪ್ತಕ ನಾಮಕರ್ಮ ಉದಯ ಇರ್ಬೇಕು. ನೀವು ಅಪರ್ಯಾಪ್ತಕ ಆಗ್ಬೇಕಾದ್ರೆ ಅಪರ್ಯಾಪ್ತಕ ಜೀವಕ್ಕೂ ಪರ್ಯಾಪ್ತ ನಾಮಕರ್ಮ ಇಲ್ಲ ಶುರು ಆಗುದೇ ಇಲ್ವಲ್ಲ, ಇಲ್ಲಿ ಶುರು ಆಗ್ತಾ ಇದೆ ಅಲ್ಲ? ಇಲ್ಲ. ಈಗ ಅಪರ್ಯಾಪ್ತಕ ಜೀವಿಗೆ ಪರ್ಯಾಪ್ತಕ ನಾಮಕರ್ಮ ಉದಯಕ್ಕೆ ಸಾಧ್ಯನೇ ಇಲ್ಲ. ಅಲ್ಲ, ಇದು ಆಹಾರ ಪರ್ಯಾಪ್ತಿ ಪೂರ್ಣವಾಗದೆ ಮತ್ತೊಂದು ಪರ್ಯಾಪ್ತಿ ಸ್ಟಾರ್ಟ್ ಆಗುತ್ತಾ ಜಿನೇಂದ್ರಣ್ಣ? ಏನ್ ಗೊತ್ತಾ ನೋಡಿ, ಈಗ ಅಪರ್ಯಾಪ್ತಕ ಜೀವಿ ಏನಿದೆ ಅಲ್ವಾ, ಅಪರ್ಯಾಪ್ತಕ ಜೀವಿಗೆ ಅಪರ್ಯಾಪ್ತಕ ನಾಮಕರ್ಮನೇ ಉದಯಕ್ಕಿರುತ್ತೆ.
ಉದಯಕ್ಕೆ ಆ ನಾಮಕರ್ಮ ಉದಯಕ್ಕೆ ಇರುವ ಕಾರಣದಿಂದ ಅದಕ್ಕೆ ಏನಾಗುತ್ತೆ ಅಂದ್ರೆ ಒಂದು ಆ ಪರ್ಯಾಪ್ತಿ ಅಷ್ಟಕ್ಕಷ್ಟು ಪ್ರಾರಂಭ ಏನೋ ಆಗುತ್ತೆ, ಅರೆ ಪೂರ್ಣ ಆಗೋದಿಲ್ಲ, ಒಂದು ಪೂರ್ಣ ಆಗೋದಿಲ್ಲ. ಅದೇ ಅದು ಸರಿ ಇದೆ. ಡಿಫರೆನ್ಸ್. ಹಾಗಾದ್ರೆ ಶುರು ಆಗ್ಬೇಕಾದ್ರೆ ಯಾವ ಕರ್ಮದ ಉದಯ ಇರ್ಬೇಕು? ಶುರು ಆಗ್ಬೇಕಾದ್ರೆ ಪರ್ಯಾಪ್ತಿ ಅಪರ್ಯಾಪ್ತಕ ಅಥವಾ ಪರ್ಯಾಪ್ತಿ ಎರಡರಲ್ಲಿ ಒಂದಿದ್ರೆ ಆಗುತ್ತೆ. ಇಲ್ಲ, ಅಪರ್ಯಾಪ್ತ ಇದ್ರೆ ಶುರು ಆಗುದಿಲ್ಲ. ಅಪರ್ಯಾಪ್ತಕ ಇದ್ರೇನು ಶುರು ಆಗೇ ಆಗತ್ತೆ. ಜಿನೇಂದ್ರಣ್ಣ ಇಲ್ಲಿ ಕೇಳಿ, ಅಪರ್ಯಾಪ್ತಕ ಜೀವಿಗೂ 6 ಪರ್ಯಾಪ್ತಿ ಪ್ರಾರಂಭ ಆಗೇ ಆಗತ್ತೆ ನಿಯಮದಿಂದ. ಬಲೆಯಾದ ಅಪರ್ಯಾಪ್ತಕ ನಾಮಕರ್ಮದೊಂದಿಗೆ ಜನ್ಮ ಪಡೆದಿದ್ರೂ ಸಹ ಅದಕ್ಕೂ 6 ಪರ್ಯಾಪ್ತಿ ಸ್ಟಾರ್ಟ್ ಅಂತೂ ಆಗೇ ಆಗತ್ತೆ, ಗ್ರಹಣೆ ಆಗೇ ಆಗತ್ತೆ, ಅರೆ ಕಂಪ್ಲೀಟ್ ಆಗೋದಿಲ್ಲ, ಅಷ್ಟೇ ಡಿಫರೆನ್ಸ್. ಪರ್ಯಾಪ್ತಕ ಜೀವಿಗೆ ಕಂಪ್ಲೀಟ್ ಆಗತ್ತೆ, ಅಪರ್ಯಾಪ್ತಕ ಜೀವಿಗೆ ಇನ್ಕಂಪ್ಲೀಟ್ ಆಗುತ್ತೆ. ಈಗ ಕಂಪ್ಲೀಟ್ ಆಗುದಿಲ್ವಾ ಅದು ಮತ್ತೆ ವಿಚಾರ. ಆದ್ರೆ ಏನು ಗೊತ್ತುಂಟ, ಈಗ ಅವರಿಗೆ ಈಗ 6ಕ್ಕೆ 6 ಸ್ಟಾರ್ಟ್ ಆಗಿದೆ ಅಂದ್ರೆ ಅದು ಪರ್ಯಾಪ್ತ ನಾಮಕರ್ಮನೇ ಅಲ್ವಾ? ಇಲ್ಲ ಸರ್, ಇಲ್ಲ. ನೋಡಿ, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಪರ್ಯಾಪ್ತಕ ನಾಮಕರ್ಮದ ಉದಯ ಇರ್ಲಿ, ಅಪರ್ಯಾಪ್ತಕ ನಾಮಕರ್ಮದ ಉದಯ ಇರ್ಲಿ, ಪರ್ಯಾಪ್ತಿ ಎರಡೂ ಜೀವಿಗಳಿಗೂ 6 ಪರ್ಯಾಪ್ತಿಗಳು ಸ್ಟಾರ್ಟ್ ಅಂತೂ ಆಗೇ ಆಗತ್ತೆ. ಬಲೆ ನಿಮ್ಗೆ ಅಪರ್ಯಾಪ್ತಕ ನಾಮಕರ್ಮ ಉದಯಕ್ಕಿದ್ರೇನು ಸ್ಟಾರ್ಟ್ ಅಂತೂ ಆಗೇ ಆಗತ್ತೆ, ಆದ್ರೆ ಪೂರ್ಣ ಆಗೋದಿಲ್ಲ. ಕಂಪ್ಲೀಟ್ ಆಗಕ್ ಮಾತ್ರ ಪರ್ಯಾಪ್ತಕ ನಾಮಕರ್ಮ ಬೇಕು. ಯಾರು ಪರ್ಯಾಪ್ತಕ ನಾಮಕರ್ಮದಿಂದ ಜನ್ಮ ಪಡೆದಿದ್ದಾನೆ ಅವನಿಗೆ ನಿಯಮದಿಂದ ಕಂಪ್ಲೀಟ್ ಆಗೇ ಆಗುತ್ತೆ. ಪ್ರಾರಂಭ ಅಂತೂ ಇಬ್ಬರಿಗೂ ಆಗುತ್ತೆ. ಈಗ ಹೌದು, ನಂಗೆ ಈಗ ದುಡ್ಡು ಲಭಿಸ್ತದೆ ಅಂತೆ ಅಲ್ಲ ಸರ್. ಈಗ ನಂಗೆ ನಾಮಕರ್ಮದ ಉದಯ ಇದ್ರೆ ನಿಮ್ಗೆ ಪೂರ್ಣ ಪರ್ಯಾಪ್ತಿಗಳು 6 ಪರ್ಯಾಪ್ತಿಗಳು ಕಂಪ್ಲೀಟ್ ಆಗುತ್ತೆ. ಅಪರ್ಯಾಪ್ತ ಇದ್ರೆ ಆಗೋಲ್ಲ. ಅಪರ್ಯಾಪ್ತಕದಲ್ಲಿ ಶುರು ಆಗ್ತದೆ, ಬಟ್ ಯಾವುದು ಪೂರ್ಣ ಆಗಲ್ಲ. ಆದ್ರೆ ನಿವೃತ್ತಿ ಪರ್ಯಾಪ್ತಕದಲ್ಲಿ ಶುರುವಾಗಿದೆ, ಇನ್ನು ಪ್ರೋಸೆಸ್ ಅಲ್ಲಿ ಅಭಿವೃದ್ಧಿಯಲ್ಲಿದೆ ಸರ್. ಏನಾಗಿದೆ ಹೌದೌದು. ನೀವು ಮಂಗಳೂರಿಂದ ಬೆಂಗಳೂರಿಗೆ ಹೊರಟಿದ್ರಿ, ಈಗ ರೀಚ್ ಆಗುದು 6 ಗಂಟೆಗೆ, ಈಗ ಮಧ್ಯದಲ್ಲಿ ಇದ್ದೀರಿ ಆನ್ ದ ವೇ. ಇನ್ನೊಂದು ಹೇಳ್ಬೇಕು, ಇನ್ನೊಂದು ಏನ್ ಗೊತ್ತಾ ಜಿನೇಂದ್ರಣ್ಣ, ಇಲ್ಲಿ ಕೇಳಿ. ಈಗ ಜಿನೇಂದ್ರಣ್ಣ ಅವರೇ, ಈಗ ನೀವು ಒಳ್ಳೆ ಉದಾಹರಣೆ ಕೊಟ್ರಿ. ಬಟ್ ನಿವೃತ್ತ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಹೇಗಾಗತ್ತೆ ಅಂತಂದ್ರೆ, ಈಗ ಎಕ್ಸಾಂಪಲ್ ನಾವು ಮೂಡುಬದ್ರಿ, ಬೆಂಗಳೂರಿಂದ ಮೂಡುಬದ್ರಿಗೆ ಹೋಗ್ಬೇಕು ಅಂತ ತಿಳ್ಕೊಳ್ಳಿ, ಸರಿನಾ? ಮೂಡುಬದ್ರಿಗೆ ನಾವು ಹೋಗ್ಬೇಕಂದ್ರೆ ನಾವು ಧರ್ಮಸ್ಥಳ ದಾಟಿದೀವಿ. ಧರ್ಮಸ್ಥಳ ದಾಟಿ ಇನ್ನು ಮೂಡುಬಿದ್ರೆ ಆನ್ ದ ವೇ ಇದೀವಿ ನಾವು. ಇದು ನಿವೃತ್ತ ಅಪರ್ಯಾಪ್ತಕ. ಇನ್ನು ಅಪರ್ಯಾಪ್ತಕ ಜೀವಿಗೆ ನಾವು ಬೆಂಗಳೂರಿಂದ ಇನ್ನು ಈಗ ಸ್ಟಾರ್ಟ್ ಮಾಡಿದೀವಿ, ಇನ್ನು ಬೆಂಗಳೂರು ದಾಟಿಲ್ಲ ನಾವು. ಬೆಂಗಳೂರು ದಾಟಿಲ್ಲ, ಆಮೇಲೆ ಹಾಸನ, ಪಟ್ಟಣ ಈ ಪ್ರೋಸೆಸ್ ಅಲ್ಲಿ ಇದೀರಿ. ಕರೆಕ್ಟ್. ಇಲ್ಲಿ ಈಗ 5 ಗೇಟ್ ಟೋಲ್ ಗೇಟ್ ಇದೆ. ಅರ್ಥ ಆಯ್ತು. 5 ಟೋಲ್ ಗೇಟ್ ಪಾಸ್ ಆದ್ಮೇಲೆ ನಿಮ್ದು ಮೂಡುಬಿದ್ರಿಗೆ ರೀಚ್ ಆಗುತ್ತೆ. ಕರೆಕ್ಟ್. ಆದ್ರೆ ನಿವೃತ್ತ ಅಪರ್ಯಾಪ್ತಕಲ್ಲಿ ಬೆಂಗಳೂರು ಬಿಟ್ಟಿದೀವಿ, ಬೆಂಗಳೂರು ದಾಟ್ಬಿಟ್ಟಿದೀವಿ, ಬೆಂಗಳೂರು ದಾಟಿ ತುಮಕೂರು ತಲುಪಿದೀವಿ ಅಂತ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಕರೆಕ್ಟ್. ಗೊತ್ತಾಯ್ತಾ ನಿರಂಜನ? ಗೊತ್ತಾಯ್ತು ಸರ್, ಗೊತ್ತಾಯ್ತು ಸರ್. ಗೊತ್ತಾಯ್ತಿಲ್ಲ? ಗೊತ್ತಾಯ್ತು. ನೀವು 10 ಸಲ ಪ್ರಶ್ನೆ ಕೇಳಿ ನಿರಂಜನ. ಈ ಕರ್ಣಾನಿಯೋಗ 1 ಸಲ 2 ಸಲಕ್ಕೆ ಸುಮ್ಮನೆ ಅರ್ಥ ಆಯ್ತು ಅಂತ ಹೇಳ್ಬೇಡಿ. ಇಲ್ಲ, ಗೊತ್ತಾಯ್ತು. ಇದು ಗೊತ್ತಾಯ್ತು ಸರ್, ಗೊತ್ತಾಯ್ತು. ಅದು ಸಮೂರ್ತನ ಮನುಷ್ಯನ ಆಕಾರ ಹೇಗೆ ಆಗುದು? ಮತ್ತೆ ಆಕಾರ ಮನುಷ್ಯನ ಆಕಾರ ಅಂತ ಹೇಳ್ತಾರಲ್ಲ, ಹೌದೌದು. ಅದು ಹೇಗೆ ಆಕಾರ? ಸುಗುಣಕ, ಈಗ ನಿಮ್ಮ ಶರೀರದಲ್ಲಿ ಮನುಷ್ಯ ಜೀವ ಉತ್ಪತ್ತಿ ಆಗ್ತದೆ ಅಂತ ಹೇಳಿದ್ರೆ ಅದು ನಿಮ್ದು ಆಕಾರನೇ ಇರ್ತದೆ. ಅದೇ ಅದು ಆಕಾರ ಅಂತ ಹೇಗೆ ಹೇಳಿದ್ದಾರೆ ಅಂತ. ಶರೀರ ಕಣ್ಣಿಗೆ ಕಾಣುದಿಲ್ಲ. ನಿಮ್ಮ ಶರೀರದಲ್ಲಿ ಉತ್ಪನ್ನ ಆಗುವ ಸಮೋರ್ಷಣ ಮನುಷ್ಯ ಜೀವ ನಿಮ್ದು ಶರೀರದ ಆಕಾರ ಇದೆ, ಹಾಗೆ ಇರ್ತದೆ. ನನ್ನ ಶರೀರದಲ್ಲಿ ಉತ್ಪನ್ನ ಆಗೋದು ನನ್ನ ಶರೀರದ ಆಕಾರ ಹೇಗಿದೆ ಅದೇ ರೀತಿ ಆಗ್ತದೆ. ಶರೀರ ಪರ್ಯಾಪ್ತಿನೇ ಕಂಪ್ಲೀಟ್ ಆಗುದಿಲ್ಲಲ್ಲ, ಮತ್ತೆ ಆ ಶರೀರದ ಆಕಾರ ಹೇಗೆ ಬರುದು ಅಂತ ಕೇಳುದು ನಾನು. ಅದಕ್ಕೆ ನೋಡಿ, ಇದ್ರಲ್ಲಿ ಅದಕ್ಕೆ ನಾವು ಏನ್ ತಿಳ್ಕೊಬೇಕು ಅಂತಂದ್ರೆ, ಪರ್ಯಾಪ್ತಿ ಗ್ರಹಣೆ ಮಾಡ್ತಾ ಇದ್ದಾನಲ್ವಾ, ಗ್ರಹಣೆ ಮಾಡೋ ಟೈಮಲ್ಲಿ ಅವನಿಗೆ ಔದಾರಿಕ ಶರೀರ ರಚನೆ ಆಗುತ್ತೆ, ಬಟ್ ಅದು ಪೂರ್ತಿ ಕಂಪ್ಲೀಟ್ ಆಗೋದಿಲ್ಲ ಅಷ್ಟೇ ಪ್ರೋಸೆಸ್. ಸುಗುಣಕ ಈ ರೀತಿ ಅರ್ಥ ಮಾಡ್ಕೊಬೇಕು. ಯಾಕಂತ ನೋಡಿ, ಶರೀರ ಇಲ್ದಿರೋ ಜನ್ಮ ಪಡೆಯೋದೇ ಇಲ್ಲ. ಈಗ ಯಾವುದೇ ಒಂದು ದ್ರವ್ಯ ಇದಲ್ಲ, ಯಾವುದೇ ಆಕಾರ ಇಲ್ಲದೆ ಇರುವುದಿಲ್ಲ. ಯಾಕಂದ್ರೆ ಜನ್ಮ ಇದ್ದಾಗ ಯಾವ್ದೋ ಒಂದು ಶರೀರದಲ್ಲೇ ಜನ್ಮ ಪಡೆಯೋದು, ಶರೀರ ಇಲ್ದಿರೋ ಜನ್ಮ ಪಡೆಯೋದಿಲ್ಲ. ಜನ್ಮ ಪಡೆದ ಪ್ರಥಮ ಸಮಯದಲ್ಲಿ ಒಂದು ಶರೀರ ಪ್ರಾಪ್ತಿ ಆಗುತ್ತೆ. ಹೇಳಿ ಪಾಸ್ ಆಗುವವರೆಗೆ ವಿಗ್ರಹಗತಿಯ ಗೇಟ್ ವಾಲ್ ಇದೆಲ್ಲ, ಅದ್ರಿಂದ ಮುಂದಕ್ಕೆ ಹೋಗ್ಬೇಕಾದ್ರೆ ಎಲ್ಲಿ ಹೋಗಿ ಹುಟ್ಟುತ್ತದೆ ಆ ಆಕಾರವನ್ನು ಪಡ್ಕೊಳ್ತದೆ. ಗೊತ್ತಾಯ್ತು? ನೋಡಿ, ಒಂದು ನಾಯಿ ಇದೆ ಅಂತ ತಿಳ್ಕೊಳ್ಳಿ. ನಾಯಿ ಹೋಗಿ
ಮುಂದಿನ ಭಾಗದಲ್ಲಿ ದೇವಲೋಕದಲ್ಲಿ ಇಂದ್ರನಾಗಿ ಹುಟ್ಟುದಾದ್ರೆ ನಾಯಿ ಶರೀರದ ಆಕಾರದ ಇಂದ್ರಗತಿಯಲ್ಲಿ ಯಾವ್ದು ಇರ್ತದೆ? ನಾಯಿ ಆಕಾರದಲ್ಲಿ ಇರ್ತದೆ ಹೌದು. ಅಲ್ವಾ? ಅಲ್ಲಿ ಒಂದ್ಸಲ ಜನ್ಮ ಪಡೆದ ಮೇಲೆ ಇಂದ್ರನ ಆಕಾರ, ದೇವತೆ ಆಕಾರ ಬಂದ್ಬಿಡ್ತದೆ. ಓಕೆ, ಸರಿ. ಸರಿ ಆಯ್ತಿಲ್ಲ ಸುಗುಣಕ್ಕ? ಹಾ, ಸರಿ ಸರಿ ಆಯ್ತು. ಅರ್ಥ ಆಯ್ತು. 10 ಪ್ರಶ್ನೆ ಕೇಳಿ. ಈ ಕರ್ಣಾನಿಯೋಗ ನೀವು ಸುಮ್ನೆ ಅಷ್ಟು ಸುಲಭ ತಿಳ್ಕೊಂಡಷ್ಟು ಅರ್ಥ ಆಯ್ತು ಅಂತ ಹೇಳಿದ್ರೆ ಅರ್ಥ ಆಗುದಿಲ್ಲ. ನಿರಂಜನ್ ಗೊತ್ತಾಯ್ತಿಲ್ಲ? ಆ ನಿವೃತ್ತಿ ಅಪರ್ಯಾಪ್ತಕದಲ್ಲಿ 6 ಇದು ಸಹ ಪ್ರೊಸೆಸ್ ಅಲ್ಲಿ ಇದೆ ಅಲ್ವಾ? 6 ಇದು ಪ್ರೊಸೆಸ್ ಅಲ್ಲಿ ಇದೆ. ಅದರಲ್ಲಿ ಆಹಾರ ಮತ್ತು ಶರೀರ ಪರ್ಯಾಪ್ತಿ, ಆಹಾರ ಕಂಪ್ಲೀಟ್ ಆಗಿದೆ, ಶರೀರ ಪರ್ಯಾಪ್ತಿ ಪೂರ್ಣಗೊಳ್ಳಿಲ್ಲ ಇನ್ನು. ಅಲ್ಲಿ ಹಾಗಾಗಿ ಅದು ನಿವೃತ್ತಿ. ಹಾ, ಸರಿ ಇದೆ ಅಮ್ಮ. ನಿಯಮದಿಂದ ಆಗ್ತದೆ, ಮತ್ತೆ ಮುಂದೆ ಇನ್ನೊಂದು ನಿಯಮದಿಂದ ಆಗ್ತದೆ. ಅದಕ್ಕೆ ನಾನು ಹೆಸರು ಹೇಳಿದ್ನಲ್ಲ, ಬಿಡಿಸಿ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಿಂದ ನಿಯಮದಿಂದ ನಿವೃತ್ತಿಯನ್ನು ಹೊಂದುತ್ತೆ ಅಂತ ಅರ್ಥ. ಅದಕ್ಕೆ ನಿಯಮದಿಂದ ಪರ್ಯಾಪ್ತಿ ಆಗುತ್ತೆ. ಭೂಷಣ್ ಇನ್ನೊಂದ್ಸಲ ಹೇಳಿಯಪ್ಪ, ಯಾಕಂದ್ರೆ 2 ಪ್ರಶ್ನೆ ಆಗ್ಲಿ ಪಕ್ಕ ಮಾಡ್ಕೊಳ್ಳಿ. ಅಲ್ಲಿ ರವೆ ಚೆನ್ನಾಗಿದೆ ಅಂತ ಹೇಳೋದು ಅದಕ್ಕೆ. ಅಷ್ಟೇ, ಏನಿಲ್ಲ ಸರ್. ನಿವೃತ್ತ ಅಪರ್ಯಾಪ್ತಕ ಜೀವ ಅಂತಂದ್ರೆ ಆ ಜೀವ, ಈಗ ಎಕ್ಸಾಂಪಲ್ ಏಕೇಂದ್ರಿಯ ಜೀವ ತಗೊಳ್ಳಿ. ಏಕೇಂದ್ರಿಯ ಜೀವಕ್ಕೆ ಒಟ್ಟು ಎಷ್ಟು ಪರ್ಯಾಪ್ತಿ? 4 ಪರ್ಯಾಪ್ತಿ ಅಲ್ವಾ? ಮೊದಲು ಏನ್ ಮಾಡುತ್ತೆ ಅದು? ಮೊದಲು ತನ್ನ ಒಂದು ಆಹಾರ ಪರ್ಯಾಪ್ತಿಯನ್ನು ಪೂರ್ಣ ಮಾಡ್ಕೊಳ್ಳುತ್ತೆ. ನೋಡಿ, ಜನ್ಮ ಪಡೆದಾಗ ಪ್ರಥಮ ಸಮಯದಲ್ಲೇ ತನ್ನ 4 ಪರ್ಯಾಪ್ತಿಗಳು ಗ್ರಹಣೆ ಮಾಡುತ್ತೆ. ಅದು ಆ ವರ್ಗಣೆಗಳನ್ನು ಗ್ರಹಣೆ ಮಾಡುತ್ತೆ. ಆದ್ರೆ ಅದೇನ್ ಮಾಡುತ್ತೆ? ಅದು ಮೊದಲು ತನ್ನ ಆಹಾರ ಪರ್ಯಾಪ್ತಿಯನ್ನು ಪೂರ್ಣ ಮಾಡ್ಕೊಂಡು ಶರೀರ ಪರ್ಯಾಪ್ತಿ ಇನ್ನು ಪೂರ್ಣ ಆಗಿರೋದಿಲ್ಲ. ಶರೀರ ಪರ್ಯಾಪ್ತಿ ಇನ್ನು ಪ್ರೋಸೆಸ್ ನಲ್ಲೇ ಇರುತ್ತೆ, ಕಂಪ್ಲೀಟ್ ಆಗಿರೋದಿಲ್ಲ. ಆ ಒಂದು ಅವಸ್ಥೆಗೆ ಏನಂತ ಕರಿತೇವೆ ನಾವು? ನಿವೃತ್ತ ಪರ್ಯಾಪ್ತಕ ಜೀವ ಅಂತ ನಾವು ಕರಿತೇವೆ. ಇನ್ನು ಶರೀರ ಇದರಲ್ಲಿ ಚವಿಸಟಾಣದಲ್ಲಿ ಒಂದು ಅಂಕ ಸಂದೃಷ್ಟಿಯ ಉದಾಹರಣೆ ಕೊಟ್ಟಿದ್ದಾರೆ. ಬೀಗ ಆಗ್ತೀಯಾ? ಹೇಳಿ. ಹಾ, ಹೇಳಿಮ್ಮ. ಅಂಕ ಸಂದೃಷ್ಟಿಯ ಉದಾಹರಣೆ ಒಂದು ಕೊಟ್ಟಿದ್ದಾರೆ, ಅದನ್ನು ಒಂದು ಓದ್ಲ ನಾನು? ಹಾ, ಹೇಳಿ. ಅದೇ ಹೇಳಿ ಸುಗುಣಕ್ಕ, ಅದೇ ಓದಿ ಏನಂತ. ಯಾವುದೇ ಒಂದು ಜೀವದ ಜನ್ಮವು 8 ಗಂಟೆಗೆ ಆಯಿತು. ಆಮೇಲೆ ನಿಮ್ ಸೌಂಡ್ ಬರ್ತಿಲ್ಲ. ಯಾವುದೇ ಒಂದು ಜೀವದ ಜನ್ಮವು 8 ಗಂಟೆಗೆ ಆಯಿತು. 8 ಹೊಡೆದು 2 ನಿಮಿಷಗಳಲ್ಲಿ ಆಹಾರ ಪರ್ಯಾಪ್ತಿಯು ಪೂರ್ಣವಾಯಿತು. 8 ಹೊಡೆದು 2 ನಿಮಿಷ 12 ಸೆಕೆಂಡು ಕಳೆದಾಗ ಶರೀರ ಪರ್ಯಾಪ್ತಿಯು ಪೂರ್ಣವಾಯಿತು. 8 ಹೊಡೆದು 2 ನಿಮಿಷ 25 ಸೆಕೆಂಡಿನಲ್ಲಿ ಇಂದ್ರಿಯ ಪರ್ಯಾಪ್ತಿ ಪೂರ್ಣವಾಯಿತು. 8 ಹೊಡೆದು 2 ನಿಮಿಷ 40 ಸೆಕೆಂಡಿನಲ್ಲಿ ಶ್ವಾಸೋಚ್ಛ್ವಾಸ ಪರ್ಯಾಪ್ತಿಯು ಪೂರ್ಣವಾಯಿತು. 8 ಹೊಡೆದು 2 ನಿಮಿಷ 56 ಸೆಕೆಂಡಿನಲ್ಲಿ ಭಾಷಾ ಪರ್ಯಾಪ್ತಿ ಮತ್ತು 8 ಹೊಡೆದು 3 ನಿಮಿಷ 14 ಸೆಕೆಂಡಿನಲ್ಲಿ ಮನ ಪರ್ಯಾಪ್ತಿ ಪೂರ್ಣವಾಯಿತು. ಒಂದೆರಡು ಸಮಯಗಳಲ್ಲಿ ಪರ್ಯಾಪ್ತಿಯು ಪೂರ್ಣವಾಗುವುದಿಲ್ಲ. ಏನೇನು ಹೇಳಿ? ಯಾವ ಸಮಯದಲ್ಲಿ? ಒಂದೆರಡು ಸಮಯಗಳಲ್ಲಿ ಪರ್ಯಾಪ್ತಿಯು ಪೂರ್ಣವಾಗುವುದಿಲ್ಲ ಅಂತ. ಇಲ್ಲ ಪರ್ಯಾಪ್ತಿ ನೋಡಿ, 8ರಿಂದ ಶುರು ಮಾಡಿದ್ದಾರೆ. ಇಲ್ಲ, 8 ಅಂತ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ನೀವು 8 ಸಮಯಕ್ಕೆ 8 ಸಮಯ ಬೇಕು ಅದೇ ಹೇಳುದು ಎಕ್ಸಾಂಪಲ್ ತಗೊಂಡಿದ್ದಾರೆ. ಬಟ್ ಪರ್ಯಾಪ್ತಿ ಪೂರ್ಣ 2 ನಿಮಿಷದಲ್ಲಿ. ಆಮೇಲೆ 8 ಗಂಟೆ ಅಂತ ಹೇಳಿದ್ರೆ ಆಮೇಲೆ ನಾನು ಅದೇ ಹೇಳಿದ್ನಲ್ಲ, ಉದಾಹರಣೆ ಅಂತ ಹೇಳಿದ್ದು. ಇಲ್ಲಿ ಕೊಟ್ಟಿದ್ದಾರೆ ಉದಾಹರಣೆಯನ್ನ. ಸರಿ ಸುಗುಣಕ್ಕ, ಈ ಪರ್ಯಾಪ್ತಿಗಳು ಬರೀ ಅಂದ್ರೆ ಸಮಯ ನೋಡಿ, ಕಾಲದಲ್ಲಿ ಅತ್ಯಂತ ಚಿಕ್ಕವಾದಂತ ಕಾಲ ಅಂದ್ರೆ ಸಮಯ ಅಂತ ಹೇಳ್ತೀವಿ. ಕೆಲವೇ ಈ ಒಂದು ಸಮಯಗಳಲ್ಲಿ ಆಗೋದಿಲ್ಲ. ಈ ಪರ್ಯಾಪ್ತಿಗಳು ಪೂರ್ಣ ಆಗ್ಬೇಕಾದ್ರೆ ಸೆಕೆಂಡ್ಗಳಲ್ಲಿ ತಗೊಳುತ್ತೆ. ಅರ್ಥ ಆಗ್ತಿದಿಲ್ವಾ? ಸೆಕೆಂಡ್ಗಳು ಅಥವಾ ನಿಮಿಷಗಳಲ್ಲಿ ಪೂರ್ಣ ಆಗುತ್ತೆ. ಈಗ 1 ಸೆಕೆಂಡ್ಗೆ ಅಸಂಖ್ಯಾತ ಸಮಯ ಅಂತಂದ್ರೆ 1 ಸೆಕೆಂಡ್. 1 ಸೆಕೆಂಡ್ಗೆ ಎಷ್ಟು ಅಸಂಖ್ಯಾತ ಸಮಯಗಳು ಕಳೆದೋಗ್ಬಿಡುತ್ತೆ. 1 ಸೆಕೆಂಡ್ಗೆ ಸಮಯ ಅನ್ನೋದು ಅಷ್ಟು ಸೂಕ್ಷ್ಮ ಇದೆ, ಅಷ್ಟು ಚಿಕ್ಕದಿದೆ ಕಾಲದ್ರವ್ಯದಲ್ಲಿ ಸಮಯ ಅಂತಂದ್ರೆ. ಸೊ ಪರ್ಯಾಪ್ತಿ ಪೂರ್ಣ ಆಗ್ಬೇಕಾದ್ರೆ ಮಿನಿಮಮ್ ಫ್ಯೂ ಸೆಕೆಂಡ್ಸ್ ಅಥವಾ ಫ್ಯೂ ಮಿನಿಟ್ಸ್ ಬೇಕಾಗತ್ತೆ. ಅರ್ಥ ಆಗ್ತಿದೆಯಲ್ವಾ? ಫ್ಯೂ ಮಿನಿಟ್ಸ್ ಅಂದ್ರೆ ತುಂಬಾನು ಏನ್ ಬೇಕಾಗಿಲ್ಲ, ಅಷ್ಟೇ ಒಂದು 2-3 ಮಿನಿಟ್ಸ್ ಅಲ್ಲೇ ಪೂರ್ತಿ ಪರ್ಯಾಪ್ತಿಗಳು ಆಗ್ಬಿಡುತ್ತೆ, ಅಥವಾ ಫ್ಯೂ ಸೆಕೆಂಡ್ಸ್ ಅಲ್ಲೇ ಆಗ್ಬಿಡುತ್ತೆ. ಅಷ್ಟು 6 ಪರ್ಯಾಪ್ತಿ.
ಉತ್ಕೃಷ್ಟ ಕಾಲ ಅಂತರ್ಮೂರ್ತ ಕೊಟ್ಟಿದ್ದಾರೆ, ಬಟ್ ಅಷ್ಟೊಂದು 48 ನಿಮಿಷದವರೆಗೂ ಏನ್ ಟೈಮ್ ತಗೊಳಲ್ಲ, ಫ್ಯೂ ಸೆಕೆಂಡ್ಸ್ ಅಲ್ಲಿ ಅಥವಾ ಫ್ಯೂ ಮಿನಿಟ್ಸ್ ಅಲ್ಲೇ ಆಗ್ಬಿಡುತ್ತೆ. ಓಕೆ, ಜಗನ್ಯ ಮತ್ತು ಉತ್ಕೃಷ್ಟ ಕಾಲ ಸಮಾನ ಇದೆ ಒಟ್ಟು ಅಲ್ವಾ, ಸಮಾನವಾಗಿಯೇ ಇರುತ್ತೆ. ಉತ್ಕೃಷ್ಟ ಅಂತರ್ಮೂರ್ತ ಕೊಟ್ಟಿದ್ದಾರೆ, ಬಟ್ 48 ನಿಮಿಷ ತನಕ ಏನ್ ಟೈಮ್ ತಗೊಳಲ್ಲ ಸುಗುಣಕ್ಕ, ಬೇಗನೆ ಕಂಪ್ಲೀಟ್ ಆಗ್ಬಿಡುತ್ತೆ. ಓಕೆ, ನೆಕ್ಸ್ಟ್ ಓದಿ ಅಮ್ಮ. ಯಾರು? ಪದ್ಮಿನಿ ಆಂಟಿ. ಅಪರ್ಯಾಪ್ತಕ ನಾಮಕರ್ಮದ ಉದಯದಿಂದ ಕೂಡಿದ ಯಾವ ಜೀವಕ್ಕೆ ಒಂದು ಪರ್ಯಾಪ್ತಿಯೂ ಪೂರ್ಣವಾಗುವುದಿಲ್ಲವೋ ಮತ್ತು ಭವಿಷ್ಯದಲ್ಲಿಯೂ ಪೂರ್ಣ ಆಗುವುದಿಲ್ಲವೋ ಅಂತಹ ಜೀವಗಳನ್ನು ಲಬ್ಧ್ಯ ಪರ್ಯಾಪ್ತಕ ಜೀವ ಎನ್ನುತ್ತಾರೆ. ಇಂತಹ ಜೀವಗಳಿಗೆ ಶೀಘ್ರದಲ್ಲೇ ಮರಣ ಆಗುವುದು. ಅವುಗಳ ಆಯುಷ್ಯವು ಒಂದು ಶ್ವಾಸದ 18ನೇ ಒಂದು ಭಾಗ ಮಾತ್ರ ಇರುತ್ತದೆ. ಇಲ್ಲಿ ಏನ್ ಹೇಳ್ತಿದ್ದಾರೆ? ಅಪರ್ಯಾಪ್ತಕ ಜೀವ ಅಂದ್ರೆ ಏನು? ಅಪರ್ಯಾಪ್ತಕ ಜೀವ ಅಂತಂದ್ರೆ ಯಾವ ಜೀವವು ಅಪರ್ಯಾಪ್ತಕ ನಾಮಕರ್ಮದ ಉದಯದೊಂದಿಗೆ ಅದು ಏನಾಗತ್ತೆ? ಅಪರ್ಯಾಪ್ತಕ ನಾಮಕರ್ಮದ ಉದಯದೊಂದಿಗೆ ಜನ್ಮ ಪಡೆಯುತ್ತೆ. ಹಾಗೇನಾಗತ್ತೆ? ಅದು ತನ್ನ ಒಂದೂ ಪರ್ಯಾಪ್ತಿಯನ್ನು ಪೂರ್ಣ ಮಾಡೋದಿಲ್ಲ. ಅಪರ್ಯಾಪ್ತಕ ನಾಮಕರ್ಮದೊಂದಿಗೆ ಜನ್ಮ ಪಡೆಯಿತು. ಜನ್ಮ ಪಡೆದ್ಮೇಲೆ ತನ್ನ ಯೋಗ್ಯವಾದಂತ 4, 5, 6 ಏನು ಪರ್ಯಾಪ್ತಿಗಳಿದೆ ಆ ಪರ್ಯಾಪ್ತಿಗಳನ್ನು ಗ್ರಹಣೆ ಮಾಡಲು ಪ್ರಾರಂಭ ಮಾಡ್ತು. ಆದ್ರೆ ಒಂದೂ ಪರ್ಯಾಪ್ತಿಯನ್ನು ಪೂರ್ಣ ಮಾಡದಿರನೆ ಹಾಗೆ ಸತ್ತೋಯ್ತು. ಅಂದ್ರೆ ಅಲ್ಲಿಂದ ಅದು ಮರಣವನ್ನು ಹೊಂದಿತು. ಅದಕ್ಕೆ ಏನಂತ ನಾವು ಕರಿತೇವೆ? ಅದಕ್ಕೆ ಅಪರ್ಯಾಪ್ತಕ ಜೀವ ಅಂತ ಕರಿತೇವೆ. ಅದಕ್ಕೆ ನಿಯಮದಿಂದ ಒಂದೂ ಪರ್ಯಾಪ್ತಿನೂ ಪೂರ್ಣ ಆಗೋದಿಲ್ಲ. ಸ್ಟಾರ್ಟ್ ಅಂತೂ ಆಗುತ್ತೆ, ತನ್ನ ಒಂದು 6 ಪರ್ಯಾಪ್ತಿಗಳು ಸ್ಟಾರ್ಟ್ ಅಂತೂ ಮಾಡಿಕೊಳ್ಳುತ್ತೆ, ಆದ್ರೆ ಕಂಪ್ಲೀಟ್ ಮಾಡ್ಕೊಳ್ಳಲ್ಲ. ಒಂದು ಪರ್ಯಾಪ್ತಿಯನ್ನು ಸಹ ಅದು ಕಂಪ್ಲೀಟ್ ಮಾಡೋದಿಲ್ಲ. ಹಾಗೆ ಏನಾಗುತ್ತೆ? ಕಂಪ್ಲೀಟ್ ಮಾಡೋ ಮುಂಚೆನೆ ಅದು ಮರಣವನ್ನು ಹೊಂದುತ್ತೆ. ಅದಕ್ಕೆ ಏನ್ ಹೇಳ್ತೇವೆ ನಾವು? ಅಪರ್ಯಾಪ್ತಕ ಜೀವ ಅಂತ ಕರಿತೇವೆ. ಅಂತ ಜೀವಿಗಳು ಶೀಘ್ರದಲ್ಲೇ ಮರಣವನ್ನು ಆಗುವುದು. ಮತ್ತು ಅವುಗಳ ಆಯುಷ್ಯ ಎಷ್ಟು ಅಂತಂದ್ರೆ ಶ್ವಾಸದ 18ನೇ ಒಂದು ಭಾಗ ಮಾತ್ರ ಇರುತ್ತದೆ. ಅದರ ಆಯುಸ್ಸು ಎಷ್ಟಿದೆ? ಅದರ ಒಂದು ಜಗನ್ಯ ಆಯುಸ್ಸು ಎಷ್ಟಿದೆ ಅಂತಂದ್ರೆ ಶ್ವಾಸದ 18ನೇ ಒಂದು ಭಾಗ ಮಾತ್ರ ಇರುತ್ತದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಈಗ ನೆಕ್ಸ್ಟ್ ನಾವು ತಿಳ್ಕೊಳ್ಳೋಣ 18ನೇ ಒಂದು ಭಾಗ ಅಂದ್ರೆ ಏನು ಅಂತೆಲ್ಲ ಮುಂದೆ ನಾವು ತಿಳ್ಕೊಳ್ಳೋಣ. ಈಗ ನೆಕ್ಸ್ಟ್ ಪ್ರಶ್ನೆ ಓದಿ. ಈ ಪ್ರಶ್ನೆ ಓದ್ಬೇಕಾದ್ರೆ ನೀವು ಬುಕ್ ಪೆನ್ ಇಟ್ಕೊಳ್ಳಿ. ಓಕೆ, ಯಾರ ಶ್ವಾಸದ ತಿಳ್ಕೊಳ್ಳೋಣ. ಈಗ ಮುಂದೆ ತಿಳ್ಕೊಳ್ಳೋಣ ಅದು. ಈಗ ನೆಕ್ಸ್ಟ್ ಇದಕ್ಕೆ ತಿಳ್ಕೊಳ್ಳೋಣ. ನೆಕ್ಸ್ಟ್ ಓದಿ ಮಾ ಪ್ರಶ್ನೆ. ಪ್ರಶ್ನೆ 67. ಲಬ್ಧ್ಯ ಪರ್ಯಾಪ್ತಕ ಜೀವವು ಒಂದು ಅಂತರ್ಮುಹೂರ್ತದಲ್ಲಿ ಹೆಚ್ಚು ಎಂದರೆ ಎಷ್ಟು ಭವ ಧಾರಣೆ ಮಾಡಬಲ್ಲದು? ಒಂದ್ ನಿಮಿಷ, ಇನ್ನೊಂದ್ಸಲ ಓದಿ ಪ್ರಶ್ನೆ. ಲಬ್ಧ್ಯ ಪರ್ಯಾಪ್ತಕ ಜೀವವು ಒಂದು ಅಂತರ್ಮುಹೂರ್ತದಲ್ಲಿ ಹೆಚ್ಚು ಎಂದರೆ ಎಷ್ಟು ಭವವನ್ನು ಧಾರಣೆ ಮಾಡಬಲ್ಲದು? ಸಾಕು, ಒಂದ್ ನಿಮಿಷ. ಈ ಪ್ರಶ್ನೆ ಫಸ್ಟ್ ತಿಳ್ಕೊಳ್ಳೋಣ ಏನು ಅಂತ. ಪ್ರಶ್ನೆ ತುಂಬಾ ಗಮನ ಇಟ್ಟು ಕೇಳಿ. ಪ್ರಶ್ನೆಯಲ್ಲಿ ಏನು ಕೇಳ್ತಿದ್ದಾರೆ ಅಂದ್ರೆ, ಇಲ್ಲ ಅಪರ್ಯಾಪ್ತಕ ಜೀವ, ಲಬ್ಧಿ ಅಪರ್ಯಾಪ್ತಕ ಅಂದ್ರೇನು ಒಂದೇ, ಅಪರ್ಯಾಪ್ತಕ ಅಂದ್ರೇನು ಒಂದೇ. ನಾನು ಅಪರ್ಯಾಪ್ತಕ ಅಂತ ಪದ ಬಳಸ್ತೀನಿ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಲಿ ಅಂತ. ಇಲ್ಲಿ ಏನ್ ಹೇಳ್ತಿದ್ದಾರೆ? ಅಪರ್ಯಾಪ್ತಕ ಜೀವ ಏನಿದೆ ಆ ಜೀವ ಒಂದು ಅಂತರ ಮುಹೂರ್ತದಲ್ಲಿ ನಿರಂತರ ಅಪರ್ಯಾಪ್ತಕ ಅವಸ್ಥೆಯಲ್ಲೇ ಜನ್ಮ ಪಡಿತಿದ್ರೆ ಎಷ್ಟು ಭವಗಳನ್ನು ಧಾರಣೆ ಮಾಡ್ಬೋದು ಅಂತ. ಅರ್ಥ ಆಯ್ತಾ ಸುಗುಣಕ್ಕ? ಅರ್ಥ ಆಯ್ತಾ? ಈಗ ಒಂದು ಅಪರ್ಯಾಪ್ತಕ ಜೀವ ಇದೆ ಅಂತ ತಿಳ್ಕೊಳ್ಳಿ ಸುಗುಣಕ್ಕ. ಆ ಅಪರ್ಯಾಪ್ತಕ ಜೀವ ನಿರಂತರ ಅಪರ್ಯಾಪ್ತಕ ಅವಸ್ಥೆಯಲ್ಲೇ ಜನ್ಮ ಮರಣ ನಿರಂತರ ಆಗ್ತಾನೆ ಇದ್ರೆ, ಅಂದ್ರೆ ಪರ್ಯಾಪ್ತಕ ಅವಸ್ಥೆ ಪ್ರಾಪ್ತಿನೇ ಆಗಿಲ್ಲ, ನಿರಂತರ ಅಪರ್ಯಾಪ್ತಕ ಅವಸ್ಥೆಯಲ್ಲೇ ಜನ್ಮ ಮರಣ ಹೊಂದುತ್ತಾನೆ ಇದೆ. ಅಂದ್ರೆ ಒಂದು ಶ್ವಾಸದಲ್ಲಿ 18 ಬಾರಿ ಜನ್ಮ ಮರಣ ಎಲ್ಲಿವರೆಗೂ? ಒಂದು ಅಂತರ್ಮೂರ್ತದವರೆಗೂ. ಅರ್ಥ ಆಗ್ತಿದೆಯಲ್ವಾ? ಅಲ್ಲಿವರೆಗೂ ನಿರಂತರ ಅಪರ್ಯಾಪ್ತಕ ಅವಸ್ಥೆಯಲ್ಲೇ ಜನ್ಮ ಮರಣ ಮಾಡ್ತಾನೆ ಇದೆ ಒಂದು ಅಂತರ್ಮೂರ್ತದವರೆಗೂ. ಒಂದು ಅಂತರ್ಮೂರ್ತದವರೆಗೂ ಒಟ್ಟು ಎಷ್ಟು ಭಾವವನ್ನು ಧಾರಣೆ ಮಾಡಬಹುದು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ ಪ್ರಶ್ನೆ. ಅರ್ಥ ಆಯ್ತಾ? ಓಕೆ, ಓದಿ ನೆಕ್ಸ್ಟ್. ಉತ್ತರ: ಒಂದು ಲಬ್ಧ ಪರ್ಯಾಪ್ತಕ ಜೀವವು ಅಥವಾ ಅಪರ್ಯಾಪ್ತಕ ಜೀವವು ಒಂದು ವೇಳೆ ನಿರಂತರ ಜನ್ಮ ಮರಣ ಮಾಡುತ್ತಿದ್ದರೆ ಒಂದು ಅಂತರ್ಮುಹೂರ್ತದಲ್ಲಿ ಹೆಚ್ಚಿಂದ ಹೆಚ್ಚು ಎಂದರೆ 66,336 ಬಾರಿ ಜನ್ಮ ಮತ್ತು ಅಷ್ಟೇ ಬಾರಿ ಮರಣ ಹೊಂದಬಲ್ಲದು. ಈ ಭವಗಳಲ್ಲಿ ಪ್ರತಿಯೊಂದು ಭವದ ಕಾಲವು ಶುದ್ಧ ಭವ ಪ್ರಮಾಣ, ಅರ್ಥಾತ್ ಒಂದು ಶ್ವಾಸದ 18 ಪೂರ್ತಿ ಓದ್ಬಿಡಿ ಅದು. ಸಾರಿ, ಒಂದು ಶುದ್ಧ ಪ್ರಮಾಣ ಅರ್ಥಾತ್ ಒಂದು ನಾಡಿನಲ್ಲಿ 18 ಸಲ. ಓಕೆ, ಈಗ ಇದನ್ನ ಸ್ವಲ್ಪ ಗಮನ ಇಟ್ಟು ಕೇಳಿ, ಇಲ್ಲಾಂದ್ರೆ ಅರ್ಥ ಆಗೋದಿಲ್ಲ, ತುಂಬಾ ಟಫ್ ಇದೆ ಇದು.
ಅಂದ್ರೆ ಅಷ್ಟು ಏನ್ ಟಫ್ ಇಲ್ಲ, ತುಂಬಾ ಸುಲಭನೇ ಇದೆ, ಬಟ್ ಗಮನ ಇಟ್ಟು ಕೇಳಿ. ಇಲ್ಲಿ ಏನ್ ಹೇಳ್ತಿದ್ದಾರೆ ನಿಧಾನವಾಗಿ ನೀನು ಎಕ್ಸ್ಪ್ಲೈನ್ ಮಾಡಿದ್ರೆ ಅರ್ಥ ಆಗುತ್ತೆ. ನೋಡಿ, ಅಪರ್ಯಾಪ್ತಕ ಜೀವ ಒಂದು ವೇಳೆ ನಿರಂತರ ಜನ್ಮ ಮರಣವನ್ನು ಮಾಡಿದರೆ ಒಂದು ಅಂತರ ಮುಹೂರ್ತದಲ್ಲಿ ಹೆಚ್ಚಂದ್ರೆ ಎಷ್ಟು ಜನ್ಮ ಪಡಿಬಹುದು ಅಂತಂದ್ರೆ 66,336 ಬಾರಿ ಜನ್ಮ ಪಡಿಬಹುದು. ಅಷ್ಟೇ ಬಾರಿ ಮರಣವನ್ನು ಸಹ ಹೊಂದಬಲ್ಲದು ಅಂತ ಕೊಟ್ಟಿದ್ದಾರೆ. ಅರ್ಥ ಆಯ್ತಲ್ವಾ? ಈಗ ನಾವ್ ಏನ್ ಹೇಳ್ತೀವಿ, ಒಂದು ಶ್ವಾಸದಲ್ಲಿ 18 ಬಾರಿ ಸಾಯುತ್ತೆ, 18 ಬಾರಿ ಹುಟ್ಟುತ್ತೆ. ಅರ್ಥ ಆಯ್ತಲ್ವಾ? ಒಂದು ಶ್ವಾಸದಲ್ಲಿ ಅಪರ್ಯಾಪ್ತಕ ಜೀವ ಒಂದು ಶ್ವಾಸದಲ್ಲಿ ಎಷ್ಟು ಬಾರಿ ಹುಟ್ಟುತ್ತೆ, ಸಾಯುತ್ತೆ? ಒಂದು ಶ್ವಾಸದ ಎಷ್ಟು ಸಮಯದಲ್ಲಿ 18 ಬಾರಿ ಹುಟ್ಟುತ್ತೆ, 18 ಬಾರಿ ಸತ್ತೋಗುತ್ತೆ. ಅದೇ ಒಂದು ಅಂತರ್ಮೂರ್ತಕ್ಕೆ ಎಷ್ಟು ಸಲ ಹುಟ್ಟುತ್ತೆ, ಎಷ್ಟು ಸಲ ಸಾಯುತ್ತೆ ಅಂತ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾರೆ. ಒಂದು ಅಂತರ್ಮೂರ್ತದಲ್ಲಿ 66,336 ಬಾರಿ ಹುಟ್ಟುತ್ತೆ ಅಂತೆ, ಆಮೇಲೆ ಅಷ್ಟೇ ಬಾರಿ ಮರಣವನ್ನು ಸಹ ಹೊಂದುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ಪ್ರತಿಯೊಂದು ಭವಗಳಲ್ಲಿ, ಈ ಭವಗಳಲ್ಲಿ ಪ್ರತಿಯೊಂದು ಭವದ ಕಾಲವು ಕ್ಷುದ್ರ ಭವ ಪ್ರಮಾಣ, ಅಂದ್ರೆ ಒಂದು ಶ್ವಾಸದ 18ನೇ ಒಂದು ಭಾಗ ಆಗಿದೆ ಅಂತ ಕೊಟ್ಟಿದ್ದಾರೆ. ಈಗ ಬುಕ್ ಇಟ್ಕೊಳ್ಳಿ, ಒಂದು ಕ್ಯಾಲ್ಕುಲೇಟರ್ ಇಟ್ಕೊಳ್ಳಿ, ಕ್ಷುದ್ರ ಭವ ಅಂದ್ರೆ ಏನು ಅಂತ ನಾವು ತಿಳ್ಕೊಳ್ಳೋಣ. ಅದಾದ್ಮೇಲೆ ಮುಂದಿನ ನಾವು ತಿಳ್ಕೊಳ್ಳೋಣ. ಕ್ಷುದ್ರ ಭವ ಅಂತಂದ್ರೆ ನೋಡಿ, ಗಮನ ಇಟ್ಟು ಕೇಳಿ. ಈಗ ಒಂದು ನಾಡಿ ಬಡಿತ ಅಂದ್ರೆ ಏನು ಗೊತ್ತಾ? ಒಂದು ನಾಡಿ ಬಡಿತ ಅಂತಂದ್ರೆ ಒಬ್ಬ ನಿರೋಗಿ ಮನುಷ್ಯ, ಅರ್ಥ ಆಗ್ತಿದಲ್ವಾ? ನಿರೋಗಿ ಅಂದ್ರೆ ಸ್ವಸ್ಥ ಆರೋಗ್ಯವಂತ ಒಬ್ಬ ಮನುಷ್ಯ ಇದ್ದಾನೆ. ಆ ಮನುಷ್ಯನ ಶರೀರದಲ್ಲಿ ತನ್ನ ಯಾವ ಒಂದು ನಾಡಿ ಬಡಿತ ಏನಿದೆ, ಅವನ ಒಂದು ನಾಡಿ ಬಡಿತಕ್ಕೆ ನಾವೇನ್ ಹೇಳ್ತೀವಿ, ಒಂದು ಶ್ವಾಸೋಚ್ಛ್ವಾಸ ಅಂತ ಹೇಳ್ತೀವಿ. ಅರ್ಥ ಆಗ್ತಿದೆಯಲ್ವಾ? ಅಂದ್ರೆ ಒಬ್ಬ ಆರೋಗ್ಯವಾದಂತ ಮನುಷ್ಯನ ತನ್ನ ಶರೀರದ ಒಂದು ನಾಡಿ ಬಡಿತಕ್ಕೆ ನಾವು ಒಂದು ಶ್ವಾಸೋಚ್ಛ್ವಾಸ ಅಂತ ನಾವು ಕರೀತೇವೆ. ಇನ್ನು ಆ ನಾಡಿ ಬಡಿತಕ್ಕ ಒಂದು ಸಂಖ್ಯೆ ಓಕೆ, ಒಂದ್ ನಿಮಿಷ. ಹಾ ನೋಡಿ, ಒಂದು ಮುಹೂರ್ತ ಅಂದ್ರೆ ಎಷ್ಟು ಗೊತ್ತಾ? 48 ನಿಮಿಷಕ್ಕೆ ಒಂದು ಮುಹೂರ್ತ ಅಂತ ಹೇಳ್ತೇವೆ, ಸರಿನಾ? ಒಂದು ಮುಹೂರ್ತಕ್ಕೆ ಎಷ್ಟು ನಾಡಿ ಬಡಿತ ಆಗತ್ತೆ ಅಂದ್ರೆ ಒಬ್ಬ ಮನುಷ್ಯನಿಗೆ, ಅಂದ್ರೆ ಒಬ್ಬ ಆರೋಗ್ಯವಂತ ಮನುಷ್ಯನಿಗೆ 48 ನಿಮಿಷಕ್ಕೆ ಎಷ್ಟು ನಾಡಿ ಬಡಿತ ಆಗತ್ತೆ ಅಂತಂದ್ರೆ 3773 ನಾಡಿ ಬಡಿತ ಆಗುತ್ತೆ ಅಂತೆ. ಎಷ್ಟು ಬರ್ಕೊಳ್ಳಿ ಒಂದ್ ಕಡೆ, ನಾನು ಹೇಳ್ತೀನಿ, ಆಮೇಲೆ ಕ್ಯಾಲ್ಕುಲೇಟರ್ ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕು, ಇಲ್ಲ ಅಂದ್ರೆ ಗೊತ್ತಾಗೋದಿಲ್ಲ. ಒಬ್ಬ ಆರೋಗ್ಯವಂತ ಮನುಷ್ಯ, ಸ್ವಸ್ಥ ಮನುಷ್ಯ, ಅವನ ಒಂದು ಶರೀರದಲ್ಲಿ ಏನು ನಾಡಿ ಬಡಿತ ಇರುತ್ತೆ, ಆ ನಾಡಿ ಬಡಿತ ಒಂದು ಮುಹೂರ್ತದಲ್ಲಿ ಅಂದ್ರೆ 48 ನಿಮಿಷಕ್ಕೆ ಒಟ್ಟು ಎಷ್ಟು ನಾಡಿ ಬಡಿತ ಆಗುತ್ತೆ ಅಂತಂದ್ರೆ 3773. ಬರ್ಕೊಂಡ್ರ? ಈಗ ಒಂದ್ ಕೆಲಸ ಮಾಡಿ, ಈಗ 48 ನಿಮಿಷಕ್ಕೆ 3773 ನಾಡಿ ಬಡಿತಾ ಇದೆ ಅಂತಂದ್ಮೇಲೆ ಒಂದು ನಿಮಿಷಕ್ಕೆ ಎಷ್ಟಾಗತ್ತೆ ಲೆಕ್ಕ ಹಾಕಿ ನೋಡೋಣ. ಯಾರು ಹೇಳ್ತೀರ ಲೆಕ್ಕ ಹಾಕಿ? ನಿರಂಜನ್ ಸರ್ ಇದ್ದೀರಾ? ಜಿನೇಂದ್ರ ಅವರೇ ಇದ್ದೀರಾ? ಭಾಗಿಸ್ಬೇಕಲ್ಲ. ಹಾ, ಭಾಗಿಸಿ. ಎಷ್ಟಾಯ್ತು? ಒಂದ್ ನಿಮಿಷಕ್ಕೆ ಎಷ್ಟಾಯ್ತು? 3773 ಡಿವೈಡೆಡ್ ಬೈ 48 ಎಷ್ಟಾಗುತ್ತೆ? ಯಾರಾದ್ರೂ ಮಾಡ್ತಿದ್ದೀರಾ ಅಥವಾ ನಾನೇ ಹೇಳ್ಕೊಂಡು ಹೋಗ್ಲಾ, ಹೇಗೆ? ನೀವೇ ಭಾಗಿಸಿ ಹೇಳಿ. ಯಾರೋ ಕ್ಯಾಲ್ಕುಲೇಟರ್ ಇಟ್ಕೊಂಡಿಲ್ವಾ? 78.6. ಹಾ, ಓಕೆ. ಯಾರು ಮಾತಾಡಿದ್ದು? ಜೈಮಾಲ್ ಅವರಲ್ವಾ? ಹೌದು. ಜೈಮಾಲ್ ಅವರೇ, ನೀವೇ ರಿಪ್ಲೈ ಕೊಡಿ ಈಗ ನಾನು ಕೇಳಿದ ಪ್ರಶ್ನೆಗಳಿಗೆ, ಯಾಕಂತಂದ್ರೆ ನೀವು ಕ್ಯಾಲ್ಕುಲೇಟರ್ ಇಟ್ಕೊಂಡಿದ್ದೀರಾ ಅನ್ಕೊಂತೇನೆ. ಸರಿ ಅಮ್ಮ, ಎಷ್ಟಾಯ್ತು? 78.6. ಸೊ ಒಂದು ನಿಮಿಷಕ್ಕೆ ಎಷ್ಟು ನಾಡಿ ಬಡಿತಾ ಆಯ್ತಮ್ಮ? 78.6 ಅಲ್ವಾ? ಇದನ್ನ ರೌಂಡ್ ಫಿಗರ್ ಮಾಡ್ಕೊಳ್ಳೋಣ. ಈಗ ಏನ್ ಮಾಡ್ತೀವಿ ನಾವು, 78.6 ನಾವು 80 ಅಂತ ಕನ್ಸಿಡರ್ ಮಾಡೋಣ. ಸರಿ ನಮ್ಮ, ಬರ್ಕೊಳ್ಳಿ ಒಂದ್ ಕಡೆ 80 ಅಂತ. ಈಗ ಬರ್ಕೊಳ್ಳಿ, ಒಂದು ನಿಮಿಷಕ್ಕೆ 80 ನಾಡಿ ಬಡಿತಗಳು ಇರುತ್ತವೆ ಅಂತ ಬರ್ಕೊಳ್ಳಿ. ರೌಂಡ್ ಫಿಗರ್ ಅಪ್ರಾಕ್ಸಿಮೇಟ್, ನಾವೀಗ ರೌಂಡ್ ಫಿಗರ್ ತಗೊಳ್ಳೋಣ. ಯಾಕಂದ್ರೆ ನಮ್ಗೆ ಲೆಕ್ಕ ಬರ್ಬೇಕಾದ್ರೆ ನಾವು ರೌಂಡ್ ಫಿಗರ್ ತಗೊಬೇಕು. ಈ ಪಾಯಿಂಟ್ ಅಲ್ಲಿ ನಾವು ಲೆಕ್ಕ ಆಗ್ತಾ ಹೋಯ್ತು ಅಂದ್ರೆ ನಮ್ಗೆ ಅರ್ಥ ಆಗೋದಿಲ್ಲ. ಈಗ ಒಂದು ನಿಮಿಷಕ್ಕೆ ಒಬ್ಬ ಆರೋಗ್ಯವಾದಂತ ಮನುಷ್ಯನ ನಾಡಿ ಬಡಿತ ಎಷ್ಟಿರುತ್ತೆ? 80 ನಾಡಿ ಬಡಿತ. ಒಂದು ನಿಮಿಷಕ್ಕೆ 80 ನಾಡಿ ಬಡಿತ. ಬರ್ಕೊಂಡ್ರ? ಪದ್ಮಿನಿ ಅರ್ಥ ಆಯ್ತಾ? ಬರ್ಕೊಂಡ್ರ? ಗೊತ್ತಾಯ್ತು. ಈಗ ಒಂದ್ ಕೆಲ್ಸ ಮಾಡಿ, ಒಂದ್ ನಿಮಿಷಕ್ಕೆ 80 ನಾಡಿ ಬಡಿತ ಅಂತ ಆದ್ರೆ
ಅರ್ಥ ಆಯ್ತಲ್ವಾ? ಹ್ಮ್ ಇನ್ನು ಅಂತ ಒಂದ್ ನಿಮಿಷ. 18 ಸಲ ಅಲ್ವಾ? ಒಂದು ಸೆಕೆಂಡಿಗೆ ಎಷ್ಟು ಅಂತ ನೋಡಿ. 18 ಸಲ ಒಂದು ಇದಕ್ಕೆ ಒಂದು ನಾಡಿ ಬಡಿತ. ನೋಡಿ, 1 ನಿಮಿಷಕ್ಕೆ 80 ನಾಡಿ ಬಡಿತ ಅಂತಂದ್ರೆ 1 ಸೆಕೆಂಡ್ಗೆ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡೋಣ. ಈಗ 1 ಸೆಕೆಂಡ್ಗೆ ಎಷ್ಟು ನಾಡಿ ಬಡಿತ ಆಗತ್ತೆ? ಈಗ 60 ಡಿವೈಡ್ ಬೈ 80 ಮಾಡಿ ಎಷ್ಟಾಗತ್ತೆ? 1.3. ಇಲ್ಲ ಅಮ್ಮ, ನೋಡಿ ಅಮ್ಮ, 1 ನಿಮಿಷಕ್ಕೆ ಎಷ್ಟು ಸೆಕೆಂಡ್ ಅಮ್ಮ? 1 ನಿಮಿಷಕ್ಕೆ 60 ಸೆಕೆಂಡ್ ಅಲ್ವಾ? 60 ಸೆಕೆಂಡ್ಗೆ 80 ನಾಡಿ ಬಡಿತ ಆಗತ್ತೆ. 1.33. ಇಲ್ಲ ಅಮ್ಮ, ಕ್ಯಾಲ್ಕುಲೇಟ್ ಸರಿ ಮಾಡಿಲ್ಲ. ಅಲ್ಲ 80 ಡಿವೈಡೆಡ್ ಬೈ 60 ಅಲ್ವಾ? ಎಷ್ಟಾಗತ್ತೆ? 1.33. 1.4 ಮಾಡ್ಬೋದು, ರೌಂಡ್ ಆಫ್. ಅಲ್ಲ 1.30. 1.30 ಅಥವಾ 1.4 ಮಾಡ್ಬೋದು. ಅಲ್ಲ 5 ಗಿಂತ ಜಾಸ್ತಿ ಇದ್ರೆ ಇದು, ಇಲ್ಲಾಂದ್ರೆ 1.3 ನೇ ಆಗತ್ತೆ. ಹೌದು, 1.3. 1.3. ಅಮ್ಮ, ನೀವು 80 ಡಿವೈಡ್ ಬೈ 60 ಮಾಡ್ಬೇಡಿ ಅಮ್ಮ. ಈಗ ನಾವು ನೋಡಿ ತಿಳ್ಕೊಳ್ಳಿ. ಈಗ 60 ಸೆಕೆಂಡ್ಗೆ 80 ನಾಡಿ ಬಡಿತ ಅಂದ್ರೆ 1 ಸೆಕೆಂಡ್ಗೆ ಎಷ್ಟು ನಾಡಿ ಬಡಿತ ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕು. ಈಗ ನೋಡಿ, 1 ನಿಮಿಷಕ್ಕೆ ನೀವು 80 ಅಂತ ಹೇಳಿದಲ್ವಾ, ಅದನ್ನು 60 ಭಾಗ ಮಾಡ್ಬೇಕು. 1.3 ಬರುತ್ತೆ. 1.3 ಹೇಗ್ ಬರುತ್ತೆ? 0.75 ಬರುತ್ತಮ್ಮ. ಅಲ್ಲ 80 ಡಿವೈಡ್ ಬೈ 60 ಆದ್ರೆ 1.3 ಬರುತ್ತೆ. 80 ಡಿವೈಡ್ ಬೈ 60 ಯಾಕೆ ಮಾಡ್ತೀರಮ್ಮ ನೀವು? ಸೆಕೆಂಡ್ ಕನ್ವರ್ಟ್ ಮಾಡ್ತಿದ್ದೀರಲ್ಲ, ನಿಮಿಷದಿಂದ ಸೆಕೆಂಡ್ ಕನ್ವರ್ಟ್ ಮಾಡಿದ್ರೆ 60 ಇಂದ ಮಾಡ್ಬೇಕಲ್ವಾ? ನೋಡಿ ಇನ್ನೊಂದ್ಸಲಿ ಹೇಳ್ತೇನೆ ಕೇಳಿ. 1 ನಿಮಿಷಕ್ಕೆ ಎಷ್ಟು ಸೆಕೆಂಡ್ ಅಮ್ಮ? 60 ಸೆಕೆಂಡ್ ಅಲ್ವಾ? 60 ಸೆಕೆಂಡ್. 60 ಸೆಕೆಂಡ್ಗೆ 80 ನಾಡಿ ಬಡಿತಾ ಇದೆ. ಎಷ್ಟು? 80. ಈಗ 60 ಸೆಕೆಂಡ್ಗೆ 80 ನಾಡಿ ಬಡಿತಾ ಇದೆ ಅಂತ ಅಂದ್ಮೇಲೆ 1 ಸೆಕೆಂಡ್ಗೆ ನೀವು ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀರಾ? 60 ಡಿವೈಡ್ ಬೈ 80 ತಾನೇ ಮಾಡ್ಬೇಕು ನಾವು. ಅಲ್ಲ, ಈಗ 60 ಬೈ ಡಿವೈಡೆಡ್ ಮಾಡಿದ್ರೆ 0.75 ಬರ್ತದೆ. 0.75. ಅರ್ಥ ಆಯ್ತಲ್ಲ? ಅದು ಸರಿ ಇದೆ, ಬರ್ಕೊಳ್ಳಿ ಒಂದ್ ಕಡೆ 0.75 ಅಂತ. ಅಲ್ಲ ಈಗ ನಿಮಿಷಕ್ಕೆ ನೀವು 80 ಅಂತ ಹೇಳಿದ್ದಲ್ವಾ, ಕರೆಕ್ಟ್ ಅಲ್ವಾ ಸರ್? ನಿಮಿಷ ಅಂದ್ರೇನು ಒಂದೇ, 60 ಸೆಕೆಂಡ್ ಅಂದ್ರೇನು ಒಂದೇ ಸರ್. ಈಗ ಅಲ್ಲ, ನಾನು ಹೇಳುದೇನು ಅಂದ್ರೆ, ಈಗ 60 ಸೆಕೆಂಡಿಗೆ ನೀವು 80 ಅಂತ ಹೇಳಿದ್ರೆ, ಹಾಗಾದ್ರೆ 1 ಸೆಕೆಂಡಿಗೆ ಎಷ್ಟು ಅಂತ ಹೇಳಿದ್ದಲ್ವಾ? ಕರೆಕ್ಟ್. 1 ಸೆಕೆಂಡ್ 80 ಬೈ 60 ಮಾಡ್ಬೇಕಲ್ವಾ? ಆಗಲ್ಲೂ ಕೂಡ ಇಲ್ಲ ಸರ್, ತಪ್ಪಾಗುತ್ತೆ ನಿರಂಜನ್ ಸರ್. ಈಗ 1.3 ಅಂದ್ರೆ ಇನ್ನೂ ಜಾಸ್ತಿ ಆಗ್ಬಿಡುತ್ತಲ್ಲ ನಿರಂಜನ್ ಸರ್. ಇದು 1 ಸೆಕೆಂಡ್ ಗಿಂತ ಕಡಿಮೆ ಕಾಲ ತಗೊಳುತ್ತಲ್ವಾ? ಅಲ್ಲ ಸರ್, 1 ನಿಮಿಷ ನಾನು ಹೇಳುದು ಕೇಳಿ. ಈಗ 80 ಅಂತ ಹೇಳಿದ್ರಲ್ಲ ನೀವು, 80 ಅಂತ ಹೇಳಿದ್ರಿ. 1 ನಿಮಿಷಕ್ಕೆ 60ರಿಂದ ಭಾಗಿಸ್ಬೇಕು ಅಂದ್ರೆ 1 ಸೆಕೆಂಡ್ಗೆ ಎಷ್ಟು ಅಂತ ನೋಡ್ಬೇಕಲ್ವಾ? ಹೌದು ಸರ್. 80 ಅನ್ನು 60ರಿಂದ ಭಾಗಿಸಿದಾಗ 1.3 ಬರ್ತದೆ. ಬರುತ್ತೆ. ಉಲ್ಟಾ ಮಾಡ್ತೀರಿ, ನೀವು ಉಲ್ಟಾ ಮಾಡ್ತಾ ಇದ್ದೀರಾ ಸರ್. ಉಲ್ಟಾನೇ ಮಾಡ್ಬೇಕು ಸರ್. ನೀವ್ ಯಾಕೆ ಉಲ್ಟಾ ಮಾಡ್ತೀರಾ? ಉಲ್ಟಾನೇ ಮಾಡ್ಬೇಕು ನೀವು. 60 ಬಾಗಿಲೆ 60 ಡಿವೈಡೆಡ್ ಬೈ 80 ಮಾಡ್ಬೇಕು. ಇಲ್ಲ ಸರ್, ತಪ್ಪ. ಇಲ್ಲಂದ್ರೆ ಅವ್ರ ಇದೀರಾ ಆನ್ಲೈನ್ ಅಲ್ಲಿ? ಕ್ಯಾಲ್ಕುಲೇಟ್ ಅಲ್ಲಿ ಮಾಡಿಯಪ್ಪ, ಅದ್ರಲ್ಲಿ ಹೇಳಿ ಸರ್. ಮಾಡ್ತಾ ಇರೋದು ಸುಗುಣಕ್ಕ. ಆದ್ರೆ 80ರಿಂದ 60 ಮಾಡ್ಬೇಕಾ 60ರಿಂದ 80 ಮಾಡ್ಬೇಕಾ ಅಂತ ಕನ್ಫ್ಯೂಷನ್. ಸರ್ ಮೇಡಮ್, 60 ಡಿವೈಡೆಡ್ ಬೈ 80 ಅಂತ ಮಾಡಿ. 80ರಿಂದಾನೆ 60ರಿಂದ ಮಾಡ್ಬೇಕು 80ನ್ನ. ಯಾಕೆಂದ್ರೆ 1 ಮಿನಿಟ್ ಈಸ್ ಈಕ್ವಲ್ ಟು 60 ಸೆಕೆಂಡ್ಸ್ ಮಾಡಿದಾಗ 60 ಸೆಕೆಂಡ್ಸ್ ಇಂದಾನೆ ಡಿವೈಡ್ ಮಾಡ್ಬೇಕು. ಇಲ್ಲ 0.75 ಬರ್ತದೆ. 80ರಿಂದ ಮಾಡಿದ್ರೆ 0.75 ಬರುತ್ತೆ. ಆದ್ರೆ ಅದು ಉಲ್ಟಾ ಆಗುತ್ತೆ. ಅದು ಉಲ್ಟಾ ಮಾಡಿದ್ರೆ ಮೇಡಮ್, ಉಲ್ಟಾ ಯಾಕೆ ಅನ್ಕೊಂತಿದ್ದೀರಾ? ಈಗ ಕೇಳಿ, ಇನ್ನೊಂದ್ಸಲಿ ಗಮನ ಇಟ್ಕೊಳ್ಳಿ. ಯಾಕೆ ಎಲ್ಲರೂ ಇಷ್ಟೊಂದು ಕನ್ಫ್ಯೂಸ್ ಮಾಡ್ಕೊಂತ ಇದ್ದೀರಾ? ಕನ್ಫ್ಯೂಷನ್ ಅಲ್ಲ, ನೀವು 80ನ್ನ 60ನ್ನ ಸೆಕೆಂಡ್ ಕನ್ವರ್ಟ್ ಮಾಡ್ಬೇಕಾದ್ರೆ ಸೆಕೆಂಡ್ ಇಂದಾನೆ ಮಾಡ್ಬೇಕು. ಸರಿ ಮೇಡಮ್, ಆಯ್ತು. ನೀವ್ ಹೇಳಿದ್ರೆ ನಾನು ತಿಳ್ಕೊಳ್ತೀನಿ. 1.33 ಎಷ್ಟು? 1.3 1 ಸೆಕೆಂಡ್ಗೆ 1.3 ನಾಡಿ ಬಡಿತ ಅಂತ ಆದ್ರೆ 60 ಸೆಕೆಂಡ್ಗೆ ಎಷ್ಟಾಗತ್ತಮ್ಮ? ಸ್ವಲ್ಪ ಲೆಕ್ಕ ಕೇಳ್ತೀರಾ? 80 ಆಗುತ್ತೆ. 60 ಸೆಕೆಂಡ್ಗೆ 80 ನಾಡಿ ಬಡಿತ ಆಗುತ್ತೆ. ಹೌದು, ಕರೆಕ್ಟ್ ಇದೆ. ಅದು ನೀವು ಕನ್ವರ್ಟ್ ಮಾಡ್ಬೇಕಾದ್ರೆ ಯಾವ್ದ್ರಿಂದ ಕನ್ವರ್ಟ್ ಮಾಡ್ತೀರೋ ಅದರಿಂದಾನೇ ಡಿವೈಡ್ ಮಾಡ್ಬೇಕು. ಕರೆಕ್ಟ್ ಹೌದು. ಒಂದು ನಾಡಿಯ 1 ನಿಮಿಷ, ನಮ್ಗೆ ಕನ್ಫ್ಯೂಸ್ ಆಗುತ್ತಲ್ಲ ಮೇಡಮ್. ಅಲ್ಲ ಸರ್, ಈಗ ಡಾಕ್ಟರ್ ಮನಮೋಹನ್ ಸಿಂಗ್ ಅಲ್ಲಿ ಬೇಕಾದ್ರೆ ಕೇಳಿ, ಲೆಕ್ಕ ಇದೇ ರೀತಿ ಮಾಡ್ಬೇಕು. 80 ಅನ್ನು 60 ಕನ್ವರ್ಟ್ ಮಾಡಿದಾಗ ಅದ್ರದ್ದು ಎಷ್ಟು ಸೆಕೆಂಡ್ಸ್, ನ್ಯಾನೋ ಸೆಕೆಂಡ್ ಮತ್ತೆ ಇನ್ನೊಂದು ಮಾಡಿದ್ರೆ ಇನ್ನೊಂದು ಮತ್ತೆ 60 ಇಂದಾನೆ ಮಾಡ್ಬೇಕು. ಕರೆಕ್ಟ್ 80 ನಾಡಿಗಳಾಗುತ್ತವೆ 1 ಸೆಕೆಂಡ್ಗೆ ಅಂತಂದ್ರೆ 1 ನಿಮಿಷಕ್ಕೆ
ತಡೀರಿ ಮೇಡಮ್. ಅಲ್ಲ ಈಗ ಎಲಿಮೆಂಟರಿ ಶಾಲೆದು ಬೇಕಾದ್ರೆ ಲೆಕ್ಕ ಹೇಳ್ತೇನೆ ನಿಮ್ಗೆ, ಅದನ್ನು ಮಾಡಿ ಹಾಗೇನೆ ಮಾಡಿ ತೋರಿಸಿ ನೋಡಿ ಬೇಕಾದ್ರೆ. 1 ರೂಪಾಯಿಗೆ ಹೇಳ್ಬೇಕಾ? ಸೊ ನನ್ಗೆ ಕನ್ಫ್ಯೂಸ್ ಮಾಡ್ತಾ ಇದೀರಾ, ತಡೀರಿ ಸರ್ 1 ನಿಮಿಷ. ನಾನು ಇಲ್ರಿ, ಈಗ 1 ನಿಮಿಷಕ್ಕೆ 80 ನಾಡಿ ಇದೆ. 1.3 into 60 ಮಾಡಿ 78 ಬರೋದು ಭೂಷಣ. ಹೌದು, ಅದಷ್ಟೇ ಬರ್ಬೇಕದು. ಉಲ್ಟಾ ಮಾಡಿದ್ರು 80ನೇ ಬರ್ಬೇಕು. ಅದೇ ರೌಂಡ್ ಆಫ್ ಮಾಡಿದ್ದಾರೆ 80, ಅದು 80ನೇ ಬರುತ್ತೆ. ಅಲ್ಲ ಸರ್, ಇವಾಗ ಇವರದ್ದೇ ಲೆಕ್ಕ ಈಗ ಸರಿ ಅಂತ ನೋಡುವ. ಇವರು ಹೇಳಿದ್ದು 0.75 ಅಂತ ಹೇಳಿದಲ್ಲ, ಅದನ್ನು ಗುಣಿಸು 60, ಆಗ 45 ಬರುತ್ತೆ. ಹೌದು, ಕಡಿಮೆ ರಾಂಗ್ ಅಲ್ವಾ ಇಲ್ಲಿ? ರಾಂಗ್ ಅಲ್ವಾ ಉತ್ತರ? 80ಕ್ಕೆ ಬರ್ಬೇಕಲ್ಲ ಅದು. 1 ಮಿನಿಟ್ 80 ಆಗ್ಬೇಕಲ್ಲ. ಓಕೆ, 1 ನಿಮಿಷ ಮೇಡಮ್. ಬಟ್ ನಾವು ಇಲ್ಲಿ 60/80 ಅಂತಾನೆ ತಗೊಂಡಿದ್ದಾರೆ, ಯಾಕಂತ ಗೊತ್ತಾಗ್ತಿಲ್ಲ. ಸರ್ ಈಗ 1 ನಿಮಿಷದಲ್ಲಿ 60 ಸೆಕೆಂಡ್ ಅದು ಕನ್ವರ್ಟ್ ಮಾಡ್ಬೇಕಾದ್ರೆ ಯಾವ ಡಿನಾಮಿನೇಷನ್ ತಗೊಳ್ತೀವಿ ಅದರಿಂದಾನೇ ಡಿವೈಡ್ ಮಾಡ್ಬೇಕು. ಡಿವೈಡ್ ಮಾಡೋದು ಅದು 60 ಇಂದಾನೇ ಮಾಡ್ಬೇಕು, 18 ಮಾಡ್ಬೇಕಂದ್ರೆ. ಅಥವಾ ಬೇರೆ ಏನಾದ್ರು ಇದ್ದು ಅದು ಗೊತ್ತಿಲ್ಲ 0.75 ಬರಕ್ಕೆ ಯಾಕೆ ಮಾಡ್ಬೇಕು ಅಂತ. ಬಟ್ ಕನ್ವರ್ಟ್ ಮಾಡ್ಬೇಕಾದ್ರೆ ಅದು ಯಾವ್ದ್ರಿಂದ ಕನ್ವರ್ಟ್ ಮಾಡ್ತೀವಿ ನೋಡಿ. ಕಲಾ ಮೇಡಮ್ 1 ನಿಮಿಷ. ಈಗ ನಾವು ಕನ್ವರ್ಟ್ ಮಾಡ್ತಿರೋದು, ಈಗ ಕೇಳಿ. ಈಗ ನೋಡಿ ಸರ್, 1 ನಿಮಿಷದಲ್ಲಿ 60 ಸೆಕೆಂಡ್ ಇದೆ, 80 ನಾಡಿ ಮಿಡಿತ. ಅಂದ್ರೆ 1 ಸೆಕೆಂಡ್ಗೆ 1ಕ್ಕಿಂತ ಜಾಸ್ತಿ ನಾಡಿ ಮಿಡಿತಾ ಇರಬೇಕು. 1.3 ಬರುತ್ತಲ್ಲ, 1.3 ಬಂದೇ ಬರುತ್ತೆ. 1.3 ಬಂದೇ ಬರುತ್ತೆ. ಓಕೆ, ಅರ್ಥ ಆಯ್ತು ಸರ್ ನನ್ಗೆ. ಈಗ ಎಷ್ಟು ಸೆಕೆಂಡ್ ಆಗತ್ತೆ ಅಂತ ಹೇಳ್ಬೋದಾ ನೀವು? ಈಗ ಟೈಮ್ ಹೇಳಿ ನನ್ಗೆ. ಆಯ್ತು, ನನಗೆ ಅರ್ಥ ಆಯ್ತು. ಈಗ 80 ನಾಡಿಗೆ ಎಷ್ಟು ಸೆಕೆಂಡ್ ಆಗತ್ತೆ ಅಂತ ಹೇಳ್ಬೋದಾ? 80 ಅದಕ್ಕೆ 1 ಸೆಕೆಂಡ್ 685 ಅಲ್ಲ, 1.5 ಸೆಕೆಂಡ್ಗಿಂತ ಕಡಿಮೆ. 1.5 ಸೆಕೆಂಡ್ಗಿಂತ ಕಡಿಮೆ. ಭೂಷಣ್ ಸರ್, 1.5 ಸೆಕೆಂಡ್ ಅಂದ್ರೆ 90 1.5 ಸೆಕೆಂಡ್ ಆಗುತ್ತೆ. ಇದು 80 ಇದೆ, 1.5 ಸೆಕೆಂಡ್ಗಿಂತ ಕಡಿಮೆ. ಭೂಷಣ್ ಸರ್, ಇನ್ನೊಮ್ಮೆ ಹೇಳಿ ಲೆಕ್ಕ ಏನಾಯ್ತು? ಈಗೊಂದು ಕೇಳಿದ್ರಲ್ಲ ನೀವು, ಅದು ಏನ್ ಹೇಳಿ ಸರ್? ಲಾಸ್ಟಿಗೆ ಒಂದು ಹೇಳಿದ್ರಿ ಏನು ಸರ್? ಏನ್ ಗೊತ್ತಾ, ಈಗ 1 ನಿಮಿಷಕ್ಕೆ ಸುಮಾರು 80 ನಾಡಿಗಳಾಗುತ್ತೆ, ಕರೆಕ್ಟ್ ಅಲ್ವಾ? ಇನ್ನು 1 ನಿಮಿಷಕ್ಕೆ 60 ಸೆಕೆಂಡ್ ಇರುತ್ತೆ. ಸೊ ಒಂದು ನಾಡಿಗೆ ಎಷ್ಟು ಸೆಕೆಂಡ್ ಬೇಕಾಗುತ್ತೆ? 1.3. 1 ನಾಡಿಗೆ 0.67 ಸರ್, 2/3 ಸೆಕೆಂಡ್, 2/2 ಸೆಕೆಂಡ್ ಬೇಕಾಗುತ್ತೆ. 0.67 ಸೆಕೆಂಡ್ 1 ನಾಡಿಗೆ. 0.67 ಅಲ್ಲ, ಐ ಥಿಂಕ್ ಇಟ್ ವಿಲ್ ಬಿ ಅರೌಂಡ್ 0.75. ಅದನ್ನೇ ನಾನು ಹೇಳ್ತಾ ಇರೋದು ಸರ್, ನಾನು ಅದನ್ನೇ ಅರ್ಥ ಮಾಡಿಸಿರೋದು. ನಾನು ಅರ್ಥ ಆಗ್ತಿಲ್ಲ ಅವ್ರಿಗೆ, ಅದನ್ನ ಸ್ವಲ್ಪ ಹೇಳಿ ಸರ್. ಸೆಕೆಂಡ್ ಪರ್ ನಾಡಿ ಬರುತ್ತೆ. ಪರ್ ನಾಡಿ ಎಷ್ಟು? 0.75. ನಾವು ಅದನ್ನ ಕಂಡುಹಿಡಿಬೇಕಾದ್ರೆ 60/80 ಮಾಡ್ಬೇಕಲ್ವಾ? 60/80 ಮಾಡ್ಬೇಕಲ್ವಾ? ಹೌದು. ಸರ್ ಅದನ್ನ ಅವ್ರಿಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಸರ್. ನನ್ ಕೈಲಿ ಆಗ್ತಿಲ್ಲ. ಅಂದ್ರೆ ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಅಥವಾ ನಾನ್ ಎಕ್ಸ್ಪ್ಲೇನ್ ಮಾಡೋದು ತಪ್ಪಾಗ್ತಿದ್ಯೋ ಅದು ಅವ್ರ ಅಂಡರ್ಸ್ಟ್ಯಾಂಡಿಂಗ್ ತಪ್ಪಾಗ್ತಿದ್ಯೋ ಗೊತ್ತಾಗ್ತಿಲ್ಲ. ಭೂಷಣ್ ಅವರೇ, ನೀವು ಕೇಳ್ತಾ ಇರೋದು ಕ್ವಶನ್ ಏನು ಅಂದ್ರೆ, 1 ನಾಡಿಗೆ ಎಷ್ಟು ಟೈಮ್ ಬೇಕಾಗುತ್ತೆ ಅಂತ ಹೇಳಿ. 1 ಸೆಕೆಂಡ್ಗೆ ಎಷ್ಟು ನಾಡಿ ಅಲ್ಲ, 1 ನಾಡಿಗೆ ಎಷ್ಟು ಟೈಮ್ ಬೇಕಾಗುತ್ತೆ ಅಂತ ಹೇಳಿದ್ರೆ 0.75 ಕರೆಕ್ಟ್ ಆಗುತ್ತೆ. 60/80 ಮಾಡ್ಬೇಕಾಗ. ಈಗ ಸರಿ, ಇದು ಪ್ರಶ್ನೆ ಸರಿ ಅಲ್ಲ. ಯಾಕೆ ಹಾಗೆ ಮಾಡ್ಬೇಕು? ಅಲ್ಲ, ಕನ್ವರ್ಟ್ ಮಾಡ್ತಿರೋದು 60 ಸೆಕೆಂಡ್ಸ್ ಗಲ್ವಾ? ಅಲ್ಲ ಮೇಡಮ್, ಅವ್ರ ಕ್ವಶನ್ 1 ನಾಡಿಗೆ ಎಷ್ಟು ಟೈಮ್ ಬೇಕು, ಎಷ್ಟು ಸೆಕೆಂಡ್ ಬೇಕು ಅಂತ, ಎಷ್ಟು ಟೈಮ್ ಬೇಕು ಅಂತ ಹೇಳಿ. ಹಾಗಾದ್ರೆ ಕರೆಕ್ಟ್ 0.75 ಆಗುತ್ತೆ. ಅದೇ ಅವ್ರು ಹೇಳಿದ್ ಹಾಗಲ್ಲ ಅವಾಗ. ಈಗ ಕೇಳ್ತಾ ಇರೋದು ಹಾಗೆ, ಅವಾಗ ಕೇಳಿದ್ದು ಬೇರೆ ಇತ್ತು ಅವ್ರದ್ದು. ಹೌದು. ಸೊ 1 ನಾಡಿಗೆ ಎಷ್ಟು ಸೆಕೆಂಡ್ ಬೇಕಾಗತ್ತೆ ಅಂತ. 1 ನಾಡಿಗೆ ಎಷ್ಟು ಸೆಕೆಂಡ್ ಬೇಕಾಗತ್ತೆ? 0.75 ಸೆಕೆಂಡ್ ಬೇಕಾಗತ್ತೆ, ಕರೆಕ್ಟ್ ಅಲ್ವಾ? ಹೌದು. ಬರ್ಕೊಳ್ಳಿ ಅದನ್ನ 0.75 ಸೆಕೆಂಡ್ಸ್ ಅಂತ. ಸೊ ಈಗ 1 ನಾಡಿಗೆ 0.75 ಸೆಕೆಂಡ್ ಬೇಕಾಗತ್ತೆ ಅಂತಂದ್ಮೇಲೆ ಈಗ ನಾವು ಏನಂತ ತಿಳ್ಕೊಂಡ್ವಿ? ಈಗ ಹಿಂದೆ ಅಪರ್ಯಾಪ್ತಕ ಜೀವ ಏನಿದೆ ಅದು ಒಂದು ಕ್ಷುದ್ರ ಭಾವದಷ್ಟು ಜಗನಾಯುವನ್ನು ಹೊಂದಿರುತ್ತೆ. ಒಂದು ಕ್ಷುದ್ರ ಭಾವ ಅಂತಂದ್ರೆ 1 ನಾಡಿಯ ಬಡಿತಕ್ಕೆ 18 ಬಾರಿ ಹುಟ್ಟುತ್ತೆ, 18 ಬಾರಿ ಸಾಯುತ್ತೆ ಅಂತ ನಾವು ತಿಳ್ಕೊಂಡ್ವಿ, ಸರಿನಾ? ಸೊ ಇವಾಗ 1 ನಾಡಿ ಬಡಿತಕ್ಕೆ 18 ಬಾರಿ ಹುಟ್ಟುತ್ತೆ, 18 ಬಾರಿ ಸಾಯುತ್ತೆ ಅಂತಂದ್ಮೇಲೆ ಈಗ 0.75 ಏನು ಸೆಕೆಂಡ್ ಇದೆ ಅದನ್ನ ಏನ್ ಮಾಡ್ಬೇಕು ನಾವು? ಪುನಃ ನಾವು 18 ಭಾಗ ಮಾಡಿ ಎಷ್ಟಾಗುತ್ತೆ? ಅರ್ಥ ಆಗ್ತಿದೆಯಲ್ವಾ? ಅಂದ್ರೆ ಏನ್ ಮಾಡಿ ಅಂತಂದ್ರೆ ನೋಡಿ, ಕ್ಯಾಲ್ಕುಲೇಟರ್ ಟೈಪ್ ಮಾಡಿ.
ಒಂದು ನಾಡಿ ಬಡಿತಕ್ಕೆ 0.041. 18 divided by 0.75 ಮಾಡಿ. 18 divided by ಮಾಡ್ಬೇಕಾ? 18 divided by 0.75 ಅಂದ್ರೆ ಒಂದು ನಾಡಿಯಲ್ಲಿ 18 ಬಾರಿ ಹುಟ್ಟುತ್ತಲ್ವಾ ಜಿನೇಂದ್ರಣ್ಣ? ಒಂದು ನಾಡಿಯ ಸೆಕೆಂಡ್ ಎಷ್ಟು? 0.75 ಸೆಕೆಂಡ್ ಒಂದು ನಾಡಿಯ ಸೆಕೆಂಡ್. ಒಂದು ನಾಡಿಗೆ ಎಷ್ಟು ಸಮಯ ಇಡುತ್ತೆ? 24. ಅಂದ್ರೆ ಒಂದು ಸೆಕೆಂಡ್ ನ 24ನೇ ಭಾಗ ಪ್ರಮಾಣದಷ್ಟು ಆ ಜೀವದ ಜಗನ್ಯ ಆಯು ಆಗಿರುತ್ತೆ. ಅಂದ್ರೆ ಆ ಒಂದು ಏನ್ 24ನೇ ಭಾಗ ಪ್ರಮಾಣದಷ್ಟು ಆಯು ಇದೆ, ಆ ಆಯುವಿಗೆ ನಾವ್ ಏನಂತ ಶೂದ್ರ ಭವ ಅಂತ ಕರೀತೇವೆ. ಅರ್ಥ ಆಯ್ತಲ್ವಾ? ಕ್ಲಿಯರ್? ಅದನ್ನ ಹೇಳಿ ಬರ್ಸಿ ಒಂಚೂರು ಅದನ್ನ. ಬರ್ಕೊಳ್ಳಿ 24ರದು. ಬರ್ಕೊಳ್ಳಿ. ಈಗ ಮೊದ್ಲಿಂದ ಬರ್ಕೊಂಡ್ರೆ ಹೇಳ್ತೇನೆ ಕೇಳಿ. ಈಗ ನೋಡಿ, ಒಬ್ಬ ಹೇಳಿರೋದು ಏನ್ ಗೊತ್ತಾ? ಒಂದು ಮುಹೂರ್ತ ಅಂತರ್ ಮುಹೂರ್ತ ಅಂದ್ರೆ 48 ನಿಮಿಷ ಆರೋಗ್ಯವಾಗಿರೋ ಶರೀರ ಇದು ಮಾಡೋನು, ಅವ್ನು 48 ನಿಮಿಷದಲ್ಲಿ 3773 ನಾಡಿ ಬಡಿತ ಆಗುತ್ತೆ. ಕರೆಕ್ಟ್ ಅಲ್ವಾ? ಅದನ್ನ ರೌಂಡ್ ಆಫ್ ಮಾಡ್ತೀವಿ, 80 ರೌಂಡ್ ಆಫ್ ಮಾಡ್ಕೊಳ್ತೀವಿ. ಹೇಗೆ ಅಂತಂದ್ರೆ 48 ಇಂದ ನಾವು ಇದನ್ನ ಡಿವೈಡ್ ಮಾಡಿದಾಗ 80 ಬಂತು. ಕರೆಕ್ಟ್. 78.something ಬರುತ್ತೆ, ರೌಂಡ್ ಫಿಗರ್ ಮಾಡ್ಕೊಂಡಿದ್ದೀರಾ. 1 ನಿಮಿಷಕ್ಕೆ 80 ನಾಡಿ ಬಡಿತ ಆದ್ರೆ ಒಂದು ನಾಡಿಗೆ 0.7 ಸೆಕೆಂಡ್ಸ್ ತಗೊಳುತ್ತೆ ಒಂದು ನಾಡಿಗೆ. ಅದಾಯ್ತು. ಇವಾಗ ಆ ನಾಡಿ ಅಂದ್ರೆ 18 ಸಲಿ ಜನ್ಮ ಆಗತ್ತೆ ಅಂತ ಯಾವ ಒಂದು ಆಧಾರದ ಮೇಲೆ ತಗೊಳ್ತಾ ಇದೀವಿ, ಅದನ್ನ 0.75 ಇಂದ ಡಿವೈಡ್ ಮಾಡಿದ್ರೆ 24.24 ಬಂತು. ಇಲ್ಲ 24 ಬರುತ್ತೆ. 24 ಬಂತು. ಈಗ ಏನ್ ಗೊತ್ತಾ, ಒಂದು ಇದು ಏನು ಅಂತಂದ್ರೆ ಒಂದು ಸೆಕೆಂಡ್ ನ 24ನೇ ಭಾಗದ ಪ್ರಮಾಣದಷ್ಟು ಆ ಜೀವದ ಆಯು ಆಗಿರುತ್ತೆ. ಒಂದು ಸೆಕೆಂಡಿನ 24ನೇ ಭಾಗ. ಈಗ 1 ಸೆಕೆಂಡ್ ಏನ್ ಟೈಮ್ ಇದೆಯಲ್ಲ, ಈಗ ಟಕ್ ಟಕ್ ಅಂತ ನಮ್ಗೆ ನಮ್ಮ ಮುಳ್ಳು ಓಡ್ತಿದೆ ನೋಡಿ, 1 ಸೆಕೆಂಡ್ ಮುಳ್ಳು ಓಡ್ತಿದೆ ಅಲ್ವಾ? ಆ ಮುಳ್ಳು 1 ಸೆಕೆಂಡ್ ಒಂದೊಂದ್ ಸೆಕೆಂಡ್ ಮುಳ್ಳು ಏನು ಓಡ್ತಿದೆ, ಅದ್ರಲ್ಲಿ 24ನೇ ಭಾಗ ಪ್ರಮಾಣದಷ್ಟು ಎಷ್ಟು ಕಾಲಾವಧಿ ಇದೆ, ಆ ಕಾಲಾವಧಿಗೆ ಒಂದು ಕ್ಷೂದ್ರ ಭವ ಅಂತ ಹೇಳ್ತೇವೆ ನಾವು. ಅರ್ಥ ಆಗ್ತಿಲ್ಲ? ಕ್ಷೂದ್ರ ಭವ ಅಂದ್ರೆ ಏನಂತ ಅರ್ಥ ಆಯ್ತಲ್ವಾ? ಇಷ್ಟು ಸಣ್ಣ ಆಯುವನ್ನು ಹೊಂದಿರುತ್ತೆ. ಯಾವ್ದು? ಈ ಅಪರ್ಯಾಪ್ತಕ ಜೀವ. 18 ನಾವ್ ಹೇಳ್ತೀವಲ್ಲ, 18 ಬಾರಿ ಹುಟ್ಟುತ್ತೆ ಸಾಯ್ತೆ. ಅದರ ಕಾಲಾವಧಿ ಎಷ್ಟು ಅಂತಂದ್ರೆ 1 ಸೆಕೆಂಡ್ ನ 24ನೇ ಭಾಗದ ಪ್ರಮಾಣದಷ್ಟು ಕಾಲ ಇದೆ. ಈಗ ನಾವೇನ್ ತಿಳ್ಕೊಬೇಕು? ಈ ಒಂದು ಅಪರ್ಯಾಪ್ತಕ ಜೀವಿಯ ಒಂದು ಜಗನ್ಯ ಆಯು ಎಷ್ಟು ಅಂತಂದ್ರೆ ಎಷ್ಟು ಹೇಳ್ಬೇಕು ನಾವು? ಜಗನ್ಯ ಆಯು ಎಷ್ಟು ಅಂತಂದ್ರೆ ಮಿನಿಮಮ್ ಎಷ್ಟು ಸಮಯ ತನಕ ಬದುಕಿರುತ್ತೆ ಅಪರ್ಯಾಪ್ತಕ ಅವಸ್ಥೆ ಅಂದ್ರೆ ಒಂದು ಭವದಲ್ಲಿ ಎಷ್ಟು? 1 ಸೆಕೆಂಡ್ ನ 24ನೇ ಭಾಗದ ಪ್ರಮಾಣದ ಕಾಲಭಾಗ ಅಷ್ಟು ಅದ್ರ ಜಗನ್ಯಾಯು ಆಗಿರುತ್ತೆ. ಅರ್ಥ ಆಯ್ತಲ್ವಾ? ಮಿನಿಮಮ್ ಇಷ್ಟು ಫಾಸ್ಟ್ ಆಗಿ ಆಗುವಾಗ್ಲೂನು ಅದಕ್ಕೆ ಗತಿ ಬಂದ ಮತ್ತೆ ಆಯು ಬಂಧನೂ ಆಗ್ತಾ ಇರುತ್ತಾ? ನೋಡಿ, ಈ ಒಂದು ಏನು 1 ಸೆಕೆಂಡ್ ನ 24ನೇ ಭಾಗ ಪ್ರಮಾಣದಷ್ಟು ಏನು ಕಾಲ ಇದೆ, ಅಷ್ಟ್ರಲ್ಲೇ ಆ ಜೀವಿಗೆ ಆಯು ಬಂಧನೂ ಆಗುತ್ತೆ. ಅದು ಇನ್ನೊಂದು ಕೇಳಿ ಸೂಕ್ಷ್ಮ ಎಷ್ಟಿದೆ ಅಂತ. ಅಷ್ಟು ಸಮಯದಲ್ಲೇ ಅದಕ್ಕೆ 8 ಅಪಕರ್ಷ ಕಾಲನೂ ಬರುತ್ತೆ. ಅದಕ್ಕೂ ಪೋಸ್ಟ್ಪೋನ್ ಆಗ್ಬೋದು. ಅಷ್ಟ್ರೊಳಗೆ ಎಲ್ಲ ಆಗ್ಬಿಡುತ್ತೆ. ನಮ್ಗೆ ಹೆಂಗೆ 8 ಅಪಕರ್ಷ ಕಾಲಗಳು ಬರುತ್ತಲ್ವಾ ಆಯು ಬಂದದ್ದು, ಹಂಗೆ ಅದಕ್ಕೂ 8 ಅಪಕರ್ಷ ಕಾಲಗಳು ಬರುತ್ತಂತೆ ನೋಡಿ. ಅಲ್ಲ ಸುಧಾ, ಅದ್ರ ಮಧ್ಯೆ ಅಕಾಲ ಮರಣನೂ ಆಗುತ್ತೆ. ಅದೇನೆ ಹೇಗೆ ಅಂತ ಇದು ಅಷ್ಟು ಫಾಸ್ಟ್. ಕರೆಕ್ಟ್. ನೋಡಿ, ಏನು 1 ಸೆಕೆಂಡ್ 24ನೇ ಭಾಗ ಪ್ರಮಾಣದಷ್ಟು ಅಷ್ಟು ಸೂಕ್ಷ್ಮ ಸಮಯ ಇದೆ, ಅದ್ರಲ್ಲಿ ಅಕಾಲ ಮರಣನೂ ಆಗತ್ತಂತೆ ಆ ಜೀವಕ್ಕೆ. ನೋಡಿ, ಆಮೇಲೆ ಇನ್ನೊಂದು ಹೇಳಿಲ್ಲಲ್ಲ ಭೂಷಣ್, ಇನ್ನೊಂದು ಆಗ್ತದೆ. ಯಾವ್ದು ಆಗ್ತದೆ ಈ ಸಮಯದಲ್ಲಿ? ಲೆಕ್ಕಕ್ಕೆ ಬರ್ಲೇ ಇಲ್ಲ. ಈ ಸಮಯದಲ್ಲಿ ಏನಾಗತ್ತೆ ಇನ್ನೊಂದು ಅಂತಂದ್ರೆ ಆಯು ಬಂದ ಆಗತ್ತೆ, ಮರಣ ಆಗತ್ತೆ. ಆಮೇಲೆ ಈ ಪರ್ಯಾಪ್ತಿಗಳು ಅಷ್ಟನ್ನು ಪ್ರಾರಂಭ ಆಗತ್ತೆ, ಆದ್ರೆ ಪೂರ್ಣ ಆಗೋದಿಲ್ಲ. ಮತ್ತೇನಾಗತ್ತೆ? ಆಮೇಲೆ ಏನಾಗುತ್ತೆ ಹೇಳಿ? ಅಲ್ಲ, ಅಲ್ಲಿ ಕರ್ಮದ ಯಾವ ಕರ್ಮಣ ತೇಜಸ್ಸ ಶರೀರ ತಗೊಂಡು ಹೋಗುತ್ತೆ. ಅದು ಒಂದೊಂದು ವಿಗ್ರಹ ಗತಿನಲ್ಲಿ ಅದು ಯಾವ್ದನ್ನ ತಗೊಂಡು ಹೋಗುತ್ತೆ? ಫಸ್ಟ್ ಟೈಮ್ ಏನೋ ಯಾವ್ದೋ ಒಂದು ಹೋಗುತ್ತೆ, ಬಟ್ ಅವಾಗ ಅಷ್ಟು ಫಾಸ್ಟ್ ಆಗಿ ಅದ್ರ ಜೊತೆ ಕಾರ್ಮಣ ವರ್ಗಣ ಮತ್ತೆ ಶರೀರ ಇದಿರುತ್ತಲ್ವ ತೇಜಸ್ಸು, ಅದು ಎಲ್ಲ ತಗೊಂಡು ಹೋಗುತ್ತಾ? ತೇಜಸ್ಸು ಮತ್ತು ಕಾರ್ಮಣ ಯಾವಾಗ್ಲೂ ಇರುತ್ತೆ. ಹೌದು. ಅದು ಯಾವ ಕರ್ಮ ಮಾಡಿರುತ್ತೆ ಅಷ್ಟು ಟೈಮ್ ಅಲ್ಲಿ? ಅದು ಅಷ್ಟು ಸೂಕ್ಷ್ಮ ಇದೆ ಅಮ್ಮ, ಯಾವ ಕರ್ಮ ಅಂತ. ಅದು ನೀವ್ ಹೇಳಿದ್ ಸರಿ ಇದೆ. ಆಯು ಬಂದ ಆಗ್ಬೇಕಾದ್ರೆ ಅದಕ್ಕೂ ಯೋಗ್ಯ ಪರಿಣಾಮ ಬೇಕು. ಅದು ಯಾವ ತರ ಕರ್ಮ ಬಂಧ ಮಾಡ್ಕೊಳಕ್ ಆಗತ್ತೆ ಅಷ್ಟು ಬೇಗ ಅಂತ? ಅಷ್ಟು ಸೂಕ್ಷ್ಮ ಇದೆ, ಅದು ನಾವು ಹೇಳಕ್ ಆಗಲ್ಲಮ್ಮ. ಒಟ್ಟು ಅದು ಸಮಾನ ಕರ್ಮಗಳನ್ನು ಮಾಡಿರ್ತವೆ. ಎಲ್ಲವೂ ಸಮಾನ ಕರ್ಮ ಮಾಡಿರ್ತವೆ. ಮತ್ತೆ ಈ ತರ ಭವಗಳಿಂದ ಇನ್ನೊಂದ್ ಭವಕ್ ಹೋಗಕ್ಕೆ ಮತ್ತೆ ಏನ್ ಕಾರಣ ಆಗುತ್ತೆ? ಅವುಗಳ ಪರಿಣಾಮ ಏನ್ ಸಾಗಕ್ ಸಾಧ್ಯ ಆಗುತ್ತೆ ಅಷ್ಟು ಫಾಸ್ಟ್ ಅಲ್ಲಿ? ಅದೇ ಅಷ್ಟು ಸೂಕ್ಷ್ಮ ಇದೆ.
ಮಂದ ಕಷಾಯನೇ ಇರುತ್ತಾ ಅವಕ್ಕೆ ಅಷ್ಟು ಇರುತ್ತಲ್ಲ? ಅಲ್ಲ, ಏನ್ ಕಷಾಯ ಏನಿದ್ರು ಅದು ಯಾವ ತರ ಅದು ಪರಿಣಾಮ ಅಂತಾನೆ ಏನಕ್ಕಾಗುತ್ತೆ? ಅಷ್ಟು ಫಾಸ್ಟ್ ಅಲ್ಲಿ ಇರುವಾಗ ಯಾವ ತರ ಪರಿಣಾಮ ಅದ್ ಯಾವ ತರ ಆಗುತ್ತೆ ಅಂತ ಅಷ್ಟು ಸೂಕ್ಷ್ಮ ಇದೆಯಮ್ಮ, ಅದನ್ನ ಹೆಂಗೆ ಎಕ್ಸ್ಪ್ಲೇನ್ ಮಾಡೋದು? ಪರಿಣಾಮ ಹೇಗಿರುತ್ತೆ ಹೇಳಿ. ಜಿನೇಂದ್ರ ಅವ್ರ ಏನೋ ಹೇಳ್ತಿದ್ದಾರೆ, ಹೇಳಿ ಜಿನೇಂದ್ರಣ್ಣ ಅವರೇ. ಮಂದ ಕಷಾಯನೇ ಇರುತ್ತಲ್ವಾ? ಈ ಪ್ರಶ್ನೆ ಸುಧಾ ಅವರೇ, ಹಾ ಹೇಳಿ ಅಣ್ಣ. ವಾಯ್ಸ್ ಕೇಳಿಸ್ತಾ ಇಲ್ಲ ಅಣ್ಣ, ತುಂಬಾ ಜಿನೇಂದ್ರ ಅವರೇ, sound ನೀವು ಕಡಿಮೆ ಇದೆ. ಸ್ವಲ್ಪ ಮೊಬೈಲ್ ಇಂದ ಮಾತಾಡಿ, ತುಂಬಾ ದೂರದಿಂದ ಕೇಳ್ತಾ ಇದೆ. ಮೊಬೈಲ್ ಮಾತಾಡಿ. ಸುಧಾ ಅವರೇ, ನಿಮ್ಮ ಈ ಪ್ರಶ್ನೆ ಮುಂದಿನ ಭಾವದಲ್ಲಿ ವಿದೇಶ ಕ್ಷೇತ್ರದಲ್ಲಿ ಹೋಗಿ ಸಾಕ್ಷಾತ್ ತೀರ್ಥಂಕರ ಸಮಾವೇಶನ ಇದೆ, ಅಲ್ಲಿ ಕೇಳಿ, ಅವ್ರು ಹೇಳ್ಬೋದು ಅಲ್ವಾ? ಅದೇ ನಮ್ಮ ನಿಲುಕಕ್ಕೆ ನಮಗೆ ನಿಲುಕೋದಿಲ್ಲ ನಮಗೆ ನಿಲ್ಕೋದಿಲ್ಲ ಇದ್ರದ್ದು ಅರ್ಥ. ಅದೆಲ್ಲ ಆ 24 ಸೆಕೆಂಡ್ ಅಲ್ಲಿ ಏನಾಗ್ತಿದೆ ಅಂತ ನಮಗೂ ಗೊತ್ತೇ ಆಗುದಿಲ್ಲ ಅಲ್ವಾ? ಅಲ್ಲ, ನಾನ್ ಹೇಳ್ತಿರೋದು ಕರ್ಮದ ಅನುಸಾರವಾಗಿ ನಮ್ಮ ಜನ್ಮ ಆಗತ್ತೆ ಅನ್ನೋದಾದ್ರೆ ಅಷ್ಟು ಸಣ್ಣ ಟೈಮ್ ನಲ್ಲಿ ಯಾವ ಕರ್ಮ ಅದು ಬಂಧ ಮಾಡ್ಕೊಳತ್ತೆ ಅಂತ ನಾನು ಕೇಳ್ತಿರೋದು. ಅದು ಪರಿಣಾಮ ಏನಾಗ್ತದೆ ಈಗ ಸುಧಾ ಅವರ ಮನಸ್ಸಿನಲ್ಲಿ ಪರಿಣಾಮ ಏನಿದೆ, ನನ್ನ ಮನಸ್ಸಿನಲ್ಲಿ ಪರಿಣಾಮ ಏನಿದೆ, ಅದನ್ನು ನೀವು ಹೇಳಕ್ಕಾಗಲ್ಲ ಈಗ. ಹೌದು, ಅಲ್ಲ ಇದು ಸ್ವಲ್ಪ ಸ್ಥೂಲಕಾಯ ನಮ್ದು ಅಥವಾ ಕೇವಲಿ ಹತ್ರನೇ ಕೇಳ್ಬೇಕು ಅಲ್ವಾ? ಕೇವಲಿ ವಿಚಾರ ಇದು. ಅಲ್ವಾ? ಈಗ ಸಂಕ್ಷಿಪ್ತವಾಗಿ ಇಷ್ಟು ತಿಳ್ಕೊಳ್ಳಿ. ಆಮೇಲೆ ನೋಡಿ, ಈ 1 ಸೆಕೆಂಡಿನ 24ನೇ ಭಾಗದಲ್ಲಿ ಇನ್ನೊಂದು ಕ್ರಿಯೆನೂ ಆಗ್ತದೆ. ಯಾವ್ದು ಆಗ್ತದೆ ಇದು ಹೇಳಿದ್ರೆ ನೀವೆಲ್ಲ ಆಶ್ಚರ್ಯ ಪಡ್ತೀರಿ. ಮರಣ ಆಗತ್ತೆ ಅಲ್ವಾ? ಮರಣ ಆಗುತ್ತೆ, ಮರಣ ಎಲ್ರಿಗೂ ಆಗುತ್ತೆ. ಮರಣ ಆಗುತ್ತೆ, ಪರ್ಯಾಪ್ತಿ ಆಗತ್ತೆ. ವಾಯು ಬಂಧನೂ ಮಾಡ್ಕೋಬೇಕಲ್ವಾ ಅಷ್ಟ್ರಲ್ಲಿ? ಆಮೇಲೆ ವಾಯು ಬಂದ, ಗತಿ ಬಂದ ಆಗತ್ತೆ. ಆಮೇಲೆ ಏನಾಗ್ತದೆ? ಅದಾದ್ಮೇಲೆ ಆ ಜೀವ ಅದೇ ವಿಗ್ರಹಗತಿಲಿ ಗಮನವನ್ನು ಮಾಡ್ತಾನೆ. ಆಮೇಲೆ ಇನ್ನೊಂದು ಬಾರಿ ವಿಶೇಷ ಕ್ರಿಯೆ ಮಾಡ್ತಿದೆ, ಅದು ಯಾವ್ದು ಹೇಳಿ? ಯೋಚನೆ ಮಾಡ್ತಾ ಇದೀನಿ ಸರ್, ನೋಡೋಣ ಯಾವ್ದು ಅಂತ. ಪಾಪ ಪುಣ್ಯದ ಬಂದ ಆಗುತ್ತೆ. ಪಾಪ ಪುಣ್ಯದ್ದು ಬಂದ ಆಗ್ಲೇಬೇಕಲ್ಲ, ಅದು ಮುಂದೆ ಹಾಗೆ ಆಗ್ತದೆ. ಅದು ಬಿಡಿ, ಅದೇನು ವಿಶೇಷತೆ ಇಲ್ಲ ನೋಡಿ. ಅದು ಈ ಸಮಯದಲ್ಲಿ ಸಮುದ್ಘಾತ ಕ್ರಿಯೆಯನ್ನು ಮಾಡಬಹುದಂತೆ ನೋಡ್ರಿ. ಓಹೋ, ಸಮುದ್ಘಾತ ಕ್ರಿಯೆ ಅಂದ್ರೆ ಏನು? ಕಷಾಯ ಸಮುದ್ಘಾತನ ಅಂದ್ರೆ ಮರಣಾಂತಿಕ ಸಮುದ್ಘಾತ? ಮರಣಾಂತಿಕ ಮರಣ ಸಮುದ್ಘಾತನೂ ಮಾಡತ್ತಂತ? ಮಾಡ್ಲೇಬೇಕಂತ ನಿಯಮ ಇಲ್ಲ, ಆದ್ರೆ ಆಗ್ಬೋದು ಅಂತ. ಆದ್ರೆ ಆಗ್ಬೋದು. ಓ, ಅಮೇಜಿಂಗ್ ಸರ್, ತುಂಬಾ ಒಂದು ಹೊಸ ಈ ಪೀರಿಯಡ್ ಅಲ್ಲಿ ಆಗುದು ಇದೆಲ್ಲ ಕ್ರಿಯೆಗಳು. ಓಹೋ, ಸೂಪರ್. ಇದು ನಾನು ಎಲ್ಲೂ ಓದಿರ್ಲಿಲ್ಲ. ಅದ್ರಲ್ಲಿ ಸಮುದ್ಘಾತನೂ ಆಗತ್ತೆ ಅಷ್ಟು ಸಮಯದಲ್ಲಿ? ಆಗ್ತದೆ. ಓಹೋ, ಓಕೆ. ಈಗ ಹೇಗೆ ಈ ಮನುಷ್ಯರು ಅಥವಾ ಬೇರೆ ಜೀವನ ಸಮೇತ ಸಮುದ್ಘಾತ ಹೇಗೆ ಮಾಡ್ತದೆ ಅಂತ, ಹಾಗೆ ಅಷ್ಟೇ ಸಮಯದಲ್ಲಿ ಎಲ್ಲ ಕ್ರಿಯೆಗಳು ಆಗ್ಬಿಡ್ತದೆ. ಎಷ್ಟು ಸೂಕ್ಷ್ಮ ಇದೆ ನೋಡಿ. ಮತ್ತೆ ಈ ಜೀವಕ್ಕೆ ಇದರಿಂದ ಹೊರಗೆ ಬರೋದಕ್ಕೆ ಹೇಗಾಗತ್ತೆ? ಅದಕ್ಕೆ ಈ ಸರ್ಕಲ್ ಇಂದ ಹೊರಗೆ ಬರಕ್ಕೆ ಅದಪ್ಪ, ಯಾರ್ದಾದ್ರು ಕೇವಲಿಗಳ ಪಾದ ಮೂಲಕ ಗಾಳಿಯಲ್ಲಿ ಹೋಗುವಾಗ ತಾಗುದು, ಅಲ್ಲಿ ವಿಮೋಚನೆ ಆಗ್ಬೇಕು, ಶಾಪ ವಿಮೋಚನೆ. ಅಥವಾ ನೀವು ತಿಳ್ಕೊಳ್ಳಿ, ನೀವು ಧ್ಯಾನ ಮಾಡ್ತಾ ಇದ್ರಿ, ನಿಮ್ಮ ಧ್ಯಾನದ ಒಂದು ಶುದ್ಧ ಪರಮಾಣು ಏನಾದ್ರು ಅದಕ್ಕೆ ಸ್ಪರ್ಶ ಆಯ್ತು ಅಂತ ಹೇಳಿದ್ರೆ ಆವಾಗ ಪರಿಣಾಮದಲ್ಲಿ ವಿಶುದ್ಧಿ ಆಗಿ ಹೊರಗಡೆ ಬರ್ಬೋದು. ಅನಂತ ಕಾಲದವರೆಗೂ ಹೀಗೆ ಸುತ್ತತಾನೂ ಇರ್ಬೋದಲ್ವಾ? ಸುತ್ತತಾನೆ ಇರ್ಬೋದು, ಮುಂದೆ ಬರ್ತದೆ ನೋಡಿ. ಇದಕ್ಕೆ ಉದಾಹರಣೆ ನೋಡಿ ಅಮ್ಮ, ಇದಕ್ಕೆ ಉದಾಹರಣೆ ಅಂತಂದ್ರೆ ಈಗ ಸಾಮಾನ್ಯವಾಗಿ ಹೇಳ್ತಾರಲ್ಲ, ಭರತ ಚಕ್ರವರ್ತಿಯ ಮಕ್ಳುಗಳು 923 ಮಕ್ಳುಗಳು ಸೀದಾ ಬಂದು ಮುಕ್ತಿಯನ್ನು ಪಡೆದ್ರು ಅಂತ ನಿಗೋಧದಿಂದ. ಅವ್ರಿಗೂ ಇದೇ ಉದಾಹರಣೆ ಕೊಡ್ತಾರೆ. ಆ ಅಜ್ಜಿಗಳಿಗೆ ಮನುಷ್ಯನಾಗಿ ಹುಟ್ಟಿ ಅದೇ ಭಾವದಲ್ಲಿ ಅವರು ಅದು ತೀರ್ಥಂಕರ ಶರೀರಕ್ಕೆ ಸ್ಪರ್ಶ ಆಗಿ ಆಮೇಲೆ ತಿರಿಯಂಚಾಯ್ತು, ತಿರಿಯಂಚಾದ್ಮೇಲೆ ಆನೆ ಕಾಲಿಗೆ ಬಿಂತು, ಆನೆ ಕಾಲಿಂದ ಮನುಷ್ಯ ಪರ್ಯಾಯ ಬಂತು. ಹಾಗಾಯ್ತು. ಅದು ಕೆಲವರು ಅದೇ ಡೈರೆಕ್ಟ್ ಆಗಿ ಮನುಷ್ಯ ಆಗಿದ್ರು ಅಂತಾನು ಹೇಳ್ತಾರೆ. ಮನುಷ್ಯ ಇಲ್ಲ, ಯಾಕಂದ್ರೆ ಅದೆಲ್ಲ 7ನೇ ನರಕದಿಂದ ಬಂದ ಜೀವ ಐತ. ಅಲ್ಲ, ನಿತ್ಯ ನಿಗೋಧದಿಂದ ಬಂದಂತ ಜೀವಿಗಳು ಅಂತ ಹೇಳ್ತಾರೆ ಅದನ್ನ, ಅವ್ರ ಮಕ್ಕಳನ್ನ. ನಿತ್ಯ ನಿಗೋಧದಿಂದ ಬಂದಿದ್ದು ಸೀದಾ ಪಂಚೇಂದ್ರಿಯ ಮನುಷ್ಯ ಆಗುವುದಿಲ್ಲ. ಹೌದಾ? ಓಕೆ. ಭರತ ಚಕ್ರವರ್ತಿಯ ಅವನು ಸಂಭಾಷಣಕ್ಕೆ ಹೋಗುವ ಆನೆ ಕಾಲಡಿಗೆ ಈ ಹಾಂತಗಳೆಲ್ಲ ಬಿತ್ತು ಸತ್ತೋಯ್ತಲ್ಲ, ತ್ರಿಇಂದ್ರಿಯ. ಹೌದು, ಎಲ್ಲಿ ಮಹಾಪೂರ್ಣದಲ್ಲಿ ಇದೆಯಾ ಸರ್ ಆತರ? ಹೌದು, ಜಿನೇಂದ್ರ ಅವ್ರು ಹೇಳಿದ್ದಾರೆ ಒಂದ್ಸಲ. ಈಗ ನೋಡಿ, ಅದು ಏನಾಯ್ತು, ಆ ತೀರ್ಥಂಕರ
ಶರೀರಕ್ಕೆ ಸ್ಪರ್ಶ ಆದ್ಮೇಲೆ ಏನಾಯ್ತು, ಆ ಕ್ಷುದ್ರ ಭಾವ ಬಿಟ್ಟು ತಿರ್ಯಂಚ ಗತಿ. ಪರ್ಯಾಪ್ತಕ ಅವಸ್ಥೆ ಪ್ರಾಪ್ತಿಯಾಗಿ ಒಳ್ಳೆ ಭಾವ ಪಡ್ತಾರೆ. ತೀರ್ಥಂಕರ ಶರೀರಕ್ಕೆ ಸ್ಪರ್ಶ ಹಾ ಆಗುತ್ತಾ? ಹಾ ಮೊದಲು ತೀರ್ಥಂಕರ ಶರೀರದಿಂದ ಸ್ಪರ್ಶ ಆಗಿ ಏನಾಯ್ತು, ಪರಿಣಾಮದಲ್ಲಿ ವಿಶುದ್ಧಿ ಬಂತಲ್ಲ, ವಿಶುದ್ಧಿ ಬಂತು, ತಿರ್ಯಂಚ ಪ್ರಾಣಿಯಾಗಿ ಹುಟ್ಟು. ಆಮೇಲೆ ಏನಾಯ್ತು, ತಿರ್ಯಂಚ ಭಾವದಲ್ಲಿ ಆ ಮುಂಚಿನ ಪರಿಣಾಮ ಇತ್ತಲ್ಲ ಸ್ಪರ್ಶದ್ದು, ಆದ್ರಿಂದ ಏನಾಯ್ತು, ತಿರ್ಯಂಚ ಆಗಿ ಹುಟ್ಟಿದ್ದು ಭರತ ಚಕ್ರವರ್ತಿಯ ಆನೆ ಕಾಲಿಗೆ ಬಿತ್ತು. ಆಮೇಲೆ ಅಲ್ಲಿನೂ ಪೂರ್ವ ಸಂಸ್ಕಾರ ಇತ್ತಲ್ಲ, ಅದ್ರ ಪರಿಣಾಮದ ವಿಶುದ್ಧಿಯಿಂದಾಗಿ ಏನಾಯ್ತು, ಸಂಜ್ಞೆ ಪಂಚೇಂದ್ರಿಯ ಮನುಷ್ಯನಾಗಿ ಹುಟ್ಟು. ಓಕೆ, ಗೊತ್ತಾಯ್ತು, ಒಂದೇ ಸಲಕ್ಕೆ ಬರೋದಿಲ್ಲ ಹಾಗೆ. ಹೌದು ಹೌದು, ಒಂದೇ ಸಲ ಎಲ್ಲರೂ ಕೆಲವು ಕಡೆ ಎಲ್ಲ ಒಂದೇ ಸಲ ಅಂತ ಹೇಳ್ತಾ ಇದ್ದಾರೆ. ತುಂಬಾ ಕಡೆ ಎಲ್ಲ ಒಂದೇ ಸಲ ಬಂತು ಅಂತ ಹೇಳ್ತಾರೆ. ಅದು ಹೇಳುವಾಗ ನಿಮ್ಗೆ ಅರ್ಜೆಂಟ್ ನೋಡಿ ಒಂದು ಕಥೆ ಮುಗಿಸ್ಬೇಕಾದ್ರೆ ನೀವು ಸಮಯ ಎಷ್ಟು ಕೊಡ್ತೀರಿ? ಓ ಹಂಗೆ. ನೀವು ಪುರಾಣದ ಕಥೆಗಳನ್ನು ಓದ್ಬೇಕಾದ್ರೆ ಮೂಲ ಗ್ರಂಥ ಓದ್ರಿ, ಆವಾಗ ಸ್ಪಷ್ಟ ಆಗ್ತದೆ. ಅಲ್ಲ, ದ್ರವ್ಯ ಸಂಗ್ರಹದಲ್ಲಿ ಒಂದು ಉದಾಹರಣೆಗೆ ಹಾಗೆ ಕೊಟ್ಟಿದ್ದಾರೆ, ಆದ್ರೆ ತೀರ್ಥಂಕರನ್ನು ಸ್ಪರ್ಶ ದ್ರವ್ಯ ಸಂಗ್ರಹದಲ್ಲಿ ಮೂಲ ಕಥೆ ಇಲ್ಲ, ಎಲ್ಲಿಂದ ತೆಗೆದಿದ್ದು ಅಲ್ಲಿ ಈಗ ನಾವು ಉದಾಹರಣೆ ಹೇಳ್ದಂಗೆ ಹೇಳಿದ್ದಾರೆ ಅಲ್ವಾ? ಹೌದೌದು, ಉದಾಹರಣೆ ಕೊಟ್ಟಿದ್ದಾರೆ. ಅದೇ ತೀರ್ಥಂಕರನ್ನು ಸ್ಪರ್ಶ ಮಾಡಿದ ಉದಾಹರಣೆ ಅಲ್ಲಿ ಇರ್ಲಿಲ್ಲ. ಉದಾಹರಣೆ ನೀವು ಗತಿಗಳ ಅಪೇಕ್ಷೆಯಿಂದ ಗತಿಗಳ ಅಪೇಕ್ಷೆಯಿಂದ ಆವಾಗಮನ ನೋಡಿದ್ರೆ ನೀವು ನಿಗೋದಿಯ ಜೀವನು ಡೈರೆಕ್ಟ್ ಆಗಿ ಮನುಷ್ಯ ಆಗ್ಬೋದು, ಪಂಚೇಂದ್ರಿಯ ಮನುಷ್ಯ. ಆದ್ರೆ ಅದು ಮೋಕ್ಷಕ್ಕೆ ಹೋಗೋದಿಲ್ಲ. ಅದು ನನ್ಗೆ ಗೊತ್ತಿಲ್ಲ, ದಟ್ ಐ ಡೋಂಟ್ ನೋ. ಬಟ್ ನಿಗೋದಿಯ ಜೀವ ಆಲ್ಸೋ ಡೈರೆಕ್ಟ್ಲಿ ಇಟ್ ಕ್ಯಾನ್ ಬಿಕಮ್ ಎ ಹ್ಯೂಮನ್. ಬಟ್ ಮೋಕ್ಷಕ್ಕೆ ಹೋಗುತ್ತೆ ಇಲ್ವಾ ಅದ್ ನಾನು ಓದಕ್ ಸಿಕ್ಕಿಲ್ಲ ನನ್ಗೆ. ಅದು ನೋಡಿ, ಅದು ಎಲ್ಲಾದ್ರೂ ಹೋಗಿ ಮ್ಲೇಚ್ಛ ಭೂಮಿಯಲ್ಲಿ ಎಲ್ಲೆಲ್ಲೋ ಕುಭೋಗ ಭೂಮಿಯಲ್ಲೆಲ್ಲ ಹುಟ್ಟಿದ್ರೆ ಏನ್ ಪ್ರಯೋಜನ? ಓಕೆ, ಫೈನ್. ಉಚ್ಚ ಕುಲದಲ್ಲಿ ಹುಟ್ಟಬೇಕು, ವಜ್ರ ವೃಷಭ ನಾರಾಜ ಸಂಬಂಧ ಬರ್ಬೇಕು. ಈಗ ತಿಳ್ಕೊಳ್ಳಿ, ಯಾರಾದ್ರೂ ಒಬ್ರು ನಿಮ್ಮನ್ನು ಪ್ರವಚನ ಕರೀತಾರೆ, ಸುಗುಣ ಕಣ್ಣು ಬನ್ನಿ, ನಮ್ಮಲ್ಲಿ ಆದಿನಾಥ ಸ್ವಾಮಿ ವಾರ್ಷಿಕೋತ್ಸವ ಇದೆ, ಪ್ರವಚನಕ್ಕೆ ಬನ್ನಿ ಅಂತ. ಆದಿನಾಥ ಸ್ವಾಮಿ ಭವಾವಳಿ ಹೇಳಿ ಅಂತ ಹೇಳ್ತಾರೆ. ಅವ್ರಿಗೆ ಎಷ್ಟು ಸಮಯ ಕೊಡ್ತಾರೆ? ಅರ್ಧ ಗಂಟೆ, 1 ಗಂಟೆ ಕೊಡ್ತಾರೆ ಅಲ್ವಾ? ಅರ್ಧ ಗಂಟೆಯಲ್ಲಿ ಆದಿನಾಥ ಸ್ವಾಮಿ ಭವ ಹೇಳಿ ಅಂತ ಹೇಳಿದ್ರೆ ಅವ್ರು ಏನ್ ಮಾಡ್ತಾರೆ? ಶಾರ್ಟ್ ಕಟ್ ಆಗಿ ಹೇಳ್ಬೇಕಾಗತ್ತೆ. ಶಾರ್ಟ್ ಕಟ್ ಅಲ್ಲಿ ಹೇಳಿದಾಗ ಮತ್ತೆ ಅವ್ರು ನೋಡಿ, ಸುಗುಣಕ ಪ್ರವಚನದಲ್ಲಿ ಹೇಳಿಲ್ಲ, ಮತ್ತೆ ನೀವು ಈಗ ಇಲ್ಲಿ ಹೇಳ್ತೀರಾ ಅಂತ ಹೇಳಿದ್ರೆ ಏನ್ ಹೇಳ್ಬೇಕು ಅಲ್ವಾ? ಹಾಗೆ ಈ ಮೂಲ ಗ್ರಂಥಗಳಲ್ಲಿ ನೀವು ಪಕ್ಕ ಓದಿ. ಯಾವ್ದನ್ನ ಓದ್ಬೇಕು? ನಾವು ಯಾವಾಗ್ಲೂ ನಿಮ್ಗೆ ಏನ್ ಹೇಳ್ತೇವೆ ಅಂದ್ರೆ, ಅಲ್ಲಿ ಇಲ್ಲಿ ತುಕಡ ಬರ್ತಾರಲ್ಲ, ಅದು ನಾಲೆಜ್ಗೆ ಓಕೆ, ಆದ್ರೆ ಗೂಢ ಅರ್ಥ ತಿಳಿಬೇಕು, ಮೂಲ ತಿಳಿಬೇಕಂದ್ರೆ ಪೂರ್ವಾಚಾರ್ಯ ಬರೆದ ಸಂಸ್ಕೃತ ಶ್ಲೋಕ ಪ್ಲಸ್ ಅರ್ಥ ಇದ್ದ ಗ್ರಂಥಗಳನ್ನು ಓದಿ, ಎಲ್ಲ ವಿವರ ಸಿಗ್ತದೆ. ಕರೆಕ್ಟ್. ಗೊತ್ತಾಯ್ತಲ್ಲ ಸುಗುಣಕ್ಕೆ? ಈಗ ನೀವು ದ್ರವ್ಯ ಸಂಗ್ರಹದಲ್ಲಿ ಆಗಿಲ್ಲ, ಅದೇ ಅದರಲ್ಲಿ ಒಂದು ಉದಾಹರಣೆ ಅಲ್ಲ, ಅದು ಸರಿ ಇದೆ. ಕರ್ಮಕಾಂಡದ ಉದಾಹರಣೆ. ಸಾಮಾನ್ಯದ ಅಪೇಕ್ಷೆಯಿಂದ ಹೇಳುವಾಗ ನಾನು ನಿಮ್ಗೆ ಉದಾಹರಣೆ ಹೇಳಿದ್ನಲ್ಲ, ಅರ್ಧ ಗಂಟೆಯಲ್ಲಿ ಆದಿನಾಥ ಸ್ವಾಮಿ ಭವಾವಳಿ ಹೇಳಿ ಅಂತ ಹೇಳಿದ್ರೆ ಹೇಳ್ತೀರಿ, ಇಲ್ಲ ಅಂತ ಇಲ್ಲ. ಆದ್ರೆ ಅದ್ರಲ್ಲಿ ಎಲ್ಲಾ ಗೂಢ ರಹಸ್ಯ ವಿಚಾರಗಳನ್ನು ನೀವು ಹೇಳಕ್ಕಾಗತ್ತಾ? ಇಲ್ಲ, ಬರೀ ಕಥಾನ ಹೇಳ್ಬೋದು ಅಷ್ಟೇ. ಅದ್ರಲ್ಲಿ ಏನ್ ಹೇಳ್ತೀರಿ? ಆ ಆದಿನಾಥ ಸ್ವಾಮಿ ಭವಾವಳಿಯಲ್ಲಿ ನಿಮ್ಗೆ ಯಾವ್ದು ಲೈಕ್ ಆಗಿದೆ ಅದನ್ನ ಹೈಲೈಟ್ ಮಾಡಿ ಹೇಳ್ತೀರಿ ಅಲ್ವಾ? ಕೇಳಿಸ್ತಾ ಇಲ್ವಾ? ನಾಳೆನೆ ಮಹಾಪುರಾಣ ನೋಡದೆ. ಓದ್ರಿ. ಈಗ ಎಷ್ಟ್ ಜನ ಶುರು ಮಾಡಿದ್ರಿ ಮಹಾಪುರಾಣ ಓದಕ್ಕೆ? ನಿರಂಜನೆ? ನಾನು ಓದಿದ್ದೇನೆ, ಸ್ವಲ್ಪ ಬೇರೆ ಬೇರೆ ಓದ್ತಾ ಇದ್ದೇನೆ. ಅದಕ್ಕೆ ನಿಮ್ಗೆ ಕನ್ಫ್ಯೂಷನ್ ಜಾಸ್ತಿ ಅಲ್ವಾ? ಸ್ವಲ್ಪ ಓದಿದ್ರೆ ಬಹಳ ಡೇಂಜರ್ ರೀ. ಅಂದ್ರೆ ಬೇರೆ ಬೇರೆ ಶಾಸ್ತ್ರ ಅದನ್ನು ಓದ್ತಾ ಇರುವಾಗ ಇನ್ನೊಂದನ್ನು ಓದುವಂತ ಆಗ್ತದೆ. ಹಾಗೆ ನೀವೇನ್ ಮಾಡ್ಬೇಕು? ಯಾವ್ದೇ ಗ್ರಂಥ ಇಟ್ಕೊಂಡ್ಮೇಲೆ ಒಂದು ನಿಯಮ ಮಾಡಿ ಓದ್ಬೇಕು. 6 ತಿಂಗಳು, 1 ವರ್ಷ. ಆವಾಗ ಏನಾಗ್ತದೆ, ನಿಮ್ಗೆ ಓದುವ ಶ್ರದ್ಧೆ ಬರ್ತದೆ. ಆಗ ಏನಾಗುತ್ತೆ ಅಂದ್ರೆ ಕೆಲವು ಕಡೆಯಲ್ಲಿ ಬರ್ತದೆ, ಬೇರೆ ಗ್ರಂಥದ ಹೆಸರು ಬರ್ತದೆ, ಅದರಲ್ಲಿ ಈ ವಿಷಯ ಉಂಟಂತ, ಆಗ ಅಲ್ಲಿಗೊಮ್ಮೆ ಹೋಗಿ ನೋಡುದು. ಹಾಗೆ ನೀವು ಹಾಗೆ ನೋಡಿದ್ರೆ ನಿಮ್ಮ ಜೀವನ ಪೂರ ಇಲ್ಲಿ ಅಲ್ಲಿ ಹೋಗಿ ಮಿಶ್ರ ಗುಣ ಸ್ಥಾನದಲ್ಲಿ ಓಡಾಡ್ತಾ ಇರ್ತೀರಿ. ಓಕೆ ಜಿನೇಂದ್ರಣ್ಣ, ಇದನ್ನ ಕಂಪ್ಲೀಟ್ ಮಾಡ್ಬಿಡೋಣ. ಆಮೇಲೆ ಇದೊಂದು ಕಂಪ್ಲೀಟ್ ಮಾಡ್ಬಿಡೋಣ. ಇಲ್ಲ ಆಮೇಲೆ ಮತ್ತೆ ಯಾಕಂದ್ರೆ ನಾಳೆ ಕಂಟಿನ್ಯೂ ಮಾಡಕ್ ಆಗೋದಿಲ್ಲ ಇದು, ಯಾಕಂದ್ರೆ ಅರ್ಧ ಉಳ್ಕೊಂಡ್ಬಿಡುತ್ತೆ. ಎಲ್ಲರಿಗೂ ಕ್ಷುದ್ರ ಭಾವ ಅಂದ್ರೆ ಅರ್ಥ ಆಯ್ತಲ್ವಾ?
ಕ್ಷುದ್ರ ಭವ ಅಂದ್ರೆ ಎಷ್ಟು ಸಮಯ ಹೇಳಿ ಪದ್ಮಿನಿ ರವೀಂದ್ರ ಅವರೇ? ಒಂದು ನಾಡಿ ಬಡಿತದಲ್ಲಿ 18 ಬಾರಿ ಜನನ ಮರಣ. ಈಗ ನಾವು ಅದು ಇನ್ನೂ ನಮ್ ಕ್ಯಾಲ್ಕುಲೇಷನ್ ಡೆಫಿನೇಷನ್ ಕೊಡಿ. ಅದು ಆ ಕಾಲಾವಧಿ ಎಷ್ಟು ಒಂದು ಕ್ಷುದ್ರ ಭವ ಅಂತಂದ್ರೆ? 1 ಸೆಕೆಂಡ್ 24ನೇ ಭಾಗ. 1 ಸೆಕೆಂಡ್ ನ 24ನೇ ಭಾಗ ಪ್ರಮಾಣದಷ್ಟು ಆ ಜೀವದ ಆಯು ಇರುತ್ತೆ. ಜಗನ್ಯ ಅಂತ ಹೇಳ್ಬೇಕಾ? ಜಗನ್ಯ. ಜಗನ್ಯಾಯು 1 ಸೆಕೆಂಡಿನ 24 ಭಾಗ. 24ನೇ ಭಾಗ ಪ್ರಮಾಣದಷ್ಟು ಜಗನ್ಯ ಅಂತ ಹೇಳೋದಲ್ಲ, ಅದ್ರ ಆಯುನೇ ಅಷ್ಟಿರುತ್ತೆ ಲಬ್ಧ ಪರ್ಯಾಪ್ತಕ ಜೀವಿತ. ಓಕೆ, ಜಗನ್ಯ ಉತ್ಕೃಷ್ಟ ಎಲ್ಲ ಒಂದು ಅಲ್ಲ. ಓಕೆ, ಇನ್ನು ಅದು ಇಷ್ಟು ಸಣ್ಣ ಆಯುವಿಗೆ ನಾವ್ ಏನಂತ ಹೇಳ್ತೀವಿ? ಇಷ್ಟು ಸಣ್ಣ ಆಯುವಿನ ಪ್ರಮಾಣಕ್ಕೆ ನಾವು ಒಂದು ಭವಕ್ಕೆ ಕ್ಷುದ್ರ ಭವ ಅಂತ ನಾವು ಕರಿತೇವೆ. ಅಂದ್ರೆ 1 ಸೆಕೆಂಡ್ 24ನೇ ಭಾಗ ಪ್ರಮಾಣದಷ್ಟು ಆ ಸಮಯಕ್ಕೆ ಒಂದು ಕ್ಷುದ್ರ ಭವ ಅಂತ ನಾವು ಕರಿತೇವೆ. ಅರ್ಥ ಆಯ್ತಲ್ವಾ? ಆಯ್ತು. ಅಂದ್ರೆ ಒಂದು ಭವಕ್ಕೆ ಒಂದ್ಸಲಿ ಜನ್ಮ ಪಡೆದ್ಮೇಲೆ ಆ ಜೀವ ಎಷ್ಟು 1 ಸೆಕೆಂಡ್ 24ನೇ ಭಾಗ ಪ್ರಮಾಣದಷ್ಟು ಮಾತ್ರ ಕಾಲಾವಧಿ ಅಲ್ವಾ? ಸೊ ಅಷ್ಟು ಸಣ್ಣ ಆಯುವಿನ ಒಂದು ಭವಕ್ಕೆ ಎಷ್ಟು ಏನಂತ ಕರಿತೇವೆ ನಾವು? ಒಂದು ಕ್ಷುದ್ರ ಭವ ಅಂತ ಕರಿತೇವೆ. ಅಂದ್ರೆ ಒಂದ್ಸಲಿ ಜನ್ಮ ಪಡೆದ್ಮೇಲೆ ಮ್ಯಾಕ್ಸಿಮಮ್ ಅಷ್ಟೇ ಕಾಲ ಬದುಕಕ್ಕಾಗೋದು. ಅದು 1 ಸೆಕೆಂಡ್ 24ನೇ ಭಾಗದಷ್ಟು ಮಾತ್ರ ಬದುಕಕ್ಕಾಗೋದು. ಅದನ್ನು ನೀವೇ ನಿಯಮದಿಂದ ಸತ್ತೋಗುತ್ತೆ ಆ ಜೀವ. ಅದರ ಆಯುಷ ಅಷ್ಟು ಅಂತ ತಿಳ್ಕೊಬೇಕು. ಆಯುಷ್ ಅಷ್ಟೇ, ಅಷ್ಟು ಸಣ್ಣ ಆಯುವನ್ನು ಹೊಂದಿರುತ್ತೆ ಅದು. ಅರ್ಥ ಆಗ್ತಿದಲ್ವಾ? ತಿಳ್ಕೊಳ್ಳಿ, ಬಹಳ ಇಂಟ್ರೆಸ್ಟಿಂಗ್ ಇದೆ ಭೂಷಣ್. ಓಕೆ, ಮುಂದೆ ಈಗ ನೆಕ್ಸ್ಟ್ ತಿಳ್ಕೊಳ್ಳೋಣ. ಇಲ್ಲ ಸಮಯ ಆಗ್ತಿದೆ, ಯಾಕಂದ್ರೆ ನಾಳೆ ಕಂಟಿನ್ಯೂ ಮಾಡಕ್ ಆಗೋದಿಲ್ಲ. ಇಲ್ಲೇನ್ ಹೇಳ್ತಿದ್ದಾರೆ ಪೂರ್ತಿ ಇದನ್ನ ಕಂಪ್ಲೀಟ್ ಮಾಡ್ಬಿಡೋಣ ಇವತ್ತೆ. ಸೊ ಒಂದು ಲಬ್ಧಿ ಅಪರ್ಯಾಪ್ತಕ ಜೀವ ಅಂದ್ರೆ ಒಂದು ಅಪರ್ಯಾಪ್ತಕ ಜೀವ ಒಂದು ವೇಳೆ ನಿರಂತರ ಜನ್ಮ ಮರಣ ಮಾಡುತ್ತಿದ್ದರೆ ಒಂದು ಅಂತರ್ಮೂರ್ತದಲ್ಲಿ ಹೆಚ್ಚು ಅಂತಂದ್ರೆ, ನೋಡಿ ನಿರಂತರ ಜನ್ಮ ಮರಣ ಅಂತಂದ್ರೆ ಈ ಒಂದು ಏನು ಕ್ಷುದ್ರ ಭವ ಅಂತ ಹೇಳಿದ್ವಲ್ಲ ನಾವು, ಈ ಕ್ಷುದ್ರ ಭವಗಳು ನಿರಂತರ ಅಂತಂದ್ರೆ ಕ್ಷುದ್ರ ಭವದ ಅಪೇಕ್ಷೆಯಿಂದ ಅಂದ್ರೆ ಒಂದು ನಾಡಿ ಬಡಿತಕ್ಕೆ 18 ಸಲ ಸಾಯ್ಬೇಕು, 18 ಸಲ ಹುಟ್ಟಬೇಕು. ಅರ್ಥ ಆಗ್ತಿದಲ್ವಾ? ಒಂದು ನಾಡಿ ಬಡಿತಕ್ಕೆ 18 ಸಲ ಸಾಯ್ಬೇಕು, 18 ಸಲ ಹುಟ್ಟಬೇಕು. ಆ ರೀತಿ ಹುಟ್ಟು ಸಾವು ಮಾಡ್ತಿರುವಂತ ಜೀವ ಒಂದು ಅಂತರ್ಮೂರ್ತದಲ್ಲಿ ಹೆಚ್ಚು ಅಂತಂದ್ರೆ 66,336 ಬಾರಿ ಜನ್ಮ ಪಡಿಬಹುದಂತೆ, ಅಷ್ಟೇ ಬಾರಿ ಮರಣನು ಪಡಿಬಹುದು. ಅರ್ಥ ಆಯ್ತಲ್ವಾ? ಸೊ ಈಗ ನೆಕ್ಸ್ಟ್ ಅಷ್ಟೇ ಬಾರಿ ಜನ್ಮ ಮರಣವನ್ನು ಹೊಂದಬಲ್ಲದು. ಈ ಭವಗಳಲ್ಲಿ ಪ್ರತಿಯೊಂದು ಭವದ ಕಾಲವು ಕ್ಷುದ್ರ ಭವ ಪ್ರಮಾಣ ಅರ್ಥಾತ್ ಒಂದು ಶ್ವಾಸದ 18ನೇ ಒಂದು ಭಾಗ ಆಗಿದೆ. ಈಗಷ್ಟೇ ನಾವು ತಿಳ್ಕೊಂಡ್ವಿ. ಇನ್ನು ಫಲಸ್ವರೂಪವಾಗಿ 66,336 ಭವಗಳ ಶ್ವಾಸಗಳ ಪ್ರಮಾಣವು 3,685 1/3 ಆಗುತ್ತದೆ. ಅಂತ ಅರ್ಥ ಆಗ್ತಿದೆಯಲ್ವಾ? ಅಂದ್ರೆ ಈಗ ಏನ್ ಈ ಒಂದು ಅಂತರ್ಮೂರ್ತದಲ್ಲಿ ಹೆಚ್ಚು ಅಂತಂದ್ರೆ ಅದು ಎಷ್ಟು ಬಾರಿ ನಿರಂತರ ಕಂಟಿನ್ಯೂಸ್ ಅಪರ್ಯಾಪ್ತಕ ಅವಸ್ಥೆಯಲ್ಲೇ ಜನ್ಮ ಪಡಿತಾ ಇರುತ್ತೆ. ಅಂದ್ರೆ ಮಧ್ಯದಲ್ಲಿ ಆ ಒಂದು ಅಪರ್ಯಾಪ್ತಕ ಜೀವ ಮಧ್ಯದಲ್ಲಿ ಒಂದೂ ಭವನು ಪರ್ಯಾಪ್ತಕ ಆಗಿಲ್ಲ. ಅರ್ಥ ಆಗ್ತಿದೆಯಲ್ವಾ? ಅವನು ಒಂದು ಅಂತರ್ಮೂರ್ತ ತನಕ ನಿರಂತರ 18 ಬಾರಿ ಹುಡ್ತಾ ಇದ್ದಾನೆ, ಸಾಯ್ತಾ ಇದ್ದಾನೆ, 18 ಬಾರಿ ಹುಡ್ತಾ ಇದ್ದಾನೆ, 18 ಬಾರಿ ಸಾಯ್ತಾ ಇದ್ದಾನೆ, ನಿರಂತರ ಒಂದು ಅಂತರ್ಮೂರ್ತದವರೆಗೆ. ಈ ರೀತಿ ಅವನೇನು ನಿರಂತರ ಅಪರ್ಯಾಪ್ತಕ ಅವಸ್ಥೆಯಲ್ಲೇ ಒಂದು ಅಂತರ್ಮೂರ್ತದವರೆಗೂ ಇದ್ರೆ ಆ ಜೀವ ಮ್ಯಾಕ್ಸಿಮಮ್ ಇರೋದು ಒಂದು ಅಂತರ್ಮೂರ್ತನೇ. ಅಂತರ್ಮೂರ್ತ ಆದ್ಮೇಲೆ ನಿಯಮದಿಂದ ಪರ್ಯಾಪ್ತಕ ಆಗ್ಲೇಬೇಕು, ಇದು ತಿಳ್ಕೊಳ್ಳಿ. ಯಾವುದೇ ಒಂದು ಜೀವ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ನಿರಂತರ ಅಪರ್ಯಾಪ್ತಕ ಅವಸ್ಥೆಯಲ್ಲೇ ಈ 18 ಬಾರಿ ಹುಟ್ಟೋದು ಸಾಯ್ದು 18 ಬಾರಿ ಹುಟ್ಟೋದು ಸಾಯ್ದು ಮಾಡ್ತಾನೇ ಇದ್ರೆ ಹೆಚ್ಚು ಅಂತಂದ್ರೆ ಒಂದು ಅಂತರ್ಮೂರ್ತ ಮಾತ್ರನೇ ಈ ರೀತಿ ಮಾಡಕ್ ಸಾಧ್ಯ. ನಂತರ ಅವನು ಅದಾದ್ಮೇಲೆ ಒಂದಾದ್ರೂ ಭವ ಅಂತರ್ಮೂರ್ತ ಆದ್ಮೇಲೆ ನಿಯಮದಿಂದ ಆ ಜೀವ ಏನಾಗ್ತಾನೆ ಪರ್ಯಾಪ್ತಕ ಅವಸ್ಥೆಯನ್ನ ಪ್ರಾಪ್ತಿ ಮಾಡ್ಕೊಳ್ತಾನೆ. ಅಟ್ಲೀಸ್ಟ್ ಒಂದ್ ಭವ ಆದ್ರೂ ಅವನು ಪರ್ಯಾಪ್ತಕ ಆಗ್ತಾನೆ. ಆಮೇಲೆ ಪುನಃ ಬೇಕಾದ್ರೆ ಇದೇ ಪ್ರೋಸೆಸ್ ಆಗ್ತಾ ಇರ್ಬೋದು. ಮತ್ತೆ 66,333 ಬಾರಿ ಜನ್ಮ ಮರಣ ಪುನಃ ಆಗ್ಬೋದು. ಆದ್ರೆ ಅಂತರ್ಮೂರ್ತ ಆದ್ಮೇಲೆ ಮತ್ತೆ ಒಂದ್ ಸ್ಟಾಪ್ ಅವನು ತಗೊಂತಾನೆ. ಓಕೆ, ಇಲ್ಲಿ ಏನ್ ಹೇಳ್ತಿದ್ದಾರೆ? ಈ ಒಂದು 66,336 ಭವಗಳ ಶ್ವಾಸಗಳ ಪ್ರಮಾಣವು 3,685 1/3 ಆಗುತ್ತದೆ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಎಷ್ಟು ಶ್ವಾಸ ಇದು? ಹೆಂಗೆ ಲೆಕ್ಕ ಬಂತಿದ್ದು 3,685? ಯಾರು ಹೇಳ್ತೀರಾ ನೋಡೋಣ, ಯಾರು ಹೇಳ್ತೀರಾ ನೋಡಿ. ಒಂದು ಅಂತರ್ಮೂರ್ತಕ್ಕೆ ಆ ಜೀವ 66,336 ಬಾರಿ ಸಾಯ್ಬೇಕು, 66,336 ಬಾರಿ ಜನ್ಮ ಪಡಿಬೇಕು ಅಂತಂದ್ರೆ ಒಟ್ಟು ಎಷ್ಟು ಶ್ವಾಸಗಳು ಬೇಕು ಅಂತಂದ್ರೆ ಟೋಟಲ್ ಇಷ್ಟು ಭವಗಳನ್ನು ಧಾರಣೆ ಮಾಡಕ್ಕೆ ಒಟ್ಟು ಎಷ್ಟು ಶ್ವಾಸ ಬೇಕು ಅಂತಂದ್ರೆ 3,685 ಪಾಯಿಂಟ್. ಇದು 1/3 ಅಂದ್ರೆ 0.30 ಅಂತ ತಿಳ್ಕೊಳ್ಳಿ. 0.33
ಓಕೆ, ಅದಿಲ್ಲಿ 1/3 ಅಂತ ಕೊಟ್ಟಿದ್ದಾರೆ. ಇದು ಹೇಗ್ ಬರುತ್ತೆ ಅಂತಂದ್ರೆ, ಈಗ ನೋಡಿ, ಈಗ ಒಟ್ಟು ಶ್ವಾಸಗಳ ಪ್ರಮಾಣ ಎಷ್ಟು ಕೊಟ್ಟಿದ್ದಾರೆ ಪದ್ಮಿನಿ ಆಂಟಿ? 3685 ಕೊಟ್ಟಿದ್ದಾರೆ ಅಲ್ವಾ? ಹೌದು ಹೌದು. ಆಮೇಲೆ 1/3 ಅಂದ್ರೆ 0.33 ಅಂತ ತಿಳ್ಕೊಳ್ಳಿ. ಇದು ಹೇಗ್ ಬಂತು ಅಂತಂದ್ರೆ, ಈಗ ನೋಡಿ, ಈಗ ಒಟ್ಟು ಭವಗಳು ಎಷ್ಟು? 66,336. ಈಗೇನ್ ಮಾಡಿ, ಕ್ಯಾಲ್ಕುಲೇಟರ್ ಓಪನ್ ಮಾಡಿ. 66,336 ಬರ್ದ್ರಾ? ಡಿವೈಡೆಡ್ ಬೈ 18 ಮಾಡಿ. ಎಷ್ಟಾಯ್ತು? ಬಂತ ಕ್ಯಾಲ್ಕುಲೇಷನ್? 3685. ಒಂದ್ ನಿಮಿಷ. ಓಕೆ, 1236 ಬಂತು. ಹೌದು ಹೌದು. ಈಗ ಒಂದ್ ಕೆಲಸ ಮಾಡಿ, ಇಲ್ಲಿ ಒಟ್ಟು ಶ್ವಾಸಗಳು ಎಷ್ಟು ಅಂತ ಹೇಳಿದ್ರೆ 3685 ಅಂತ ಕೊಟ್ಟಿದಾರಲ್ವಾ? ಈಗ ಇನ್ನೊಂದ್ಸಲ ಟೈಪ್ ಮಾಡಿ, 3685 ಟೈಪ್ ಮಾಡಿ. ಇಂಟು, ಈಗ ಒಂದು ಶ್ವಾಸಕ್ಕೆ 18 ಬಾರಿ ಹುಟ್ಟುತ್ತೆ ಅಂತ ಹೇಳಿದ್ದಾರೆ. 18 ಬಾರಿ ಹುಟ್ಟುತ್ತೆ, 18 ಬಾರಿ ಸಾಯುತ್ತೆ. ಈಗ ಒಂದು ಶ್ವಾಸಕ್ಕೆ 18 ಬಾರಿ ಹುಟ್ಟುತ್ತೆ ಅಂದ್ಮೇಲೆ 3000, ಈಗ ರೌಂಡ್ ಫಿಗರ್ ತಗೊಳ್ಳಿ, ಇದು 1/3 ಏನೋ ಇದೆಯಲ್ಲ, ಅದು ಬಿಟ್ಬಿಡಿ. 3685 ಇಂಟು 18 ಅಂತ ಹಾಕಿ. ಎಷ್ಟಾಯ್ತು? 606. 66,330 ಬಂತ? 330 ಬಂತು. ಅಲ್ಲಿ 0.33 ಸೇರಿಸಿದ್ರೆ 336 ಕರೆಕ್ಟ್ ಆಗಿ ಬರುತ್ತೆ. ಕ್ಲಿಯರ್ ಆಯ್ತಾ? ಈ ಲೆಕ್ಕ ಕ್ಲಿಯರ್ ಆಯ್ತಾ? ಹೌದು ಹೌದು. ಟೋಟಲ್ ಆ ಜೀವ ಒಂದು ಅಂತರ್ಮೂರ್ತಕ್ಕೆ ಎಷ್ಟು ಶ್ವಾಸ ತಗೊಬೇಕು? ಒಟ್ಟು 3685.33 ಎಷ್ಟು ಶ್ವಾಸಕ್ಕೆ ಎಷ್ಟು ಭಾವ ಆಗತ್ತೆ? ಅಷ್ಟು ಶ್ವಾಸಕ್ಕೆ 66,336 ಭಾವಗಳು ಆಗತ್ತೆ. ಕಾರಣ ಯಾಕೆ? ಇಷ್ಟ ಯಾಕೆ ಭಾವಗಳು ಆಯ್ತಂದ್ರೆ, ಒಂದು ಶ್ವಾಸಕ್ಕೆ 18 ಬಾರಿ ಜನ್ಮ ಪಡೆಯುತ್ತೆ. ಹಾಗಾಗಿ 18ರಿಂದ ಗುಣಿಸಿದಾಗ ಎಷ್ಟು ಬರುತ್ತೆ? 3636 ಭಾವಗಳು ಬರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಸೊ 3636 ಭಾವಗಳು ಅಂದ್ರೆ ಭಾವಗಳು ಅಂತಾರೆ ಅಷ್ಟು ಬಾರಿ ಜನ್ಮ ಪಡೆಯುತ್ತೆ, ಅಷ್ಟೇ ಬಾರಿ ಮರಣವನ್ನು ಹೊಂದುತ್ತೆ. ಯಾಕೆ? ಈಗಷ್ಟೇ ನಾವು ತಿಳ್ಕೊಂಡ್ವಲ್ಲ, ಒಂದು ಶ್ವಾಸಕ್ಕೆ 18 ಬಾರಿ ಹುಟ್ಟುತ್ತೆ, 18 ಬಾರಿ ಸಾಯುತ್ತೆ. ಅದೇ ತರ 3633 ಅಷ್ಟು ಶ್ವಾಸಕ್ಕೆ 66,336 ಬಾರಿ ಹುಟ್ಟುತ್ತೆ, 66,336 ಬಾರಿ ಸಾಯುತ್ತೆ, ಮರಣ ಆಗುತ್ತೆ. ಕ್ಲಿಯರ್ ಆಯ್ತಲ್ವಾ? ನೆಕ್ಸ್ಟ್, ಇಷ್ಟು ಕಾಲದಲ್ಲಿ ಇದು ನೋಡಿ, ಅದು ಡಿಸ್ಪ್ಲೇ ಇದೆಯಾ? ಡಿಸ್ಪ್ಲೇನಲ್ಲಿ ಹೌದೌದು ಇದೆ. ಎಲ್ಲಿದೆಯಪ್ಪ ಅದು? 66ನೇ ಪ್ರಶ್ನೆ ಅಲ್ಲ, 67 ಅಮ್ಮ. 67. ಅದು ಡಿಸ್ಪ್ಲೇ ತೋರಿಸಿ ಸರ್. ಅದು ತೋರಿಸಿಲ್ಲ ಅಂತಾನೆ ಗೊತ್ತಾಗೋದಿಲ್ಲ. ಆಗ್ತಾ ಉಂಟು, ತೋರಿಸ್ತಾನೆ ಇದ್ದಾರೆ. ಎಲ್ಲಿ 66 ಮಾತ್ರ ಕಾಣಿಸ್ತಿದೆ ನನಗೆ. ಮೇಲೆ ಮಾಡಿಕೊಳ್ಳಿ ಸ್ವಲ್ಪ ನೋಡಿ. ನೀವು ಸ್ವಲ್ಪ ಸ್ಕ್ರೋಲ್ ಮಾಡ್ಕೊಳ್ಳಿ ಭೂಷಣ್. ಹೌದಾ ಸರ್? ನನಗೆ 66 ಮಾತ್ರ ಕಾಣಿಸ್ತಿದೆ ಸರ್. ಎಲ್ಲರಿಗೂ ಕಾಣಿಸ್ತಿದ್ಯಾ? 67 ಕಾಣಿಸ್ತಿದ್ಯಾ ಎಲ್ಲರಿಗೂ? ಹೌದು ಹೌದು. ಓಕೆ, ಕಾಣಿಸ್ತಿದ್ರೆ ಓಕೆ, ಡನ್. ನನ್ನ ಹತ್ರ ಕಾಪಿ ಇದೆ ಬಿಡಿ. ಓಕೆ, ಇಷ್ಟು ಕಾಲದಲ್ಲಿ ನೋಡಿ, ಇಷ್ಟು ಕಾಲದಲ್ಲಿ ಪೃಥ್ವಿಕಾಯಿಕ, ಜಲಕಾಯಿಕ, ಅಗ್ನಿಕಾಯಿಕ ಮತ್ತು ವಾಯುಕಾಯಿಕ ಮತ್ತು ಸಾಧಾರಣ ವನಸ್ಪತಿ, ಬಾದರ ಮತ್ತು ಸೂಕ್ಷ್ಮ ಹಾಗೂ ಪ್ರತ್ಯೇಕ ವನಸ್ಪತಿ, ಇವು 11 ಪ್ರಕಾರದ ಲಬ್ಧಿ ಅಪರ್ಯಾಪ್ತಕ ಜೀವಿಗಳಲ್ಲಿ ಪ್ರತಿ ಒಂದರ 612 ಉತ್ಕೃಷ್ಟ ಭಾವದ ಅಪೇಕ್ಷೆಯಿಂದ ಏಕೇಂದ್ರಿಯಗಳ ಉತ್ಕೃಷ್ಟ ಭಾವವು 6012 ಇಂಟು 11 66,132 ಆಗುತ್ತದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು ಏನ್ ಅರ್ಥ ಮಾಡ್ಕೊಬೇಕು? ನೋಡಿ, ಮೊದಲು ಇಲ್ಲಿ 11 ಪ್ರಕಾರದ ಜೀವ ತಗೊಂಡಿದ್ದಾರೆ. ನೋಡಿ, ಇನ್ನೊಂದ್ಸಲಿ ಹೇಳ್ತೇನೆ, ಗಮನ ಇಟ್ಕೊಳ್ಳಿ. ಈ ಈ 66,336 ಈ ಸಂಖ್ಯೆ ಏನ್ ಕೊಟ್ಟಿದ್ದಾರೆ, ಈ ಸಂಖ್ಯೆ ಯಾವ ಒಂದು ಅಪರ್ಯಾಪ್ತಕ ಜೀವ ಇದೆ, ಆ ಜೀವ ಒಂದು ಅಂತರ್ಮೂರ್ತದಲ್ಲಿ ಒಂದು ಇಂದ್ರಿಯಿಂದ ಹಿಡಿದು ಪಂಚೇಂದ್ರಿಯದವರೆಗೂ ನಿರಂತರ ಜನ್ಮ ಪಡೆಯುತ್ತೆ. ನಿರಂತರ ಜನ್ಮ ಪಡೆದಾಗ ಎಷ್ಟು ಭವಗಳಾಗತ್ತೆ ಆ ಅಪೇಕ್ಷೆಯಿಂದ ಕೊಟ್ಟಿದ್ದಾರೆ. ಅರ್ಥ ಆಯ್ತಲ್ವಾ? ಈ ಒಂದು 66,336 ಏನು ಸಂಖ್ಯೆ ಕೊಟ್ಟಿದ್ದಾರೆ, ಆ ಸಂಖ್ಯೆ ಒಂದು ಜೀವ ಅಪರ್ಯಾಪ್ತಕ ಅವಸ್ಥೆಯಲ್ಲೇ, ನಿರಂತರ ಅಪರ್ಯಾಪ್ತಕ ಅವಸ್ಥೆಯಲ್ಲೇ ಈ ಕ್ಷುದ್ರ ಭಾವಗಳು ತಗೊಂತಾನೆ ಇದ್ರೆ, ಒಂದು ಇಂದ್ರಿಯದಿಂದ ಹಿಡಿದು ಇಂದ್ರಿಯವರೆಗೂ ತಲುಪುವವರೆಗೂ, ಈಗ ಯಾವ್ದೋ ಒಂದು ಜೀವ ನಿರಂತರ ಏಕೇಂದ್ರಿಯ ಭಾವದಲ್ಲೇ ಏನ್ ಮಾಡ್ತು? ಏಕೇಂದ್ರಿಯ ಭಾವದಲ್ಲಿ ನಿರಂತರ ಅಪರ್ಯಾಪ್ತಕ ಅವಸ್ಥೆಯಲ್ಲಿತ್ತು. ತಿರ್ಗಾ ದ್ವಿಇಂದ್ರಿಯಕ್ಕೆ ಬಂತು, ತ್ರಿಇಂದ್ರಿಯಕ್ಕೆ ಬಂತು, ಚತುರ್ಇಂದ್ರಿಯಕ್ಕೆ ಬಂತು, ಕಂಟಿನ್ಯೂಸ್ ಆಗಿ ಪಂಚೇಂದ್ರಿಯವರೆಗೂ ಬಂತು. ಅಷ್ಟೇ ಅಂತರ್ಮೂರ್ತ ಕಾಲದಲ್ಲಿ ಅಷ್ಟು ಅಲ್ಲಿವರೆಗೂ ಬಂದ್ರೆ ಟೋಟಲ್ ಎಷ್ಟಾಗತ್ತೆ?
ಆ 66,336 ಬಾರಿ ಜನ್ಮ ಪಡಿತಾನೆ, ಅಷ್ಟೇ ಬಾರಿ ಮರಣವನ್ನು ಹೊಂದುತ್ತಾನೆ ಅಂತ. ಸೊ ಏಕೇಂದ್ರಿಯದಿಂದ ಹಿಡಿದು ಕಂಟಿನ್ಯೂಸ್ ಆಗಿ ಪಂಚೇಂದ್ರಿಯವರೆಗೂ ಬರೋವರೆಗೂ, ಆ ಅಂತರ್ಮೂರ್ತ ಕಾಲದಲ್ಲಿ ಅಲ್ಲಿವರೆಗೂ ಬರೋವರೆಗೂ ಟೋಟಲ್ ಇಷ್ಟಾಗತ್ತೆ ಅಂತ ಕೊಟ್ಟಿದ್ದಾರೆ. ಅರ್ಥ ಆಯ್ತಲ್ವಾ? ಈಗ ನಾವೇನ್ ತಿಳ್ಕೊಳ್ಳೋಣ, ಒಂದೊಂದು ಇಂದ್ರಿಯಗಳಲ್ಲಿ ಎಷ್ಟೆಷ್ಟು ಬಾರಿ ಜನ್ಮ ಪಡಿಬಹುದು ಅಂತ. ಏಕೇಂದ್ರದಲ್ಲಿ ಎಷ್ಟು ಬಾರಿ ಜನ್ಮ ಪಡಿಬಹುದು, ದ್ವಿ ಇಂದ್ರಿಯಕ್ಕೆ ಬಂದ್ಮೇಲೆ ಎಷ್ಟು ಬಾರಿ ಜನ್ಮ ಪಡಿಬಹುದು ಅಂತ ತಿಳ್ಕೊಳ್ಳೋಣ. ಈಗ ಒಂದು ಅಪರ್ಯಾಪ್ತಕ ಜೀವಿ, ಒಂದು ನಿಗೋದಿಯ ಜೀವಿ ಇದೆ ಅಂತ ತಿಳ್ಕೊಳ್ಳಿ. ಆ ಜೀವಿ ಏನ್ ಮಾಡುತ್ತೆ, ಈ ಪೃಥ್ವಿಕಾಯಿಕ, ಜಲಕಾಯಿಕ, ಅಗ್ನಿಕಾಯಿಕ ಮತ್ತು ವಾಯುಕಾಯಿಕ ಒಟ್ಟು ಎಷ್ಟು 4 ಕಾಯಿಕ ತಗೊಂಡ್ರು. ಇನ್ನು 5ನೇದು ಯಾವ ಒಂದು ವನಸ್ಪತಿ ಕಾಯಿಕ ಇದೆ, ಆ ವನಸ್ಪತಿ ಕಾಯಿಕದಲ್ಲಿ 2 ಭೇದ ಮಾಡಿದ್ದಾರೆ. ಸಾಧಾರಣ ವನಸ್ಪತಿ, ಪ್ರತ್ಯೇಕ ವನಸ್ಪತಿ. ಇನ್ನು ಸಾಧಾರಣ ವನಸ್ಪತಿಯಲ್ಲಿ ಬಾದರ ಮತ್ತು ಸೂಕ್ಷ್ಮ. ಮತ್ತೊಂದ್ಸಲ ಹೇಳ್ತೇನೆ ನೋಡಿ, ಈ ವನಸ್ಪತಿ ಕಾಯಕದಲ್ಲಿ 2 ಭೇದ ಇದೆ, ಸಾಧಾರಣ ವನಸ್ಪತಿ ಮತ್ತು ಪ್ರತ್ಯೇಕ ವನಸ್ಪತಿ. ಇನ್ನು ಈ ಒಂದು ಸಾಧಾರಣ ವನಸ್ಪತಿಯಲ್ಲಿ ಮಾತ್ರ ಸೂಕ್ಷ್ಮ ಅನ್ನೋ ಭೇದ ಇದೆ. ಈ ಪ್ರತ್ಯೇಕ ವನಸ್ಪತಿ ಏನಿದೆ ಅದು ಬಾದರ ಅವಸ್ಥೆ ಮಾತ್ರ ಇದೆ, ಅದ್ರಲ್ಲಿ ಸೂಕ್ಷ್ಮನೋ ಭೇದ ಇರೋದಿಲ್ಲ. ಪ್ರತ್ಯೇಕ ವನಸ್ಪತಿ ಸೂಕ್ಷ್ಮ ಇರೋದಿಲ್ಲ, ಪ್ರತ್ಯೇಕ ವನಸ್ಪತಿ ಸದಾ ಬಾದರ ಅವಸ್ಥೆಯಲ್ಲೇ ಇರುತ್ತೆ. ಹಾಗಾಗಿ ಪ್ರತ್ಯೇಕ ವನಸ್ಪತಿ ಒಂದನ್ನೇ ತಗೊಂಡಿದ್ದಾರೆ. ಇನ್ನು ಸಾಧಾರಣ ವನಸ್ಪತಿಯಲ್ಲಿ ಸೂಕ್ಷ್ಮನೂ ಇದೆ, ಬಾದರನೂ ಇದೆ. ಯಾಕಂತಂದ್ರೆ ಈ ನಿಗೋದಿಯ ಜೀವಿಗಳು ಏನಿದೆ ಅಲ್ವಾ, ಈ ನಿಗೋದಿಯ ಜೀವಿಗಳು ಸೂಕ್ಷ್ಮ ನಿಗೋದಿಯ ಜೀವನೂ ಇದೆ, ಬಾದರ ನಿಗೋದಿಯ ಜೀವನೂ ಇದೆ. ಸಾಧಾರಣ ವನಸ್ಪತಿ ಅಂದ್ರೆ ನಿಗೋದಿಯ ಜೀವ. ಸೊ ಈ ಒಂದು ಪೃಥ್ವಿಕಾಯಿಕ, ಜಲಕಾಯಿಕ, ಅಗ್ನಿಕಾಯಿಕ, ವಾಯುಕಾಯಿಕ ಮತ್ತು ಸಾಧಾರಣ ವನಸ್ಪತಿ ಏನಿದೆ, ಇವುಗಳಲ್ಲಿ ಬಾದರನೂ ಇದೆ, ಸೂಕ್ಷ್ಮನೂ ಇದೆ. ಎಷ್ಟಾಯ್ತು? ಒಟ್ಟು 10 ಆಯ್ತು. ಪೃಥ್ವಿಕಾಯಿಕ, ಜಲಕಾಯಿಕ, ಅಗ್ನಿಕಾಯಿಕ, ವಾಯುಕಾಯಿಕ ಪ್ಲಸ್ ಸಾಧಾರಣ ವನಸ್ಪತಿ 5 ಆಯ್ತಾ? 5 ಪ್ರಕಾರದ ಕಾಯಿಕ ಜೀವಿಗಳು ತಗೊಂಡಿದಾರ. ಅದರಲ್ಲಿ ಬಾದರನೂ ಇದೆ, ಸೂಕ್ಷ್ಮನೂ ಇದೆ ಅಂತ ಕೊಟ್ಟಿದ್ದಾರೆ. 5 × 2 ಎಷ್ಟಾಯ್ತು? 10 ಆಯ್ತಾ? 10 ಪ್ಲಸ್ 1 ಪ್ರತ್ಯೇಕ ವನಸ್ಪತಿ ತಗೊಳ್ಳಿ. ಯಾಕಂದ್ರೆ ಪ್ರತ್ಯೇಕ ವನಸ್ಪತಿ ಸೂಕ್ಷ್ಮ ಅನ್ನೋ ಭೇದ ಇಲ್ಲ, ಕೇವಲ ಬಾದರ ಮಾತ್ರ. ಹಾಗಾಗಿ ಒಂದೇ ತಗೊಂಡಿದ್ದಾರೆ. ಎಷ್ಟಾಯ್ತು ಈಗ? 11. ಸೊ ಸ್ಥಾವರ ಜೀವಿಯಲ್ಲಿ ಒಟ್ಟು ಎಷ್ಟು ಸ್ಥಾವರ ಜೀವಿ ಆಯ್ತು? 11 ಪ್ರಕಾರದ ಸ್ಥಾವರ ಜೀವಿ ಆಯ್ತಾ? ಇನ್ನು ಈ 11 ಪ್ರಕಾರದಲ್ಲಿ ಅಪರ್ಯಾಪ್ತಕ ಜೀವಿಗಳಲ್ಲಿ ಪ್ರತಿಯೊಂದರ ಭವ ಎಷ್ಟು ಅಂತಂದ್ರೆ 6012 ಸಲಿ ಹುಟ್ಟುತ್ತೆ, 6012 ಸಲಿ ಸಾಯುತ್ತೆ. ಅಂದ್ರೆ ಎಕ್ಸಾಂಪಲ್ ತಿಳ್ಕೊಳ್ಳಿ, ಯಾವ್ದೋ ಒಂದು ನಿತ್ಯ ನಿಗೋದ ಜೀವ ಬಂತು, ಅಥವಾ ಯಾವ್ದೋ ಒಂದು ಜೀವ ಫಸ್ಟ್ ಪೃಥ್ವಿಕಾಯಿಕವಾಗಿ ನಿರಂತರ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಜನ್ಮ ಪಡಿತಾ ಇದೆ, ಮರಣ ಹೊಂದಿದೆ, ಜನ್ಮ ಪಡಿತದೆ, ಮರಣ ಹೊಂದಿದೆ. ಅದಕ್ಕೆ ಏನಂತ ನಾವು ಕರಿತೇವೆ? ಕ್ಷುದ್ರ ಭವ. ಅಂದ್ರೆ ಒಂದು ಶ್ವಾಸದಲ್ಲಿ 18 ಬಾರಿ ಜನ್ಮ ಮರಣ ಹೊಂದ್ತಾ ಇದೆ. ಸೊ ಈ ಪೃಥ್ವಿಕಾಯಿಕ ಜೀವಿಯಾಗಿ ಆ ಒಂದು ಜೀವ ಹೆಚ್ಚು ಅಂತಂದ್ರೆ 6012 ಸಲಿ ಜನ್ಮ ಪಡಿಬಹುದು, 6012 ಸಲಿ ಮರಣವನ್ನು ಹೊಂದಬಹುದು. ಅದಕ್ಕಿಂತ ಎಕ್ಸ್ಟ್ರಾ ಜನ್ಮ ತಗೊಳಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಲ್ವಾ? ಒಂದು ಜೀವ ಬೈತು, ಆ ಜೀವ ಮೊದಲು ಪೃಥ್ವಿಕಾಯಿಕ ಆಗಿ ಜನ್ಮ ಪಡೆದು ಆ ಜೀವ ಜನ್ಮ ಪಡಿಬೇಕಾದ್ರೆ ಅಪರ್ಯಾಪ್ತಕ ನಾಮಕರ್ಮದ ಉದಯದೊಂದಿಗೆ ಜನ್ಮ ಪಡಿತು. ಅಪರ್ಯಾಪ್ತಕ ನಾಮಕರ್ಮದ ಉದಯದಿಂದ ಜನ್ಮ ಪಡೆದ ಕಾರಣದಿಂದ ಆ ಜೀವ ಏನಾಯ್ತು? ನಿಯಮದಿಂದ ಅಪರ್ಯಾಪ್ತಕ ಅವಸ್ಥೆನೇ ಪ್ರಾಪ್ತಿಯಾಗತ್ತೆ. ಸೊ ಈ ಪೃಥ್ವಿಕಾಯಿಕದಲ್ಲಿ ಜನ್ಮ ಪಡೆದು ಅದು ನಿರಂತರ ಅಪರ್ಯಾಪ್ತಕ್ಕಾಗಿಯೇ ಜನ್ಮ ಪಡಿತು. ಅಂದ್ರೆ ಒಂದು ಶ್ವಾಸದಲ್ಲಿ 18 ಬಾರಿ ಈ ಕ್ಷುದ್ರ ಭಾವವನ್ನೇ ಪ್ರಾಪ್ತಿ ಮಾಡ್ಕೊಳ್ತು. ಈ ರೀತಿ ನಿರಂತರ ಪೃಥ್ವಿಕಾಯಿಕದಲ್ಲಿ ಆ ಜೀವ ಜನ್ಮ ಮರಣ ಮಾಡ್ತಾನೆ ಇದ್ರೆ ಹೆಚ್ಚು ಅಂತಂದ್ರೆ ಆ ಜೀವ 612 ಸಲಿ ಈ ಒಂದು ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಜನ್ಮ ಪಡಿಬಹುದು. ಇನ್ನು 612 ಸಲಿ ಅಷ್ಟೇ ಸಲಿ ಮರಣವನ್ನು ಹೊಂದುತ್ತೆ. ಈಗ 612 ಸಲಿ ಜನ್ಮ ಪಡಿತು ಅಂದ್ರೆ ಅಷ್ಟೇ ಸಲ ಮರಣವನ್ನು ನಿಯಮದಿಂದ ಹೊಂದುತ್ತೆ ಅಲ್ವಾ? ಯಾಕಂತಂದ್ರೆ ಒಂದು ಶ್ವಾಸದಲ್ಲಿ 18 ಬಾರಿ ಹುಟ್ಟುತ್ತೆ, 18 ಬಾರಿ ಸಾಯುತ್ತೆ ಈಕ್ವಲ್ ಆಗಿ. ಸೊ 612 ಸಲಿ ಜನ್ಮ ಮರಣ ಆದ್ಮೇಲೆ ಆ ಜೀವ ಇನ್ನು ಆ ಪೃಥ್ವಿಕಾಯಿಕ ಆಗಿ ಇರಕ್ಕೆ ಸಾಧ್ಯ ಇಲ್ಲ. ಪೃಥ್ವಿಕಾಯಿಕ ಜೀವ ಆಗಿ ಇರ್ಬೇಕು ಅಂದ್ರೆ ಅದು ಪರ್ಯಾಪ್ತಕ ಅವಸ್ಥೆ ಪ್ರಾಪ್ತಿ ಮಾಡ್ಕೊಬೇಕು. ಆದ್ರೆ ಪರ್ಯಾಪ್ತಕ ಆಗಿಲ್ಲ, ಇನ್ನು ಅಪರ್ಯಾಪ್ತಕ ಅವಸ್ಥೆಯಲ್ಲೇ ಇದೆ ಅಂತಂದ್ಮೇಲೆ ಅದೇನಾಗುತ್ತೆ? ಪೃಥ್ವಿಕಾಯಿಕದಿಂದ ಜಲಕಾಯಿಕ ಆಗುತ್ತೆ. ಇನ್ನು ಜಲಕಾಯಿಕಕ್ಕೆ ಬಂದ್ರೆ ಅದೇನ್ ಮಾಡುತ್ತೆ? ಪುನಃ ಅಲ್ಲೂ 612 ಸಲ ಜನ್ಮ ಪಡುತ್ತೆ, 612 ಸಲ ಮರಣವನ್ನು ಹೊಂದುತ್ತೆ. ಇನ್ನು ಅದಾದ್ಮೇಲೆ ಮತ್ತೆ ಅಲ್ಲಿಗೆ ಮುಕ್ತ ಆಯ್ತು. ಇನ್ನು ಪುನಃ 613ನೇ ಸಲ ಅದು ಜಲಕಾಯಿಕ ಆಗಿ ಜನ್ಮ ಪಡೆಯಕ್ ಸಾಧ್ಯ ಇಲ್ಲ ಅಪರ್ಯಾಪ್ತಕ ಅವಸ್ಥೆಯಲ್ಲಿ. ಅರ್ಥ ಆಗ್ತಿದಲ್ವಾ? ಪುನಃ ಜಲಕಾಯಿಕದಿಂದ ಅಗ್ನಿಕಾಯಿಕ ಆಯ್ತು. ಅಗ್ನಿಕಾಯಿಕದಲ್ಲಿ 6012. ಇದೇ ರೀತಿ ಅಗ್ನಿಕಾಯಿಕ, ವಾಯುಕಾಯಿಕ. ಇನ್ನು ಸಾಧಾರಣ ವನಸ್ಪತಿಗೆ ಬಂದಾಗ ಅಲ್ಲಿ ಒಮ್ಮೆ ಬಾದರ ಜೀವಿ ಆಯ್ತು. ಬಾದರ ಜೀವಿಯಾಗಿ 6012 ಬಾರಿ ಜನ್ಮ ಪಡಿತು, 6012 ಬಾರಿ ಮರಣವನ್ನು ಹೊಂತು. ಅದಾದ್ಮೇಲೆ ತಿರ್ಗಾ ಬಾದರದಿಂದ ಮತ್ತೆ ಸೂಕ್ಷ್ಮ ಜೀವಿ ಆಯ್ತು. ಇನ್ನು ಸೂಕ್ಷ್ಮ ಜೀವಿ ಆದ್ಮೇಲೆ ಅಲ್ಲಿಂದ ಮತ್ತೆ ಪ್ರತ್ಯೇಕ ವನಸ್ಪತಿ ಆಯ್ತು. ಈ ಪ್ರಕಾರ 11 ಪ್ರಕಾರದ
ಈ ಅಪರ್ಯಾಪ್ತಕ ಜೀವಿಗಳಲ್ಲಿ ಪ್ರತಿಯೊಂದರ ಭಾವ ಎಷ್ಟಾಗತ್ತೆ? 6012 6012 ಅಂತಂದ್ರೆ 11 ಪ್ರಕಾರದ ಜೀವ ಅಂತಂದ್ರೆ ಎಷ್ಟಾಯ್ತು ಟೋಟಲ್? 6012 ಇಂಟು 11 ಎಷ್ಟಾಯ್ತಮ್ಮ? 66,132. ಅರ್ಥ ಆಯ್ತಲ್ಲ? ಇದು ಅರ್ಥ ಆಯ್ತಲ್ವಾ ಹೆಂಗಂತ? ಕ್ಲಿಯರ್ ಆಯ್ತಲ್ವಾ? ಸೊ ಸ್ಥಾವರ ಪರ್ಯಾಯದಲ್ಲಿ ಜೀವ ನಿರಂತರ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಕ್ಷುದ್ರ ಭಾವಗಳನ್ನು ಧಾರಣೆ ಮಾಡುತ್ತಾ ಅಪರ್ಯಾಪ್ತಕ ಅವಸ್ಥೆಯಲ್ಲೇ ನಿರಂತರ ಜನ್ಮ ಮರಣವನ್ನು ಹೊಂದಿದರೆ ಆ ಜೀವ ಎಷ್ಟು ಹೆಚ್ಚು ಅಂತಂದ್ರೆ 66,132 ಬಾರಿ ಜನ್ಮ ಪಡಿಬಹುದು, 66,132 ಬಾರಿ ಮರಣವನ್ನು ಹೊಂದಬಹುದು. ಅದಕ್ಕಿಂತ ಹೆಚ್ಚು ಇಲ್ಲ. ಇನ್ನೊಂದು ಇಂಪಾರ್ಟೆಂಟ್ ತಿಳ್ಕೊಳ್ಳಿ. ಈಗ ಒಂದು ಜೀವ ಪೃಥ್ವಿ ಕಾಯಕದಲ್ಲಿ ಜನ್ಮ ಪಡೀತು ಅಂತ ತಿಳ್ಕೊಳ್ಳಿ, ಸರಿನಾ? 1,000 ಭವಗಳನ್ನು ಅಂದ್ರೆ ಅಪರ್ಯಾಪ್ತಕ ಅವಸ್ಥೆಯಲ್ಲಿ 1,000 ಭವಗಳನ್ನು ಧಾರಣೆ ಮಾಡ್ತು. ಅದಾದ್ಮೇಲೆ ಬೇಕಾದ್ರೆ ಬಿಟ್ಟು ಹೋಗ್ಬೋದು, ಏನ್ ನಿಯಮ ಇಲ್ಲ ಕಂಟಿನ್ಯೂ ಆಗ್ಬೇಕಂತ. ಕಂಪ್ಲೀಟ್ ಮಾಡ್ಬೇಕಂತ. ಬೇಕಾದ್ರೆ ಬರೀ ಎರಡೇ ಭಾವ ಅಪರ್ಯಾಪ್ತಕ ಅವಸ್ಥೆ ಪ್ರಾಪ್ತಿ ಮಾಡ್ಕೊಳ್ತು, 3ನೇ ಭಾವದಲ್ಲಿ ಡೈರೆಕ್ಟ್ ಆಗಿ ಬೇಕಾದ್ರೆ ಪಂಚೇಂದ್ರಿಯ ಜೀವಿ ಆಗೋ ಹುಟ್ಬೋದು, ಅಥವಾ ಪೃಥ್ವಿ ಕಾಯಕ ಪರ್ಯಾಪ್ತಕ ಆಗಿ ಬೇಕಾದ್ರೂ ಹುಟ್ಬೋದು. ಅರ್ಥ ಆಗ್ತಿದ್ಯಾ? ಇಲ್ಲಿ ನಾವು ಉತ್ಕೃಷ್ಟದ ಅಪೇಕ್ಷೆಯಿಂದ ಮಾತಾಡ್ತಾ ಇದ್ವಿ. ಆ ಜೀವ ನಿರಂತರ ಅಪರ್ಯಾಪ್ತಕ ಅವಸ್ಥೆಯಲ್ಲೇ ಜನ್ಮ ಪಡಿತಾ ಹೋದ್ರೆ ಎಷ್ಟು ಬಾರಿ ಜನ್ಮ ಪಡಿಬಹುದು ಅಂತ, ಎಷ್ಟು ಭಾವಗಳನ್ನು ಧಾರಣೆ ಮಾಡ್ಬೋದು, ಅದನ್ನ ನಾವು ಇಲ್ಲಿ ತಿಳ್ಕೊಂತ ಇದೀವಿ. ಅದ್ ಬೇಕಾದ್ರೆ ಮಧ್ಯದಲ್ಲಿ 2 ಭಾವ ಪೃಥ್ವಿ ಕಾಯಕ ಜನ್ಮ ಪಡ್ತೀವಿ, 2 ಭಾವದಲ್ಲಿ ಪೃಥ್ವಿ ಕಾಯಕದಿಂದ ಸೀದಾ ಮನುಷ್ಯನಾಗ್ಬೋದು, ಪಂಚೇಂದ್ರಿಯ ಜೀವ ಆಗ್ಬೋದು, ಅಥವಾ ಪೃಥ್ವಿ ಕಾಯಕದ ಪರ್ಯಾಪ್ತಕ ಜೀವಿನೇ ಆಗ್ಬಿಡ್ಬೋದು, ಏನು ಅಡ್ಡಿ ಇಲ್ಲ. ಉತ್ಕೃಷ್ಟದಿಂದ ಕಂಟಿನ್ಯೂಸ್ ಆಗಿ ಅಪರ್ಯಾಪ್ತಕ ಅವಸ್ಥೆಯಲ್ಲೇ ಇದ್ರೆ ಎಲ್ಲಿ ತನಕ ಎಷ್ಟು ಭಾವ ಧಾರಣ ಮಾಡ್ಬೋದು? ಒಂದು ಅಂತರ್ಮೂರ್ತದಲ್ಲಿ. ಯಾಕಂದ್ರೆ ಒಂದು ಅಂತರ್ಮೂರ್ತಕ್ಕಿಂತ ಹೆಚ್ಚು ಅದು ಕ್ಷುದ್ರ ಭಾವ ಅಂದ್ರೆ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಇರಕ್ ಸಾಧ್ಯ ಇಲ್ಲ. ಒಂದು ಅಂತರ್ಮೂರ್ತ ನಂತರ ಒಂದಾದ್ರೂ ಪರ್ಯಾಪ್ತಕ ಅವಸ್ಥೆ ಪ್ರಾಪ್ತಿ ಮಾಡ್ಕೊಳ್ಳುತ್ತೆ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಈಗ ಸ್ಥಾವರ ಜೀವಿ ಮುಗೀತು, ಇನ್ನು ಏನಾಯ್ತು? ಆ ಜೀವ ಇನ್ನು ಕಂಟಿನ್ಯೂಷನ್ ಇದೆ. ಈಗ ಸ್ಥಾವರ ಪರ್ಯಾಯ ಮುಗೀತು, ಇನ್ನು ಇಲ್ಲಿಂದ ಮತ್ತೆ ಏನಾಗುತ್ತೆ? ಸ್ಥಾವರದಿಂದ ದ್ವಿಇಂದ್ರಿಯಕ್ಕೆ ಬಂದು ಜನ್ಮ ಪಡ್ಕೊಳುತ್ತೆ. ಇನ್ನು ದ್ವಿಇಂದ್ರಿಯಕ್ಕೆ ಬಂದು ಆ ಒಂದು ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಎಷ್ಟು ಬಾರಿ ಜನ್ಮ ಪಡಿಬಹುದು? ಹೆಚ್ಚು ಅಂತಂದ್ರೆ 80 ಭಾವ ಅಂತೆ. ನೋಡಿ, ಆ ಒಂದು ಜೀವ ಏನು ತನ್ನ ಒಂದು ಪಯಣ, ತನ್ನ ಒಂದು ಜನ್ಮ ಮರಣದ ಪಯಣ ಪೃಥ್ವಿ ಕಾಯಕದಿಂದ ಪ್ರಾರಂಭ ಮಾಡಿ ಈಗ ದ್ವಿಇಂದ್ರಿಯಕ್ಕೆ ಬಂದಿದೆ. ದ್ವಿಇಂದ್ರಿಯದಲ್ಲಿ ಅದು ಎಷ್ಟು ಭಾವ ಧಾರಣೆ ಮಾಡ್ಬೋದು? ಇನ್ನು ಕಂಟಿನ್ಯೂಟಿ ಇದೆ ಇದರಲ್ಲಿ ತನ್ನ ಒಂದು ಜನ್ಮ ಮರಣದ ಪಯಣ. ಸೊ ಇಲ್ಲಿ ಉತ್ಕೃಷ್ಟ ಅಂದ್ರೆ 80 ಭಾವ. ಇನ್ನು ತ್ರಿಇಂದ್ರಿಯಕ್ಕೆ ಬಂತು, ಇಲ್ಲಿ 80 ಭಾವ ಮುಗಿಸ್ಕೊಂಡು ನೆಕ್ಸ್ಟ್ 3 ಇಂದ್ರಿಯಗೆ ಶಿಫ್ಟ್ ಆಯ್ತು. ಅಲ್ಲಿಂದ ಮತ್ತೆ ಎಷ್ಟು ಭಾವ? 60 ಭಾವ ಧಾರಣೆ ಮಾಡ್ಬೋದು ಕಂಟಿನ್ಯೂಸ್. ಮತ್ತ ಅಲ್ಲಿಂದ 4 ಇಂದ್ರಿಯಕ್ಕೆ ಬಂತು, 4 ಇಂದ್ರಿಯಕ್ಕೆ ಎಷ್ಟು? ಅಲ್ಲಿ 40 ಭಾವ ಹೆಚ್ಚು ಅಂತಂದ್ರೆ. ಅಲ್ಲಿಂದ ಮತ್ತೆ ಅಸಂಗಿ ಪಂಚೇಂದ್ರಿಯಕ್ಕೆ ಬಂತು. ಅಸಂಗಿ ಪಂಚೇಂದ್ರಿಯಕ್ಕೆ ಬಂದ್ರೆ ಎಷ್ಟು ಭಾವ? ಅಲ್ಲಿ 8 ಭಾವ. ಮತ್ತೆ ಸಂಗಿ ಪಂಚೇಂದ್ರಿಯ ಆಯ್ತು, ಸಂಗಿ ಪಂಚೇಂದ್ರಿಯ ಆದಾಗ ಅಲ್ಲಿ ಎಷ್ಟು ಭಾವ? ಅಲ್ಲಿ ಮತ್ತೆ 8 ಭಾವ. ಸೊ ಈ ರೀತಿ 8 ಭಾವ ಆಯ್ತಾ? ಮತ್ತು 8 ಭಾವ ಆದ್ಮೇಲೆ ಎಷ್ಟು ಮನುಷ್ಯ ಲಬ್ಧಿ ಉತ್ಕೃಷ್ಟ? 40 ಸಂಗಿ ಪರ್ಯಾಪ್ತ ಉತ್ಕೃಷ್ಟ 8 ಭಾವ, ಲಬ್ಧಿ ಉತ್ಕೃಷ್ಟ 8 ಭಾವ, ಅಸಂಗಿ ಲಬ್ಧಿ ಅಪರ್ಯಾಪ್ತಕ್ಕೆ 8 ಭಾವ, ಸಂಗಿ ಲಬ್ಧಿ ಅಪರ್ಯಾಪ್ತಕ್ಕೆ ಉತ್ಕೃಷ್ಟ 8 ಭಾವ, ಮತ್ತು ಮನುಷ್ಯ ಲಬ್ಧಿ ಅಪರ್ಯಾಪ್ತಕ. ಇಲ್ಲಿ ಏನ್ ಕೊಟ್ಟಿದ್ದಾರೆ? ಓಕೆ, ಇಲ್ಲಿ ತಿರಂಚದ ಅಪೇಕ್ಷೆಯಿಂದ ತಗೊಂಡಿದ್ದಾರೆ. ಸಾರಿ ನೋಡಿ, ಇಲ್ಲಿ ಏನ್ ಗೊತ್ತಾ? ಈಗ ತ್ರಿಇಂದ್ರಿಯ ಆಯ್ತಾ, ತ್ರಿಯಿಂದ ಚತುರೇಂದ್ರಿಯ ಬಂತ, ಚತುರೇಂದ್ರಿಯದಿಂದ ಉತ್ಕೃಷ್ಟ ಎಷ್ಟು? 40 ಭಾವ. ಈಗ ಏನ್ ಮಾಡ್ದ? ಅಸಂಗಿ, ಈಗ ಅಸಂಗಿ ತಿರಂಚ ಇನ್ನು ಮನುಷ್ಯ ಆಗಿಲ್ಲ. ಅಸಂಗಿ ತಿರಂಚಕ್ ಬಂದಾಗ ಎಷ್ಟು? ಅಲ್ಲಿ ಮತ್ತೆ 8 ಭಾವ. ಇನ್ನು ಸಂಗಿ ತಿರಂಚಕ್ ಬಂದಾಗ ಎಷ್ಟು? ಅಲ್ಲಿ ಉತ್ಕೃಷ್ಟ 8 ಭಾವ. ಇನ್ನು ಮನುಷ್ಯ ಆಯ್ತು. ಈಗ ಮನುಷ್ಯ ಲಬ್ಧಿಯ ಪರ್ಯಾಪ್ತಕದಲ್ಲಿ ಎಷ್ಟು? ಉತ್ಕೃಷ್ಟ ಅಂದ್ರೆ 2 ಭಾವ. ಇಲ್ಲಿ ಮನುಷ್ಯನಲ್ಲಿ ಲಬ್ಧಿಯ ಪರ್ಯಾಪ್ತಕ ತಗೊಂಡಿದ್ದಾರೆ. ಯಾಕೆ? ಪರ್ಯಾಪ್ತಕ ಅವಸ್ಥೆ ಇಲ್ಲಿ ಇಲ್ವೇ ಇಲ್ಲ. ಮನುಷ್ಯ ಅಂದ್ರೆ ಸಮೂರ್ಚನ ಮನುಷ್ಯ ಏನಿದ್ದಾನೆ, ಸಮೂರ್ಚನ ಮನುಷ್ಯದಲ್ಲಿ ಪರ್ಯಾಪ್ತಕ ಇಲ್ವೇ ಇಲ್ಲ. ಹಾಗಾಗಿ ಸಮೂರ್ಚನ ಮನುಷ್ಯ ಲಬ್ಧಿಯ ಪರ್ಯಾಪ್ತಕನೇ ಆಗಿರ್ತಾನೆ. ಸೊ ಮನುಷ್ಯನಲ್ಲಿ ಉತ್ಕೃಷ್ಟ ಅಂದ್ರೆ 2 ಭಾವ. ಸೊ ಈ ಪ್ರಕಾರ ಒಟ್ಟು ಇದಿಷ್ಟನ್ನು ಕೂಡಿಸಿದಾಗ ಎಷ್ಟಾಗತ್ತೆ ಅಂತಂದ್ರೆ, ಒಂದು ಅಂತರ್ಮೂರ್ತದಲ್ಲಿ ಜೀವ ನಿರಂತರ ಅಪರ್ಯಾಪ್ತಕ ಅವಸ್ಥೆಯಲ್ಲೇ ಜನ್ಮ ಪಡಿತಿದ್ರೆ ಹೆಚ್ಚು ಅಂತಂದ್ರೆ 66,336 ಭಾವಗಳನ್ನು ಮಾತ್ರ ತಗೊಳಕ್ಕೆ ಸಾಧ್ಯ. ಅದಕ್ಕಿಂತ ಹೆಚ್ಚು ಭಾವ ತೆಗೆದುಕೊಳ್ಳಲು ಸಾಧ್ಯ ಇಲ್ಲ. ಇಷ್ಟು ಭಾವಗಳಾದ್ಮೇಲೆ ನಿಯಮದಿಂದ ಜೀವ ಪರ್ಯಾಪ್ತಕ ಅವಸ್ಥೆಯನ್ನು ಪ್ರಾಪ್ತಿ ಮಾಡ್ಕೊಳ್ಳುತ್ತೆ. ಒಮ್ಮೆ ಪರ್ಯಾಪ್ತಕ ಅವಸ್ಥೆ ಪ್ರಾಪ್ತಿ ಮಾಡ್ಕೊಂಡು ಪುನಃ ಬೇಕಾದ್ರೆ ಇದೇ ಜರ್ನಿನ ಅದ್ ಬೇಕಾದ್ರೆ ತಿರ್ಗಾ ರಿಪೀಟ್ ಮಾಡ್ಬೋದು. ಅರ್ಥ ಆಯ್ತಲ್ವಾ? ಬಟ್ ಕಂಟಿನ್ಯೂ ಅದು ಈ ರೀತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಜನ್ಮ ಪಡೆದ್ರೆ ಹೆಚ್ಚು ಅಂದ್ರೆ 66,336.
ಸೊ ಇಷ್ಟು ಇದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಏನಾದ್ರು ಪ್ರಶ್ನೆ ಇದ್ರೆ ಕೇಳಿ. ಎಲ್ಲರಿಗೂ ಅರ್ಥ ಆಯ್ತಲ್ವಾ ನಿರಂಜನ್ ಅವ್ರೆ? ನಿರಂತರನ ಒಟ್ಟುವ? ನಿರಂತರ ಸರ್, ನಿರಂತರ ಬ್ರೇಕ್ ಇಲ್ಲ. ಒಂದು ಅಂತರ್ಮೂರ್ತದಲ್ಲಿ ನಿರಂತರ ಜನ್ಮ ಪಡೆದ್ರೆ ಮಾತ್ರ ಇಷ್ಟು ಭವ. ನೀವು ಕೇಳಿ, ಈ ಟೋಟಲ್ ಸಂಸಾರ ಕಾಲ ಅಂತ ತಿಳ್ಕೊಂಬೇಡಿ. ಪೂರ್ತಿ ಆ ಜೀವದ ಸಂಸಾರ ಕಾಲದಲ್ಲಿ ಇಷ್ಟೇ ಬಾರಿ ಹುಟ್ಟುತ್ತೆ ಅಂತೇನಿಲ್ಲ. ಈ ತರ ಇನ್ನು ಅನಂತ ಬಾರಿ ಹುಟ್ಟಬಹುದು. ಇದು ಕೇವಲ ಒಂದು ಅಂತರ್ಮೂರ್ತದಲ್ಲಿ ಮಾತ್ರ. ಈಗ ಒಂದು ಅಂತರ್ಮೂರ್ತದಲ್ಲಿ ಇಷ್ಟು ಭವ ಧಾರಣೆ ಮಾಡ್ತು ಅಂತ ತಿಳ್ಕೊಳ್ಳಿ, ಉತ್ಕೃಷ್ಟ ಭವ. ತಿರ್ಗಾ ಅದ್ರ ನೆಕ್ಸ್ಟ್ ಸಮಯ ಯಾವುದೋ ಒಂದು ಪರ್ಯಾಪ್ತಕ ಅವಸ್ಥೆಯನ್ನು ಪ್ರಾಪ್ತಿ ಮಾಡ್ಕೊಂಡು ಪುನಃ ಇದನ್ನ ಮತ್ತೆ ರಿಪೀಟ್ ಮಾಡ್ಕೊಳ್ಬಹುದು. ಅದು ಈ ಒಂದು ಜರ್ನಿ ಏನು 66,336 ಭವಗಳೇನಿದೆಯಲ್ವಾ, ಪುನಃ ಅದು ಬೇಕಾದ್ರೆ ರಿಪೀಟ್ ಆಗ್ಬೋದು. ಪೂರ್ತಿ ಸಂಸಾರ ಕಾಲ ಅಂತ ತಿಳ್ಕೊಂಬೇಡಿ. ಬರೀ ಒಂದು ಅಂತರ್ಮೂರ್ತ, ಒನ್ ಟೈಮ್ ಅಷ್ಟೇ. ಸೊ ಎಲ್ಲರಿಗೂ ಕ್ಷುದ್ರ ಭಾವ ಅಂದ್ರೆ ಅರ್ಥ ಆಯ್ತಲ್ವಾ ಕ್ಲೀನ್ ಆಗಿ? ಎಷ್ಟು ಶ್ವಾಸೋಚ್ಛ್ವಾಸ, ನಾಡಿ ಬಡಿತ, ಏನಾದ್ರು ಪ್ರಶ್ನೆ ಇದ್ರೆ ಕೇಳಿ. ಇನ್ನು ನಾಳಿನ ಯಾವ ವಿಷಯಗಳಿದೆ? ಪರ್ಯಾಪ್ತಕ ಪ್ರಾಣ. ಇನ್ನು ನಾಳೆಯಿಂದ ಪ್ರಾಣದ ವಿಷಯಗಳು ಬರುತ್ತೆ. ತುಂಬಾ ಅದು ಇಂಟ್ರೆಸ್ಟಿಂಗ್ ವಿಷಯ. ಪ್ರಾಣನು ತುಂಬಾ ಇಂಟ್ರೆಸ್ಟಿಂಗು. ಇನ್ನು ಸಂಖ್ಯಾ 4 ಸಂಖ್ಯಾಗಳು, ಅದು ತುಂಬಾ ಇಂಟ್ರೆಸ್ಟಿಂಗ್ ವಿಷಯಗಳಿದೆ. ಇನ್ನು 3-4 ದಿವಸ ಫುಲ್ ಇಂಟ್ರೆಸ್ಟಿಂಗ್ ವಿಷಯಗಳಿದೆ. ನಾಳೆ ಚರ್ಚೆ ಮಾಡೋಣ ಈ ವಿಷಯಗಳ ಬಗ್ಗೆ. ಇವತ್ತಿನ ವಿಷಯಗಳು ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದ್ರೆ ಕೇಳಿ. ಎಲ್ಲರಿಗೂ ಅರ್ಥ ಆಗಿದೆಯಾ? ನಾನು ಪ್ರಶ್ನೆ ಕೇಳಲಾ? ಈಗ ಇದು ಎಲ್ಲಿ ಉಂಟಲ್ಲ, ಈಗ ಪೃಥ್ವಿಕಾಯಕ, ಜಲಕಾಯಕ, ಅಗ್ನಿಕಾಯಕ, ವಾಯುಕಾಯಕ ಮತ್ತು ಸಾಧಾರಣ ವನಸ್ಪತಿಯ ಬಾದರ ಮತ್ತು ಸೂಕ್ಷ್ಮ ಹಾಗೂ ಪ್ರತ್ಯೇಕ ವನಸ್ಪತಿ, ಇವು 11 ಪ್ರಕಾರ ಅಂತ ಹೇಳಿದಾರಲ್ಲ. ಹೌದು. ಈಗ 11 ಪ್ರಕಾರ ಹೇಗೆ ಆಗಿದ್ದದು? ಈಗ ಪೃಥ್ವಿಕಾಯಕ, ಜಲ 11 ಪ್ರಕಾರ ಅಂತಂದ್ರೆ ಈಗ ಒಟ್ಟು ನೋಡಿ, ಪೃಥ್ವಿಕಾಯಕ, ಜಲಕಾಯಕ, ಅಗ್ನಿಕಾಯಕ, ವಾಯುಕಾಯಕ ಎಷ್ಟಾಯ್ತಪ್ಪ? 4 ಆಯ್ತು ಅಲ್ವಾ? 4 ಆದ್ಮೇಲೆ ಸಾಧಾರಣ ವನಸ್ಪತಿ ಎಷ್ಟಾಯ್ತು? 5. ಇನ್ನು ಈ 5ರಲ್ಲೂ ಸೂಕ್ಷ್ಮ ಅವಸ್ಥೆನೂ ಇದೆ, ಬಾದರ ಅವಸ್ಥೆನೂ ಇದೆ. ಈ 5 ಪ್ರಕಾರದ ಜೀವಿಗಳಲ್ಲಿ ಬಾದರ ಜೀವಿನೂ ಇದೆ, ಸೂಕ್ಷ್ಮ ಜೀವಿನೂ ಇದೆ. ಆದ್ರೆ ಪ್ರತ್ಯೇಕ ವನಸ್ಪತಿ ಏನಿದೆ, ಪ್ರತ್ಯೇಕ ವನಸ್ಪತಿಯಲ್ಲಿ ಕೇವಲ ಬಾದರ ಮಾತ್ರ ಇದೆ. ಅಲ್ಲಿ ಸೂಕ್ಷ್ಮ ಜೀವಿಗಳು ಇರೋದಿಲ್ಲ, ಸೂಕ್ಷ್ಮ ಅವಸ್ಥೆ ಇರೋದಿಲ್ಲ. ನಮ್ಮ ಜೈಮಾಲಕ್ ಅವ್ರು ಏನೋ ಪ್ರಶ್ನೆ ಕೇಳ್ತಿದ್ರು, ಹೇಳ್ತೀರಮ್ಮ? ಅದು ಟೋಟಲ್ ಮಾಡುವಾಗ 66,336 ಬರ್ಬೇಕಲ್ಲ. ಅದು 6 ಕಮ್ಮಿ ಇದೆ ಅಂತ ಅನ್ಸಿತ್ತು ನನ್ಗೆ. ಈಗ 66,132. ಹೌದಮ್ಮ, ನಾನು ನೋಡೋಣ ತಡೀರಿ, ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ. 1 ನಿಮಿಷ ಲೈನ್ ಅಲ್ಲಿ ಇರಿ ಅಮ್ಮ, ಕ್ಯಾಲ್ಕುಲೇಟರ್ ಆನ್ ಮಾಡ್ತೀನಿ. ನೋಡಿ, ಮೊದಲು ಎಷ್ಟಮ್ಮ? ಮೊದಲು 66,132 ಟೈಪ್ ಮಾಡಿ. ಹೌದು. ನೆಕ್ಸ್ಟ್ ದ್ವಿ ಇಂದ್ರಿಯದಲ್ಲಿ 80 ಟೈಪ್ ಮಾಡಿ. 3 ಇಂದ್ರಿಯದಲ್ಲಿ 60, ಆಮೇಲೆ 4 ಇಂದ್ರಿಯದಲ್ಲಿ 40 ಪ್ಲಸ್ ಅಸಂಗಿ ಜೀವಿದಲ್ಲಿ, ಅಸಂಗಿ ತೀರಂಚ ಜೀವಿದಲ್ಲಿ ಎಷ್ಟು? 8 ಭವ. ಇನ್ನು ಸಂಗಿ ತೀರಂಚದಲ್ಲಿ ಎಷ್ಟು? 8 ಭವ ಪ್ಲಸ್ ಮನುಷ್ಯನಲ್ಲಿ 2 ಭವ. ಅಲ್ಲಪ್ಪ, 2 ಇದೆ, 8. ಹೌದು, 330 ಬರ್ತಿದ್ದೀರಿ. ಎಷ್ಟು ಬಂತಮ್ಮ ನಿಮ್ಗೆ ಕ್ಯಾಲ್ಕುಲೇಷನ್? ಹೌದು, ಅದೇ 336 ಕಮ್ಮಿ ಇದೆ ಅಂತ ಅನ್ಸಿತ್ತು. 6 ಕಮ್ಮಿ ಇದೆಯಲ್ಲ? ಹೌದು. ಇದ್ರಲ್ಲಿ ಏನಾದ್ರು ನೋಡೋಣ ತಡೀರಿ, ಇದ್ರಲ್ಲಿ ಪ್ರಿಂಟಿಂಗ್ ಏನೋ ಮಿಸ್ಟೇಕ್ ಆಗಿದೆಯಾ ಅಥವಾ ನಾನು ಹಿಂದಿಲಿ ಚೆಕ್ ಮಾಡ್ತೀನಿ ತಡೀರಿ, 1 ನಿಮಿಷ. ನಾಳೆ ಹೇಳಿದ್ದೆ ಭೂಷಣ್. ಇಲ್ಲ ಪರವಾಗಿಲ್ಲ, 1 ನಿಮಿಷ ಓಪನ್ ಮಾಡ್ತಿದ್ದೀನಿ ಹಿಂದಿ ಪುಸ್ತಕ. ಬಹುಶಃ ಏನಾದ್ರು ಒಂದು ಬಿಟ್ಟು ಹೋಗಿರ್ಬೋದಮ್ಮ. 32, 30, 60, 50, 80. ಎಷ್ಟು ಬಂತು ಜಯಮಾಲ ಅವರೇ ನಿಮ್ಗೆ? 66,330. 6 ಕಮ್ಮಿ ಇದೆ ಅಂತ. ನೋಡಿ ಅಮ್ಮ, ನೋಡಿ ಇದೆ ನೋಡಿ, ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ ನೋಡಿ, ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ಅದಕ್ಕೆ ಪ್ರೂಫ್ ರೀಡಿಂಗ್ ಮಾಡಿಲ್ಲ ಅಂದ್ರೆ ಇದೆ, ಹಿಂಗೆ ಪ್ರಾಬ್ಲಮ್ ಆಗುತ್ತೆ. ಈ ಕೊನೆಯಲ್ಲಿ ಏನು ಮನುಷ್ಯಂದು ಏನ್ ಕೊಟ್ಟಿದಾರಲ್ಮ, ಅಪರ್ಯಾಪ್ತಕ ಮನುಷ್ಯ, ಅವಂದು ಅಪರ್ಯಾಪ್ತಕ ಮನುಷ್ಯಂದು 8 ಇದೆಯಮ್ಮ. ನೋಡಿ, ಹಿಂದಿ ಪುಸ್ತಕದಲ್ಲಿ 8 ಕ್ಲೀನ್ ಆಗಿ ಕೊಟ್ಟಿದ್ದಾರೆ. ಲಾಸ್ಟ್ಗೂ 8, ಇಲ್ಲಿ 2 ಕೊಟ್ಟಿದ್ದಾರೆ. ಲಾಸ್ಟ್ಗೂ 8 ಇದೆ, ಇಲ್ಲಿ 2 ಅಂತ ಕೊಟ್ಟಿದ್ದೀರಾ, ತಪ್ಪಾಗಿದೆ ಅಮ್ಮ. ಅದು 8 ಬರೀಬೇಕು. ಓಕೆ, ಅದು ಎಂಡು ಅಂತ ಆಗಿದೆ. ಉತ್ಕೃಷ್ಟ ಎಂಡು ಭವ. ಎಂಡು ಭಾವ ಓದ್ಬೇಕಾದ್ರೆ 2 ಅಂತ ನಾವು ಓದ್ಬಿಟ್ಟಿದೀವಿ. ಅದೇ ತಪ್ಪಿದೆ ಅಮ್ಮ, ಪ್ರಿಂಟ್ ಮಿಸ್ಟೇಕ್ ಇದೆ. ಆಮೇಲೆ ಅವರು ಸರಿ ಮಾಡ್ಬೇಕು ಅಲ್ಲಿ ನಾವು, ಕರೆಕ್ಟ್. ಸೊ ಮನುಷ್ಯ ಏನಿದೆಯಲ್ಲ, ಅಪರ್ಯಾಪ್ತಕ ಮನುಷ್ಯ 8 ಅಂತ ಕನ್ಸಿಡರ್ ಮಾಡಿ, ಅವಾಗ ಕರೆಕ್ಟ್ ಆಗುತ್ತೆ 36. ಸರಿ, ಒಳ್ಳೇದಾಯ್ತು ನೀವು ಹೇಳಿದ್ದು.
ಯಾಕಂದ್ರೆ ಈ ಪುಸ್ತಕ ನಾವು ಪ್ರಿಂಟ್ ಮಾಡಿಸ್ಬೇಕಂತ ಇದ್ದೀವಿ. ಈಗ ಆಲ್ರೆಡಿ ಒಬ್ರು ಅನಿತಾ ದೇವನ್ ಅವರು ಪ್ರೂಫ್ ರೀಡಿಂಗ್ ಮಾಡಿದ್ದಾರೆ. ಬಟ್ ಸ್ಟಿಲ್ ನಾವು ನಮ್ಗೆ ಏನಾದ್ರು ತಪ್ಪು ಸಿಕ್ಕಿದಾಗ ನೋಟ್ ಮಾಡ್ಕೊಳ್ಳೋದು ಒಳ್ಳೇದಲ್ವಾ? ಹೌದು, ನಾವು ತಿದ್ಕೋಬಹುದು ಅಲ್ವಾ ಪುಸ್ತಕದಲ್ಲಿ? ಹೌದು. ಅದು ರಾ ಬಿಟ್ಟೋಗಿದೆ, ಅದು 0 ಬಂದಿದೆ. ಅದು ಹೌದೌದು ಕರೆಕ್ಟ್. ಇದು ಡೂ ಅಲ್ಲಿ 8 ಆಗ್ಬೇಕಷ್ಟೇ. ಮತ್ತೆ ಅಕ್ಷರದಲ್ಲಿ ಕೊಡ್ಲಿಲ್ಲ ಇದು. ಹಾಗಾಗಿ ಸಂಖ್ಯೆ ಬೇರೆ ಬೇರೆ ಎಲ್ಲ ಕಡೆ ಅಕ್ಷರದಲ್ಲಿ ಎಲ್ಲ ಕೊಟ್ಟಿದ್ದಾರೆ. ಸಂಖ್ಯೆ, ಇದು ಒಂದು ಅಕ್ಷರದಲ್ಲಿ ಹಾಕಿದ್ದಾರೆ. ಕರೆಕ್ಟ್. ಇದು ಸಂಖ್ಯೆಯಲ್ಲಿ ಹಾಕ್ಬೇಕಾದ್ರೆ 8 ಭವ ಮತ್ತು ಮನುಷ್ಯ ಲಬ್ಧಿಯ ಪರ್ಯಾಪ್ತದಲ್ಲಿ 8 ಅಂತ ಕೊಡ್ಬೇಕಾಯ್ತು ಅವರು. ಕೊಟ್ಟಿದ್ರೆ ಕ್ಲೀನ್ ಆಗಿ ಆಗಿರೋದು. ಹೌದು, ಸರಿ ಮಾಡಿಸ್ತೀವಮ್ಮ ಇದು. ಮತ್ತಿನ್ನೇನಾದ್ರು ಪ್ರಶ್ನೆ ಇದೆಯಾ? 6012 × 11 ಅಂತ ಇದೆಯಲ್ಲ, ಈ 11 ಯಾವ್ದ್ಯಾವ್ದು ಅಂತ? ಅದೇ ಈಗ ಹೇಳಿ ಪದ್ಮಿನಿ, 11 ಯಾವ್ದು ಹೇಳಿ? ಈಗ ಹೇಳಿದ್ರಲ್ಲಮ್ಮ, ಪ್ರತಿಕಾಯಕ, ಜಲಕಾಯಕ, ಅಗ್ನಿಕಾಯ, ವಾಯುಕಾಯಕ, ಬಾದರ ಸೂಕ್ಷ್ಮ, ಆಮೇಲೆ ವನಸ್ಪತಿನಲ್ಲಿ ಬಾದರ ಸೂಕ್ಷ್ಮ ಮತ್ತೆ ಪ್ರತ್ಯೇಕ ವನಸ್ಪತಿ ಒಂದೇ. ಅದು ಅದರಲ್ಲಿ ಬಾದರ ಒಂದೇ ಇರುತ್ತೆ. ಅರ್ಥ ಆಯ್ತಮ್ಮ? ಪ್ರತ್ಯುಕಾಯಕ ಬಾದರ ಸೂಕ್ಷ್ಮ 2 ಆಯ್ತಲ್ಲ, ಜಲಕಾಯಕ ಬಾದರ ಸೂಕ್ಷ್ಮ 2 ಆಯ್ತಲ್ಲ, 4 ಆಯ್ತು. ಅಗ್ನಿಕಾಯಕ ಬಾದರ ಸೂಕ್ಷ್ಮ ಎಷ್ಟಾಯ್ತು? 6 ಆಯ್ತು. ವಾಯುಕಾಯಕ ಬಾದರ ಸೂಕ್ಷ್ಮ ಎಷ್ಟಾಯ್ತು? 8 ಆಯ್ತು. ಆಮೇಲೆ ಸಾಧಾರಣ ವನಸ್ಪತಿದು ಬಾದರ ಸೂಕ್ಷ್ಮ ಎಷ್ಟಾಯ್ತು? 10 ಆಯ್ತು. ಆಮೇಲೆ ಪ್ರತ್ಯೇಕ ವನಸ್ಪತಿನಲ್ಲಿ ಒಂದೇ ಬಾದರ ಮಾತ್ರ 11 ಆಯ್ತು. ಸರಿ ಸರಿ, ಓಕೆ, ಗೊತ್ತಾಯ್ತು. ನಾವು ಜೀವ ಸಮಸ್ಯೆ ಓದ್ಬೇಕಾದ್ರೆ ನಿಮ್ಗೆ ಹೇಳಿದ್ದೆ, ನಿಮ್ಗೆ ಇದನ್ ಮೇಲೆ ಗಮನ ತಿಳ್ಕೊಳ್ಳಿ, ಯಾಕಂದ್ರೆ ಮುಂದೆ ಬರುತ್ತೆ ಅಂತ. ಏನ್ ಹೇಳಿದೆ? ಈ ಒಂದು ವನಸ್ಪತಿ ಕಾಯಕ ಜೀವ ಏನಿದೆ, ವನಸ್ಪತಿ ಕಾಯಕ ಜೀವದಲ್ಲಿ 2 ಭೇದ ಇದೆ. ಒಂದು ಸಾಧಾರಣ ವನಸ್ಪತಿ, ಇನ್ನೊಂದು ಪ್ರತ್ಯೇಕ ವನಸ್ಪತಿ ಕಾಯಕ ಅಂತ. ಸೊ ಸಾಧಾರಣದಲ್ಲಿ ಏನು ಸಾಧಾರಣ ವನಸ್ಪತಿ ಕಾಯಕ ಅಂತಂದ್ರೆ ಈ ಒಂದು ಏನು ನಿತ್ಯ ನಿಗೋಧ ಮತ್ತು ಇತರ ನಿಗೋಧ ಅಂತ ಏನ್ ಹೇಳ್ತೇವಲ್ವಾ, ಆ ಜೀವಿಗಳು ಈ ಒಂದು ಸಾಧಾರಣ ವನಸ್ಪತಿ ಕಾಯಕದಲ್ಲಿ ಬರ್ತವೆ. ಸೊ ಈ ಒಂದು ಸಾಧಾರಣ ವನಸ್ಪತಿಯಲ್ಲಿ ಏನು ಈ ನಿತ್ಯ ನಿಗೋಧ ಅಥವಾ ಇತರ ನಿಗೋಧ ಜೀವಿಗಳಿದೆ, ಇವುಗಳಲ್ಲಿ ಸೂಕ್ಷ್ಮ ಜೀವಿನೂ ಇದೆ ಹಾಗೂ ಅದರಲ್ಲಿ ಬಾದರ ಜೀವಿನೂ ಇದೆ. ಇನ್ನು ಪ್ರತ್ಯೇಕ ವನಸ್ಪತಿಯಲ್ಲಿ ಸೂಕ್ಷ್ಮ ಅನ್ನೋ ಭೇದ ಇಲ್ಲ, ಕೇವಲ ಅವು ಬಾದರಾವಸ್ಥೆಯಲ್ಲೇ ಇರ್ತವೆ, ಅವುಗಳಲ್ಲಿ ಸೂಕ್ಷ್ಮ ಅವಸ್ಥೆ ಇಲ್ಲ. ಹಾಗಾಗಿ ಪ್ರತ್ಯೇಕ ವನಸ್ಪತಿ ನಾವು ಕೇವಲ ಬಾದರಾವಸ್ಥೆ ಮಾತ್ರ ತಗೊಳ್ಬೇಕು ಅಷ್ಟು. ಜೀವ ಸಮಸ್ಯೆಯಲ್ಲೂ ಬಂದಿತ್ತು ಈ ವಿಷಯ ಹಿಂದೆ. ಹೌದೌದು. ಓಕೆ, ಇನ್ನೇನಾದ್ರೂ ಪ್ರಶ್ನೆ ಇದ್ರೆ ಕೇಳಿ, ಅಥವಾ ಸಮಯ ಆಗ್ತಿದೆ. ಸುಗುಣಕ್ಕ ಇದ್ದೀರಾ ಲೈನ್ ಅಲ್ಲಿ? ಬಹುಶಃ ಅವ್ರು ಹೋದ್ರ ಅನ್ಸುತ್ತೆ. ಓಕೆ ಫೈನ್, ಏನು ಪ್ರಶ್ನೆ ಇಲ್ಲ ಅಂತಂದ್ರೆ ಜಿನ್ವಣ ಸ್ಥಿತಿ ಯಾರು ಹೇಳ್ತೀರಾ? ಸರ್ ಜೈ ಜಿನೇಂದ್ರ ಸರ್. ಹಲೋ, ಹೇಳಿ ಮೇಡಮ್. ಅದೇ ಇದು ಒಂದು ಅಂತರ್ಮುಹೂರ್ತ ಅನ್ನತ್ತಲ್ಲ, ಪ್ರತಿಯೊಂದರಲ್ಲೂ ಒಂದು ಅಂತರ್ಮುಹೂರ್ತ ಆದ್ಮೇಲೆ ಅಪರ್ಯಾಪ್ತ. ಇವಾಗ ಜಲಕಾಯಕದಿಂದ ವಾಯುಕಾಯಕ ಆಗುತ್ತೆ, ಅದರಿಂದ ಪೃಥ್ವಿಕಾಯಕದಿಂದ ಜಲಕಾಯಕ, ಜಲಕಾಯಕದಿಂದ ವಾಯುಕಾಯಕ, ಹಾಗೆ ಕಂಟಿನ್ಯೂಸ್ ಆಗುತ್ತಲ್ಲ. ತ್ರಸದಲ್ಲೂ ಒಂದೇ ಅಂತರ್ಮುಹೂರ್ತದಲ್ಲಿ 80 ಭವ ಆಗುತ್ತಾ? ಟೋಟಲ್ ಅಂತರ್ಮುಹೂರ್ತ ಈಗ ಪೃಥ್ವಿ ಕಾಯಕ ಅಂತ ಹಿಡಿದು ಪಂಚೇಂದ್ರಿಯ ಮನುಷ್ಯನ ತನಕ ಟೋಟಲ್ ಸಮಯ ಅಂತರ್ಮುಹೂರ್ತ. ಒಂದೊಂದಕ್ಕೂ ಅಂತರ್ಮುಹೂರ್ತ ಅಲ್ಲ, ಟೋಟಲ್ ಪೃಥ್ವಿ ಕಾಯಕದಿಂದ ಹಿಡಿದು ಮನುಷ್ಯನವರೆಗೂ ನಿಮಿಷದಲ್ಲಿ ಇಷ್ಟು ಆಗ್ಬಿಡುತ್ತೆ. ಹೌದು, ಇಷ್ಟು ಭಾವಗಳು ಮ್ಯಾಕ್ಸಿಮಮ್, ಇಷ್ಟು ಭಾವಗಳು ಉತ್ಕೃಷ್ಟ, ಇಷ್ಟು ಭಾವಗಳು ಪ್ರಾಪ್ತಿ ಆಗುತ್ತೆ ಅದಕ್ಕೆ. ಅಂದ್ರೆ ಅಲ್ಲ, ಮನುಷ್ಯ ಭಾವದಲ್ಲೂ 8 ಭವ ಅಂತ ಹೇಳಿದ್ರೆ ಅದು ಅಪರ್ಯಾಪ್ತಕ ಆಗಿ 8 ಸತಿ ಅದನ್ನು ಮುಗ್ದೋಗ್ಬಿಡುತ್ತೆ. 8 ಸಲ ಅವನ ಅಪರ್ಯಾಪ್ತಕ ಆಗ್ಬೋದು, ನಿರಂತರ ಕಂಟಿನ್ಯೂಸ್. ಓಕೆ ಸರ್. ಈಗ ಜನ್ಮ ಪಡೆದ ಸತ್ತ, ಜನ್ಮ ಪಡೆದ ಈ ತರ ಏನಾಗತ್ತಲ್ಲ ಪ್ರೋಸೆಸ್. ಅದೇ ಈಗ 8 ಬಾರಿ ಸಂಸಾರದಲ್ಲೇನೆ ತಿರುಗ್ತಾ ಇರೋದು. ಕರೆಕ್ಟ್. ಓಕೆ ಸರ್, ಓಕೆ ಸರ್. ಸೊ 8 ಅಂದ್ರೆ ಎಷ್ಟಾಗುತ್ತೆ? ಒಂದು ಸಮಯ, ಈ ಒಂದು ಟೋಟಲ್ ಭಾವದ ಸಮಯ ಎಷ್ಟಾಗುತ್ತೆ ಯಾರು ಹೇಳ್ತೀರಾ? ಈಗ ಒಬ್ಬ ಮನುಷ್ಯ 8 ಬಾರಿ ಜನ್ಮ ಪಡಿಬಹುದು ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಕಂಟಿನ್ಯೂಸ್ ಅಂತ ನಾವು ತಿಳ್ಕೊಂಡ್ವಲ್ವಾ. ಆ 8 ಬಾರಿ ಜನ್ಮಕ್ಕೆ ಟೋಟಲ್ ಎಷ್ಟು ಸಮಯ ಆಗುತ್ತೆ ಯಾರಾದ್ರು ಹೇಳ್ತೀರಾ? ಎಷ್ಟು ಸಮಯ ಆ ಪ್ರಮಾಣ ಹೇಳ್ತೀರಾ? ಪ್ರಮಾಣ ಇಷ್ಟ ಏನಿಲ್ಲ, ಸಿಂಪಲ್. ಈಗ ಒಂದು ಭಾವಕ್ಕೆ ಎಷ್ಟು ಸಮಯ ಅಮ್ಮ? ಒಂದು ಭಾವಕ್ಕೆ ಎಷ್ಟು ಸಮಯ ಅಂತ ನಾನು ಹೇಳಿದೆ ನಿಮ್ಗೆ. 1 ಸೆಕೆಂಡಿನ 24ನೇ ಭಾಗ ಪ್ರಮಾಣದಷ್ಟು. 1 ಸೆಕೆಂಡಿನ 24ನೇ ಭಾಗ. ಇನ್ನು 8 ಭಾವಕ್ಕೆ ಲೆಕ್ಕ ಹಾಕಿ 24 × 8 24 × 8 196. 196 ಅದ್ರ ಆಯುಸ್ಸು.
ಒಂದು ಭಾವಕ್ಕೆ 24ನೇ ಭಾಗ ಪ್ರಮಾಣದಷ್ಟು ಇದೆ ಅಂತಂದ್ಮೇಲೆ ಸೊ 8 ಸಲ ಅಂತ ಅಂದ್ರೆ ಅಷ್ಟು 8 ಮಲ್ಟಿಪಲ್ ಮಾಡ್ಬೇಕಷ್ಟೇ ನಾವು. ಅಷ್ಟು ಕಾಲ ಪ್ರಮಾಣದಷ್ಟು ಆ ಜೀವ ಏನು ಭವಗಳನ್ನು ದಹನೆ ಮಾಡುತ್ತೆ. ಸರಿ, ಮತ್ತಿನ್ನೇನಾದ್ರೂ ಕ್ವಶನ್ ಇದೆಯಾ? ಏನು ಪ್ರಶ್ನೆ ಇದ್ರೆ ಬೇಗ ಕೇಳಿ, ಇಲ್ಲಾಂದ್ರೆ ಜಿನವಾಣಿ ಸ್ಥಿತಿ ಹೇಳಿ. ಓಕೆ, ಜಿನವಾಣಿ ಸ್ಥಿತಿ ಯಾರು ಹೇಳ್ತೀರಮ್ಮ? ಹ್ಯಾಂಡ್ ರೈಸ್ ಮಾಡಿ ಬೇಗ. ಅಂಬ ಶಾರದ ಜಿನವಾಣಿಯೇ ಎನಗಿಂಬು ತೋರಿಸು ಜಗದಾಂಬೆ. ಶ್ರೀಜಿನ ಮುಖ ಕಮಲೋದ್ಭವೇ ಮಹಾಸುಜ್ಞಾನ ನೀಡೆಂದು ಬಿಡುವೆ. ಜಗವಂದೆಳೆ ನಿನ್ನನು ನಿತ್ಯ ಸ್ಮರಿಸುವೆ ನೀ ಪೊರೆ ಎಮ್ಮನು. ಅಂಬ ಶಾರದ ಜಿನವಾಣಿಯೇ ಎನಗಿಂಬು ತೋರಿಸು ಜಗದ. बोलो ಜಿನವಾಣಿ ಮಾತಾ ಕೀ ಜೈ. ಕಾಲ್ಸರ್ಗ ಮಾಡಿಮ್ಮ. जय बोलो 24 तीर्थंकर पंच परमेष्ठी भगवान की जय. जय बोलो वर्तमान शासन नायक वर्धमान तीर्थंकर भगवान की जय. जय बोलो युग मंदिर तीर्थंकर भगवान की जय. जय बोलो आचार्य भगवान नेमिचंद सिद्धांत चक्रवर्ती महाराज की जय. जय बोलो आचार्य श्री विद्यासागर जी महाराज की जय. जय बोलो आचार्य श्री विशुद्ध सागर जी महाराज की जय. जय बोलो मुनि श्री क्षमा सागर जी महाराज की जय. ಎಲ್ಲರಿಗೂ ಜೈ ಜಿನೇಂದ್ರ.